ಗುಂಪಾಗಿರ್ತಾರೆ, ಆದರೆ ಗುರಿ ಮುಟ್ಟೋ ಕಡೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ, ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಅಂಥವ್ರನ್ನ ನಾವು ಗ್ಯಾಂಗ್ ಸ್ಟಾರ್ಸ್ ಅಂತೀವಿ. ಅವರ ಧ್ವನಿಯ ಮೂಲಕ ನಮ್ಮನ್ನ ಅಯಸ್ಕಾಂತದ ರೀತಿ ಸೆರೆ ಹಿಡಿಯುವಂತಹ ಗಾಯಕಿಯರು ಆ ದಿನಮಾನಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ಗಳ ಹಾಡುಗಳನ್ನ ಕೇಳಿಸ್ಕೊಂಡಿದ್ರೆ ನೀವು. ಎಲ್ಲಿರುವೆ ಹೇಗಿರುವೆ ಕಿಂದರ ಜೋಗಿ, ಹೂವಂಥ ಪ್ರೀತಿ ಮುಳ್ಳಾದ ಮೇಲೆ ಹೂವಿಗೂ ಮುಳ್ಳಿಗೂ ಭೇದವೆಲ್ಲಿದೆ. My other name is Gajini. Like, I don't remember. ಅಪ್ಪು ಸರ್ ಸಿನಿಮಾದ್ದು ಬ್ಯಾಕ್ಗ್ರೌಂಡ್ ಯಾವಾಗ ಕೇಳಿಸ್ಕೊತೀರಾ ಕೋರ್ಸು? ಅಯ್ಯೋ ಅಯ್ಯೋ ರಾಮ ನೋಡಿ ನೀನು ಸ್ವಲ್ಪ ಏನ್ ವೆಯ್ಟೇಜ್ ಎಲ್ಲ ಒಂದು ಹಾಡ್ಗೊಂದು ಕೋರಸ್ ಯಾವಾಗ್ಲೂ ಹಳ್ಳಿ ಲವಣಿಯಲ್ಲಿ ಲಾಲಿಸುವಲಾಲಿ. ನಾನು ಯಾಕೆ ಐಟಮ್ ಸಾಂಗಿಗೆ ಇಷ್ಟು ಪಾಪ್ಯುಲೇಷನ್, ಇಷ್ಟು ಅಟೆಂಡೆನ್ಸ್ ಅಂತ ಹೂ ಅಂತೆಲ್ಲ ಸೌಂಡ್. ಮನಿ ಈ ತರ ಬೇಕು ನನಗೆ ಈಗ ಬರ್ತಿದೆ. ಏನ್ ಹಾಡ್ತೀರಾ ನೀವು? ಕಣ್ಣಿಗೂ ಕಿಟಕಿಯ ತರ ಏನಾರು ಹಾಡಿ ಮೇಡಮ್, ಅವರು ಗೇಟ್ ತೆಗಿಯೋ ತನಕ ಸ್ವಲ್ಪ ಟೈಮ್ ಇದೆ ಅಂತ. ಬಾರೆ ಚಲುವೆ ನೀನು ಜಯಮ್ಮನ್ ಮಗ ನಾನು. ಗಾಂಧಿ ಬಜಾರಲ್ಲಿ ತರಕಾರಿ ತಗೋತಿದ್ದೀನಿ. ಓ ನೀವು ತರಕಾರಿ ತಗೋತೀರಾ ಅಂದ್ರು. ಐ ಡೋಂಟ್ ಲೈಕ್ ಸಪ್ಪೆ ಮೊರೆ ಆರ್ ಐ ಜಸ್ಟ್ ಯಾರೇ ಬಂದ್ರು ಮಾತಾಡ್ದಿರೋರ್ನು ಮಾತಾಡ್ಸ್ತೀನಿ, ಮರ ಗಿಡನು ಮಾತಾಡ್ಸ್ತೀನಿ, ಹಸುನು ಮಾತಾಡ್ಸ್ತೀನಿ. ಸೊ ತಗೊಂಡು ಹೋಗ್ತಿದ್ವಲ್ಲ 800 ರೂಪಾಯಿ, ಅದ್ರಲ್ಲಿ ಎಷ್ಟು ಕನಸಿತ್ತು. ಅಂಡ್ ನನ್ನ ಫಸ್ಟ್ ರೆಕಾರ್ಡಿಂಗ್ ಕೂಡ ನನ್ನ ವಾಯ್ಸ್ ರಿಜೆಕ್ಟ್. ಹೆಸರು ಯಾರ್ದು ಗೊತ್ತಾ? ಶ್ರೇಯಾ ಘೋಷಾಲ್. ವಾಯ್ಸ್ ನಮ್ದು. ಯಾಕೆ ಕರೆಯಲ್ಲ? ಇನ್ನೇನ್ ಪ್ರೂವ್ ಮಾಡ್ಬೇಕು ಹರೀಶ್ ನಾವು? ಗುಂಪು ಕಟ್ತಾರೆ, ಗುಂಪುಗಾರಿಕೆ ಮಾಡ್ತಾರೆ, ಅಂಥವ್ರನ್ನ ನಾವು ಗ್ಯಾಂಗ್ಸ್ಟರ್ಸ್ ಅಂತ ಕರಿತೀವಿ. ಇವರು ಹಾಗೇನೆ ಗುಂಪಾಗಿರ್ತಾರೆ, ಆದರೆ ಗುರಿ ಮುಟ್ಟೋ ಕಡೆ ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾರೆ, ಒಬ್ರಿಗೊಬ್ರು ಸಾಥ್ ಕೊಡ್ತಾರೆ. ಅಂಥವ್ರನ್ನ ನಾವು ಗ್ಯಾಂಗ್ ಸ್ಟಾರ್ಸ್ ಅಂತೀವಿ. ಸ್ಪೆಷಲ್ ಎಪಿಸೋಡ್ ಗ್ಯಾಂಗ್ ಸ್ಟಾರ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ಈ ಧ್ವನಿ, ಈ ಚಪ್ಪಾಳೆ ನಮಗೆ ಚಿರಪರಿಚಿತನೇ. ಆದರೆ ಯಾರು ಅಂತ ಅಷ್ಟೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಕೆಲಸ ನಂದು. ನಮಗೆ ಬೇಜಾರಾದಾಗ ಅವ್ರ ಧ್ವನಿ ಬೇಕು, ನಮಗೆ ತುಂಬ ಖುಷಿ ಆಗೋದ್ರೆ ಅವ್ರ ಧ್ವನಿ ಬೇಕು, ನಮಗೆ ಪಾರ್ಟಿ ಮಾಡೋಕ್ಕೆ ಮನಸ್ಸು ಬಂದರೆ ಅವ್ರ ಧ್ವನಿನೇ ಬೇಕು. ಏಕೆಂದರೆ ಅವರ ಧ್ವನಿಯ ಮೂಲಕ ನಮ್ಮನ್ನು ಅಯಸ್ಕಾಂತದ ರೀತಿ ಸೆರೆ ಹಿಡಿಯುವಂಥ ಗಾಯಕಿಯರು ನಮ್ಮ ಜೊತೆಗಿದ್ದಾರೆ. ಅವರೆಲ್ಲ ದೊಡ್ಡ ಗಾಯಕಿಯರಾಗೋಕ್ಕೆ ಮುಂಚೆ ಒಟ್ಟೊಟ್ಟಿಗೆ ಒಂದೊಂದು ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೆಳೆದವರು, ಗುಂಪಿನಲ್ಲಿದ್ದವರು. ಅದಾದಮೇಲೆ ಅವ್ರಿಗೊಂದು ಹಾಡಿನ ಮೌಲ್ಯ, ಅದನ್ನು ಕರಗತ ಮಾಡಿಕೊಂಡು ಪರಿಣಿತಿ ಪಡೆದು ಹೆಸರು ಪಡೆದಿರೋರು. ಇವತ್ತು ಬಹುಶಃ ನನಗೆ ಗೊತ್ತಿರೋಂಗೆ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಈ 4 ಜನ ಸೇರಿರೋದು ಇದೇ ಫಸ್ಟ್ ಟೈಮ್ ಅಂತ ನಾನಂತೂ ಫೀಲ್ ಮಾಡ್ತೀನಿ. ಲೆಟ್ ಮಿ ಇಂಟ್ರಡ್ಯೂಸ್ ಇವತ್ತಿನ ಗ್ಯಾಂಗ್ಸ್ಟರ್ಸ್ನ 4 ಜನ ನನಗಿಷ್ಟ ಆಗಿರೋ ಗಾಯಕಿಯರು. ವೆಲ್ಕಮ್ ಸುಪ್ರಿಯಾ ರಾಮ್, ಮಾನಸ ಹೊಳ್ಳ, ಸುನೀತಾ ಮತ್ತು ಕುಶಾಲ. ನೀವು ಗ್ಯಾಂಗ್ ಸ್ಟಾರ್ಸ್. ಥ್ಯಾಂಕ್ ಯು. ಫಸ್ಟ್ ಆ ಹೆಸರಿಗೆ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಹೆಸರು. ಅಲ್ಲ, ಹಂಗಂದಿದ ತಕ್ಷಣ ನಾವು ಹಿಂಗನ್ಬೇಕು. ಆಫ್ ಕೋರ್ಸ್ ವಿ ನೋ ಇಟ್ ಅಂತ. ಅವ್ರವ್ರದೇ ಆದಂತಹ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೆಳೆದಿದ್ದಾರೆ, ಒಟ್ಟೊಟ್ಟಿಗೆ ಬೆಳೆದಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಒಂಥರ ಗೆಳತಿಯರು, ಫ್ರೆಂಡ್ಸ್, ಒಂಥರ ಸಂಗೀತದ ಜಗತ್ತಿನಲ್ಲಿ ಫ್ಯಾಮಿಲಿ. ನಿಮಗೆಲ್ಲ ಕಾಮನ್ ಫ್ಯಾಕ್ಟರ್ ಏನು? ಮ್ಯೂಸಿಕ್. ಹಸಿವು ಎಷ್ಟಿತ್ತು ಸುನೀತಾ? ಲೆಟ್ ಮಿ ಸ್ಟಾರ್ಟ್ ವಿತ್ ಯು. ಹಸಿವು ಎಷ್ಟಿತ್ತು, ಸಂಗೀತದ ಹಸಿವು?
ಸಂಗೀತದ ಹಸಿವು ನನಗೆ ಚಿಕ್ಕ ವಯಸ್ಸಿಂದಾನೇ ಇತ್ತು. ಹೌದು. ಅಪ್ಪಂದ ಆಸೆ ನಾನು ಗಾಯಕಿನೇ ಆಗಬೇಕು ಅಂತ, ಅದರಲ್ಲೂ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು ಅಂತಾನೆ ಇದ್ದಿದ್ದು. ಸೊ ಅಪ್ಪ ಬೇಸಿಕಲಿ ಈಸ್ ಅ ವೆರಿ ಗುಡ್ ಸಿಂಗರ್, BS ಸುಧೀಂದ್ರ ಅಂತ ಹೇಳಿ. ನಮ್ಮ ತಂದೆನೂ ಇವ್ರ ತಾಯಿನೂ ಒಂದೇ ಕಡೆ ಕೆಲಸ ಮಾಡ್ತಾ ಇದ್ರು. ರಮಾ ಅರವಿಂದ್. Yes. ಅರವಿಂದ್ ಅನ್ನುವಂತಹ ದೊಡ್ಡ ದಿಗ್ಗಜ ಕಲಾವಿದರು, ರಮಾ ಅನ್ನುವಂಥವರ ಮಡದಿ, ಅವರ ಮಗಳು ಮಾನಸ ಹೊಳ್ಳ. ಸೊ ಹಾಗಾಗಿ ಅಪ್ಪಂಗೆ ಇವರೆಲ್ಲ ಅಪ್ಪಂಗೆ ಎಲ್ಲ ಪರಿಚಯ ಇದ್ದಿದ್ದರಿಂದ ನನ್ನನ್ನು ಗಾಯಕಿನೇ ಮಾಡಬೇಕು ಅಂತ ಇದ್ದಿತ್ತು. ಸೊ ಹಾಗಾಗಿ ಅವ್ರಿಗೆ ತಾನು ಒಳ್ಳೆ ಸಿಂಗರ್ ಆಗಬೇಕು ಅಂತಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಬರೀ ಕಾರ್ಖಾನೆ ಏನು ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ ಇತ್ತು, ಅದರಲ್ಲಿ ಮಾತ್ರ ಹೆಸರು ಮಾಡ್ತಿದ್ರು. ಅಲ್ಲಿಂದ ನನ್ನನ್ನು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಹಿಂದೂಸ್ತಾನಿ ಸಂಗೀತ ಎಲ್ಲವನ್ನ, ಸುಗಮ ಸಂಗೀತ, ಎಸ್, ಇಷ್ಟು ಜನರಲ್ಲಿ ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಈ ಫ್ರೇಮ್ಲಿರೋ 5 ಜನರಲ್ಲಿ ಮೊದಲ ಲಕ್ಷಾಧಿಪತಿ ಯಾರು ಗೊತ್ತಾ? ಸುನೀತಾ. ಫಸ್ಟ್ ಲಕ್ಷ ನೋಡಿದ ಆಕೆನೆ. ಎಕ್ಸಾಕ್ಟ್ಲಿ. ಯಾಕೆ? TVS ಸಾರೆಗಮದಲ್ಲಿ ವಿನ್ ಆಗಿದ್ದು. ಎಕ್ಸಾಕ್ಟ್ಲಿ. TVS ಸಾರಿಗಮಪ ಅನ್ನುವಂಥ ದೊಡ್ಡ ರಿಯಾಲಿಟಿ ಶೋ, ದಕ್ಷಿಣ ಭಾರತದವರು ಹಿಂದಿಯಲ್ಲಿ ನಡೆಯುವಂಥ ಒಂದು ರಿಯಾಲಿಟಿ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ ದೊಡ್ಡ ವಿಷಯ. ಪಾರ್ಟಿಸಿಪೇಟ್ ಮಾಡಿದ್ಮೇಲೂ ಅಲ್ಲಿ ಕುಳಿತಿರುವಂಥ ನುರಿತ ದಿಗ್ಗಜರ ತೀರ್ಪುಗಾರನ ತಮ್ಮ ಕಡೆ ಸೆಳ್ಕೊಂಡು ಹಾಡೋದು, ಇಂಪ್ರೆಸಿವ್ ಆಗಿ ಹಾಡೋದು ಇನ್ನೊಂದು ದೊಡ್ಡ ವಿಷಯ. ಅದರಲ್ಲಿ ಕರ್ನಾಟಕದ ಹುಡುಗಿ ಗೆಲ್ಲೋದು ಮತ್ತೊಂದು ವಿಷಯ. ಹೌದು. ಥ್ಯಾಂಕ್ ಯು ಸೋ ಮಚ್. ಆಲ್ ಕ್ರೆಡಿಟ್ ಗೋಸ್ ಟು ನಂಬರ್ 1 ಅರ್ಚನಾ ಉಡುಪ, ನಂಬರ್ 2 ಜೋಗಿ ಸುನೀತಾ. ಎಸ್. ಮಧ್ಯದಲ್ಲಿ ದಿವ್ಯಾ ರಾಘವನ್ ಬರ್ತಾಳೆ. ರಾಘವನ್ ಬರ್ತಾಳೆ. ಸೊ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಕರ್ನಾಟಕದಿಂದ ಇವತ್ತಿಗೂ ಒಂದು 3 ಜನ ಗಾಯಕರು ಅಲ್ಲಿಷ್ಟು ಮಟ್ಟಿಗೆ ಹೋಗಿ ಹೆಸರು ಮಾಡಿದ್ದು. ನಂತರದಲ್ಲೆಲ್ಲ ನಡೆದಿದ್ದು ಇತಿಹಾಸ. ಫಸ್ಟ್ ಆಮೇಲೆ ಕೋರಸ್ ಸಿಂಗರ್ ಆದೆ. ನಮ್ಮಪ್ಪಂಗೆ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ. ಒಂದು ಯುಗಾದಿ ಹಬ್ಬ ಬಂದ್ರೆ ನೆನಪಾಗಿ ನಮ್ಮಲ್ಲಿ ವರ್ಷದ ಹೆಚ್ಚು ಅಂತಾರೆ ಗೊತ್ತಾ? ಮಾರ ದಿವಸ ಅಲ್ಲದೆ ವರ್ಷ ಎಲ್ಲ ಅದೇ ಆಗ್ತಾ ಇರತ್ತೆ ಅಂತ. ಯುಗಾದಿ ಹಬ್ಬ ಆದ ಮಾರ ದಿವಸ ಅಪ್ಪ ಕರ್ಕೊಂಡು ಹೋದ್ರು ಆಕಾಶ್ ಸ್ಟುಡಿಯೋಗೆ. ದೊರೆ ಸಾಂಗ್ ರೆಕಾರ್ಡಿಂಗ್ ನಡೀತಿತ್ತು, ದೊರೆ ಚಿತ್ರದ್ದು, ಶಿವರಾಜ್ ಕುಮಾರ್. ಆಗ ಅಪ್ಪ, ನಮ್ಮ ತಂದೆನೂ ಹಂಸಲೇಖ ಸರ್ ಬಹಳ ಒಳ್ಳೆ ಸ್ನೇಹಿತರು, ಯಾಕೆಂದರೆ ರಂಗಭೂಮಿ ಇದ್ರದ್ದು. ನಮ್ಮಪ್ಪ, ಸುನೀತಾ ನನ್ನ ಮಗಳು ತುಂಬ ಚೆನ್ನಾಗಿ ಹಾಡ್ತಾಳೆ ಅಂದರೆ ಅದು ನೀನೆಲ್ಲ ಹೇಳಬೇಕಾಗಿರೋದು, ನಾನು ಅಂತ ಅಂದರು. ನಮ್ಮ ಹಂಸಲೇಖ ಸರ್. ಅಪ್ಪಂಗೆ ಸರಿ. ನನಗೆ ಅವಾಗ ಅಲ್ಲೇ ಒಂಥರ ಏನಪ್ಪ ಅಂದರೆ ನನಗೆ ತುಂಬ ದೊಡ್ಡ ಅಚೀವ್ ಅಲ್ಲೆಲ್ಲ ಸ್ಟುಡಿಯೋಗೆಲ್ಲ ಹೋಗೋದು. ಆವಾಗ ಇವರ ತಾಯಿ ಮಂಗಳಾ ಅಂಜನ್, ಕುಸುಮ, ಕಮಲಾಕ್ಷಿ, ಇವರ ತಾಯಿ CK ರಮ, ಇವರೆಲ್ಲ ಅಲ್ಲಿ ಕೂತ್ಕೊಂಡು ಕೋರಸ್ ಹಾಡ್ತಾಯಿದ್ರು. ಅಲ್ಲಿಂದ ದೂರದಿಂದ ಪರಿಚಯ ಮಾಡಿಸಿ ಅವರೆಲ್ಲ ಯಾವ ಹಿನ್ನೆಲೆ ಗಾಯಕರಿಗೂ ಕಮ್ಮಿ ಇಲ್ಲಮ್ಮ, ಅಲ್ಲಿ ಹೋಗಿ ಫಸ್ಟು ಸ್ವಲ್ಪ ದಿನ ಕಲಿ, ಆಮೇಲೆ ನೀನು ಹಿನ್ನೆಲೆ ಗಾಯಕಿ ಆಗುವಂತೆ. ಅಲ್ಲಿಂದ ನನ್ನ ಕೋರಸ್ ಜರ್ನಿ ಶುರುವಾಗಿತ್ತು. ಆಗೋ ಬಂದನು ಓ ಓ ಅದೇ ನನ್ನ ಮೊದಲನೇ ಇದು. ವಾಟ್ ಎ ಜರ್ನಿ. ಸುನೀತಾ ಅವರ ಬಲಭಾಗದಲ್ಲಿ ಕುಳಿತಿರೋರು 1973-74ನಲ್ಲಿ ಒಂದು ಸಿನಿಮಾ ಬರುತ್ತೆ. ಆ ಸಿನಿಮಾದ ಹೆಸರು ಸಂಗಮ ಅಂತ. ಆ ಸಿನಿಮಾದ ಒಂದು ಹಾಡು ಡಾಕ್ಟರ್ PV ಶ್ರೀನಿವಾಸ್ ಮತ್ತು ಅವರ ತಾಯಿ CK ರಮಾ ಅವರ ಕಂಠಸಿರಿಯ ಹಾಡು. ಕನ್ನಡ ನಾಡಿನ ಜನತೆ ಮರೆಯೋಕ್ಕೆ ಸಾಧ್ಯ ಆಗದಿರೋ ಹಾಡು. ರಾಜ್ಯೋತ್ಸವ ಬಂದರೆ ಈ ಹಾಡು 100ಕ್ಕೆ 100ರಷ್ಟು ನಾವು ಕೇಳ್ತೀವಿ. ಅದನ್ನು ಅವ್ರ ಮಗಳೇ ಹಾಡಲಿ ಇವತ್ತು. ಆ ಫೀಮೇಲ್ ಸಿಂಗರ್ ಇದ್ರಲ್ಲ, ಪ್ಲೇಬ್ಯಾಕ್ ಸಿಂಗರ್, CK ರಮಾ ಅವರ ಮಗಳು, ಸಿಂಗರ್, ನೊಟೇಷನಿಸ್ಟ್, ಗಿಟಾರಿಸ್ಟ್, ಒನ್ ಅಂಡ್ ಓನ್ಲಿ ಕುಶಾಲ. ಅಮ್ಮನ ಹಾಡನ್ನ ಅವರ ತಾಯಿಯವರು ಹಾಡಿದ್ದು. ಹಾಗಾಗಿ BV ಶ್ರೀನಿವಾಸ್ ಅವ್ರ ಜೊತೆ ಆ ಹಾಡನ್ನ ಗುನುಗಿ ಫಸ್ಟ್ ಆಮೇಲೆ ಮಾಡಿ. ಸಿರಿವಂತನಾದರೂ ಕನ್ನಡ ನಾಡಲ್ಲೇ ಮೇರೆವೆ. ಈ ಹಾಡು ಕೇಳುತ್ತಿದ್ರೆ ಯಪ್ಪ ಹೃದಯ ತುಂಬಿ ಬಂದ್ಬಿಡುತ್ತೆ ಹಂಗೆ ಅಂತ. ಅವರ ಹಾಡಿನ ಫಿಮೇಲ್ ಸಿಂಗರ್, ಅವರ ಮಗಳು ಕುಶಾಲ ಅವರೇ, ನಮಸ್ಕಾರ, ಸ್ವಾಗತ. ನೀವು ಎಲೆ ಮರಿ ಕಾಯ್ತಾರ ಬದುಕ್ತಾ ಇದ್ದೀರಪ್ಪ, ಜಗತ್ತು ಗೊತ್ತೇ ಇಲ್ಲ ನೀವು. ನಾನು ಬಂದು ನಮ್ಮ ತಾಯಿ CK ರಮ ಅಂತ ಚಿಕ್ಕ ವಯಸ್ಸಿಂದ ಅವ್ರ ಜೊತೆಗೆ ಈಗ ಇದು ಹಂಸಲೇಖ ಅವ್ರ ರೆಕಾರ್ಡಿಂಗು, ಅವ್ರದ್ದು ರೆಕಾರ್ಡಿಂಗಲ್ಲಿ ಹೋಗಿ ಜೊತೆಗೆ ಹೋಗಿ ನೋಡ್ಕೊಂಡು ಬೆಳೆದಿರೋದಷ್ಟೇ. ಅಷ್ಟೇ ಹಾಡ್ಕೊಂಡು ಅವಾಗಿಂದ ಮಕ್ಕಳ ವಾಯ್ಸು ಅಂತಂದರೆ ನಾನು ಮತ್ತು ಮಂಗಳಾ ಅಂಜನ್ ಅವರ ಮಗಳು ರೇಖಾ ರೆಮೋ ಅಂತ ಇವಾಗ ಅವಳು, ಆಮೇಲೆ ಸುಜಾತಾ ಪ್ರಸಾದ್ ಅವ್ರ ಮಗಳು ಲಕ್ಷ್ಮಿ ಅಂತ ಅಂದ್ಬಿಟ್ಟು ನಾವುಗಳು ಅವಾಗ ಚೈಲ್ಡ್ ಸಿಂಗರ್ಸ್ ಆ ಥರ ಬೆಳ್ಕೊಂಡು ಬಂದಿರೋದು ನಾವು. ಮಕ್ಕಳು ಹಾಡು ಅಂದ್ರೆ ಯಾವ್ದು ಹಾಡಿದ್ದು? ಡು ಯು ರಿಮೆಂಬರ್ ಫಸ್ಟ್ ಹಾಡು?
ಕಿಂದರ ಜೋಗಿ ಅಂತ ಅಂದ್ಬಿಟ್ಟು ಮನೋಹರ್ ಸರ್ದು ಒಂದು ಬಂತು. ರವಿಚಂದ್ರನ್ ಸಿನಿಮಾ ಇಲ್ಲ 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 ಸೀರಿಯಲ್ ಒಂದು ಬಂತು. ಸೀರಿಯಲ್. ಓಕೆ. ಎಲ್ಲಿರುವೆ ಹೇಗಿರುವೆ ಕಿಂದರ ಜೋಗಿ ಅಂತ ಅಂದ್ಬಿಟ್ಟು ಮಗು ವಾಯ್ಸ್ ಹೇಳಿ, ಮಗು ವಾಯ್ಸ್ ಬೇಕು. ಎಲ್ಲಿರುವೆ ಹೇಗಿರುವೆ ಕಿಂದರ ಜೋಗಿ ಕಿಂದರ ಜೋಗಿ ಅಂತ ಅಂದ್ಬಿಟ್ಟು ಆ ಥರ ಹಾಡಿದ್ದು. ಆ ದಿನಮಾನಗಳಲ್ಲಿ ಚೈಲ್ಡ್ ಆರ್ಟಿಸ್ಟ್ಗಳ ಹಾಡುಗಳನ್ನ ಕೇಳಿಸ್ಕೊಂಡಿದ್ರೆ ನೀವು. ಅದರ ಧ್ವನಿ ಒನ್ ಅಂಡ್ ಓನ್ಲಿ ಕುಶಾಲ. ಕುಶಾಲ, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಬಹುಶಃ ಜಗತ್ತು ಗೊತ್ತಾಗ್ಬೇಕಿದೆಲ್ಲ, ಇಲ್ದರೆ ಅವ್ರೊಬ್ರು ಮಗಳಿದ್ದಾರೆ, ಅವ್ರು ಈ ಥರದ್ದೆಲ್ಲ ಹಾಡಿದ್ದಾರೆ ಅಂತ ಯಾರಿಗೂ ಗೊತ್ತೇ ಆಗಲ್ಲ ಹಂಗಿದ್ರೆ. ಹೌದು ಹೌದು. ಓಕೆ, ಲೆಟ್ಸ್ ಮೂವ್ ಆನ್. ಈ ಕಡೆ ಇಬ್ಬರಿದ್ದಾರೆ. ಒಬ್ರು ಬೋಲ್ಡ್ ಅಂಡ್ ಬ್ಯೂಟಿಫುಲ್, ಇನ್ನೊಬ್ರು ಅಷ್ಟೇ ಕನ್ಸರ್ವೇಟಿವ್. ಕಾಂಟ್ರಾಸ್ಟ್. ಇಬ್ಬರು ಕೂಡ ಒಂದೇ ಫ್ರೇಮಲ್ಲಿ ಕೂತಿರುವ ಇಬ್ಬರು ಕೂಡ. ಒಬ್ರು ಸುಪ್ರಿಯಾರಾಮ್ ಮತ್ತೊಬ್ರು ಮಾನಸ ಹೊಳ್ಳ. ಒಬ್ರು ಎಕ್ಸ್ಟ್ರಾವರ್ಟ್, ಇನ್ನೊಬ್ರು ಇಂಟ್ರಾವರ್ಟ್. ಹೌದು, ಕರೆಕ್ಟ್ ಹರೀಶ್ ಹೇಳ್ತಿರೋದು ಅಂತ ಇಬ್ರು ಒಪ್ಕೋತಾರೆ. ಆಕ್ಚುಲಿ ಹಂಗೆ ಇದಾರೆ ಇಬ್ರು ಕೂಡ. ಬಟ್ ಮಾನಸ ಹೊಳ್ಳ ಬಗ್ಗೆ ಫಸ್ಟ್ ಹೇಳ್ತೀನಿ. ಅವರ ತಂದೆ ಅರವಿಂದ್ ಅವರು ಬಹುದೊಡ್ಡ ಕಲಾವಿದರು, ರಂಗಭೂಮಿಯ ನಟ. ಅವರ ಮಡದಿ ಅಂದರೆ ಅವರ ತಾಯಿಯವರು ರಮಾ ಅವರು. ಅವರ ಆ ದಿನಮಾನಗಳಲ್ಲಿ ಅಂದರೆ 99, 2000 ನಾನು ಫಸ್ಟ್ ಅಪ್ಪ ಅಮ್ಮನಿಬ್ಬರನ್ನು ಭೇಟಿ ಮಾಡಿದ್ದು ಮತ್ತು ಅವರ ವೇದಿಕೆಗಳಲ್ಲಿ ನನಗೂ ಅವಕಾಶ ಮಾಡಿಕೊಟ್ಟಿದ್ದು. ನಾನು ತುಂಬ ದೊಡ್ಡನಾಗ್ಬಿಟ್ಟೆ ಅಲ್ಲ, ಒಂದು ಚಿಕ್ಕವ್ರು ಕಾಣಿಸ್ತಿದ್ರಿ ಅಂತ. ಮಾನಸ ಹೊಳ್ಳ ಒಂದಷ್ಟು ವರ್ಷ ಆದಮೇಲೆ ನಮ್ಮ ಶೋಲ ಅತಿಥಿಗಳು ಬಂದಿದ್ದಾರೆ. ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಮಾನಸ ಹೊಳ್ಳ ಸಿಂಗರ್, ಮಾನಸ ಹೊಳ್ಳ ಮ್ಯೂಸಿಕ್ ಡೈರೆಕ್ಟರ್. ಖುಷಿ ಆಗುತ್ತೆ, ಒಂಥರ ರಾಣಿ ಅವರು. ಯಾಕೆಂದ್ರೆ ರಾಣಿ ಸಿನಿಮಾ ಮಾಡ್ತಿದ್ದಾರೆ. ಓಕೆ ಮಾನಸ, ಹೌ ಆರ್ ಯು ಡೂಯಿಂಗ್? ಹೇಗಿದ್ದೀರಿ? ಸೂಪರ್ ಆಗಿದೆ. ಸೊ ನನ್ನ ಜರ್ನಿ ಶುರು ಆಗಿದ್ದು ಇವ್ರು ಹೇಳಿದಕ್ಕೆ ಆಪೋಸಿಟ್ ನಂದು ಕತೆ. ಅಂದ್ರೆ ಇವ್ರು ಮನೆಯಲ್ಲಿ ಗಾಯಕಿ ಆಗ್ಬೇಕು ಅನ್ಕೊಂಡಿದ್ರು, ಬಟ್ ನಮ್ಮ ಮನೆಯಲ್ಲಿ ನಾನು ಗಾಯಕಿ ಆಗ್ಬಾರ್ದು, ಈ ಫೀಲ್ಡ್ ಬರೋದು ಬೇಡ ಅಂತ ಅನ್ಕೊಂಡಿದ್ದು. ನಿಮ್ಮ ಮನೇಲಿ ಇರೋ ರಕ್ತನೇ ಅದು, ಬೆಳಗಿನ ಉಸಿರಾಡೋದು ಅದೇ ತರ ಮಾಡೋದು ಕೆಲಸ. ಹೌದು, ಬಟ್ ಏನಂದ್ರೆ ಅಮ್ಮ ತುಂಬಾ ವರ್ಷ ಸ್ಟ್ರಗಲ್ ಮಾಡಿದ್ರಲ್ಲ, ಅಂದ್ರೆ ಕೋರಸ್ ಗಾಯಕಿ ಅಲ್ಲೇ ಉಳ್ಕೊಂಡ್ಬಿಟ್ರು. ಅಂದ್ರೆ ಪ್ರೋಗ್ರಾಮ್ಸ್ ಗಳಲ್ಲೆಲ್ಲ ಹೆಸರು ಮಾಡಿದ್ರು, ಬಟ್ ಎಲ್ಲೋ ಒಂದ್ ಕಡೆ ಹಿನ್ನೆಲೆ ಗಾಯಕಿಯಾಗಿ ಅವ್ರು ಮುಂದ್ ಬರಕ್ ಆಗ್ಲಿಲ್ಲ. ಅಂದ್ರೆ ಎಷ್ಟೋ ಸಲ ಅವ್ರು ಔಟ್ ಆಫ್ ಸ್ಟೇಷನ್ ಶೋ ಹೋಗ್ತಿದ್ರಿಂದ ಇಲ್ಲಿ ರೆಕಾರ್ಡಿಂಗ್ ಮಿಸ್ ಮಾಡ್ಕೊಂಡಿದ್ದು ಇದೆ. ಸೊ ಆ ಥರನೂ ಆಗಿದೆ. ಸೊ ಅದೇನೋ ಅವ್ರ ತಲೆಯಲ್ಲಿ ಏನಿತ್ತು ಗೊತ್ತಿಲ್ಲ, ಬಟ್ ನನ್ಗೆ ಬರೋದು ಬೇಡ ಅಂತ, ನನ್ನ ಡಾಕ್ಟ್ರ್ ಓದಿಸ್ಬೇಕು ಅಂತ ಇದ್ದಿದ್ದು ಅಮ್ಮನಿಗೆ. ಸೊ ಒಂದು 10th ಹೈಸ್ಕೂಲ್ ಓದಬೇಕಾದ್ರೆ ಅವಾಗ ಅಪ್ಪ ಒಂದು ಮೂವಿ ಮಾಡಿ ಕೈ ಸುಟ್ಕೊಂಡ್ರು. ಸೊ ಅವಾಗ ಆರ್ಥಿಕ ನೆರವು ಬೇಕಾಗಿತ್ತು. ಸೊ ಅವಾಗ ಅಲ್ಲಿಂದ ನನ್ನ ಹಸಿವು ಶುರು ಆಗಿದ್ದು. ಅಲ್ಲಿವರೆಗೂ ಸುಮ್ಮನೆ ಕರ್ಕೊಂಡು ಹೋಗೋರು, ಕಲಿತಾ ಇದ್ದೆ. ಬಟ್ ನನಗೆ ಏನೋ ಸ್ಟಡೀಸಲ್ಲಿ ತುಂಬ ಡೆಡಿಕೇಟೆಡ್ ಆಗಿದೆ. ಸೊ ನನಗೂ ಇಂಟ್ರೆಸ್ಟ್ ಇಲ್ಲ, ಅವ್ರಿಗೂ ಸುಮ್ಮನೆ ಕಲಿಸ್ಬೇಕು ಅಂದರೆ ಅಟ್ಲೀಸ್ಟ್ ಕಲ್ತಿರ್ಲಿ ಅಂತ ಕಲಿಸೋರು. ಬಟ್ ಅವ್ರಿಗೇನು ಆ ಥರ ಇದಿರಲಿಲ್ಲ. ಬಟ್ ನನ್ನ 4ನೇ ವರ್ಷಕ್ಕೆ ನಮ್ಮ ಅಮ್ಮ ಸ್ಟೇಜ್ ಹತ್ತಿಸಿದ್ರು. ಆಗ್ಲಿಂದನೇ ಕಾರ್ಯಕ್ರಮಗಳಲ್ಲಿ ಹಾಡ್ತಾ ಇದ್ದೆ. ಬಟ್ ಫುಲ್ ಫ್ಲೆಡ್ಜಾಗಿ ನೀನು ಬರಬೇಡ ಅಂತಾನೆ ಇದ್ರು. ಅಂಡ್ ನಾನು ಅವಳಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. ಸ್ಟೆಲ್ಲಾ ಮ್ಯಾರಿಸ್ ಸದಾಶಿವ. ಇವಳು ಇಲ್ಲ ಪಾಪ ನನ್ಗಿಂತ ಚಿಕ್ಕದು ಪಾಪ ಅದು. ನಾನು ಕೋರಸ್ ಹಾಡಕ್ಕೆ ಎಂಟ್ರಿ ಆದಾಗ ಇವ್ರು ಸೀನಿಯರ್, ಹೆದರ್ಕೋತಾ ಇದ್ವಿ ನಾವು. ಹವಾ ಇಲ್ಲ, ಸೀನಿಯರ್ ಅಂದ್ರೆ ಒಂದು ಇರುತ್ತಲ್ವಾ, ಅವರು ಎಕ್ಸ್ಪೀರಿಯನ್ಸ್ ಇರುತ್ತೆ, ತುಂಬಾ ಜನ ಮ್ಯೂಸಿಕ್ ಡೈರೆಕ್ಟರ್ ಹಾಡಿರ್ತಾರೆ ಅಂತ, ಆ ತರ ಅಷ್ಟೇ. ಇನ್ನೇನ್ ಪಾಪ ಇನ್ನೇನು ಭಯ ಬಿಡಿಸಿಲ್ಲ ಪಾಪ. ಬಟ್ ಹಾಡಕ್ ಶುರು ಮಾಡಿದಾಗ ಸಂಗೀತಕ್ಕೆ ಹೋಗ್ತೀನಿ ಅಂದಾಗ ಹೇಳಿದ್ದೇನೆ ಪೇರೆಂಟ್ಸ್ ಅಂದ್ರೆ ಸಂಗೀತಕ್ಕೆ ಅವರೇ ಕಳ್ಸೋರು. ಪ್ರೋಗ್ರಾಮ್ಸ್ಗಳಲ್ಲೂ ಹಾಡ್ತಾ ಹೇಳಿದ್ರೆ 4ನೇ ವರ್ಷಕ್ಕೆ ಸ್ಟೇಜ್ ಹಚ್ಚಿದ್ರು, ಎಲ್ಲ ಆಗ್ತಿತ್ತು. ಬಟ್ ಪೂರ್ತಿ ಪ್ರೊಫೆಷನಲ್ ಆಗಿ ಇದು ತಗೋಬೇಡ, ಡಾಕ್ಟರ್ ಓದ್ಬೇಕು ನೀನು ಹಂಗೆ ಅಂತ. ಆಮೇಲೆ ಯಾವಾಗ ಆರ್ಥಿಕ ನೆರವು ಒಂದು ಬೇಕಾಗಿತ್ತು, ಆವಾಗ ನನ್ನ ಆರ್ಕೆಸ್ಟ್ರಾ ಜರ್ನಿ ಶುರುವಾಗಿದ್ದು. ಆರ್ಕೆಸ್ಟ್ರಿಂದ ಕೋರಸ್ ಹಾಡಕ್ಕೆ ಶುರು ಮಾಡಿದೆ, ನಂತರ ಹಿನ್ನೆಲೆ ಗಾಯಕಿ ಆದೆ. ದೆನ್ ಈಗ ಒಂದು 5-6 ವರ್ಷದಿಂದ ಮ್ಯೂಸಿಕ್ ಡೈರೆಕ್ಷನ್ ಕೂಡ ಮಾಡ್ತಿದ್ದೀನಿ. ಕನ್ನಡದಲ್ಲಿ ಅಪರೂಪದ ಹೆಣ್ಣು ಮಕ್ಕಳು ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು, ಅದರಲ್ಲಿ ಒಂದು ಕ್ರೆಡಿಟ್ ಮಾನಸ ಹೊಳ್ಳ ಅವ್ರು ಕೊಡೋಣ. ಅವತ್ತು ಸ್ಕೆಥಾಸ್ಕೋಪ್ ಬಿಟ್ಟಿದ್ದು, ಸಂಗೀತವನ್ನು ಹಿಡಿದಿದ್ದು, ಇವತ್ತು ಹಿಂಗೆಲ್ಲ ಇದ್ದಾರೆ. ವೆರಿ ನೈಸ್ ಮಾನಸ, ವಿ ಪ್ರೌಡ್ ಆಫ್ ಯು. ಮಗದೊಬ್ಬರು ಸುಪ್ರಿಯಾರಾಮ್, ತುಂಬ ಹಳೆಯ ಪರಿಚಯ ನನಗೆ. ಗೆಳತಿ, ರಾಕ್ ಸ್ಟಾರ್ ಪರ್ಫಾರ್ಮೆನ್ಸ್, ಆನ್ ಸ್ಟೇಜ್ ಆಫ್ ಸ್ಟೇಜ್, ಒಂಥರ ಉತ್ಸಾಹದ ಚಿಲುಮೆ. ಎಲ್ಲೂ ಯಾವಾಗಲೂ ಕೂಡ ಬದುಕಲ್ಲಿ ಏನೇ ಕಷ್ಟ ಇರಲಿ ಇವ್ರು ಮಾತ್ರ ಮಿಂಚ್ತಾ ಇರ್ತಾರೆ. ಹಾಗೆ ಇರಬೇಕು ಅಂತ ನಾನು ಯಾವಾಗಲೂ ಫೀಲ್ ಮಾಡ್ತೀನಿ. ವೆಲ್ಕಮ್ ಸುಪ್ರಿಯಾ. ಥ್ಯಾಂಕ್ ಯು. ಅಂಡ್
ಅದೇನು ಬ್ಲೂ ಕಲರ್ ಹೇರ್, ಹೌದು. ಏನೋ ಸ್ಟೈಲ್ ಮಾಡ್ತಾರಲ್ಲ ಹೆಣ್ಮಕ್ಳು, ಅದಕ್ಕೆ ರಾಕ್ ಸ್ಟಾರ್ ಅನ್ನೋದು. ಯಾವಾಗ್ಲೂ ಏನಾರು ಒಂದು ಸ್ಟೈಲ್ ಮಾಡ್ತಾರೆ ಸುಪ್ರಿಯಾ. ಯಾವಾಗ್ಲೂ ಪ್ರತಿ ಸರಿ ಬಂದಾಗ್ಲೂ ಏನೋ ಅದೊಂದೇನೋ ವಂಡರ್ ಹೇರ್ ಅಂತ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀನಿ. ಸೊ ಈಗ ನಾನು ಫುಲ್ ಆಂಟ್ರಪ್ರನೂರ್ ಆಗ್ಬಿಟ್ಟಿದ್ದೀನಿ, ಬಿಸ್ನೆಸ್ ವುಮನ್, ಸಿಇಒ ಆಫ್ ಮೈ ಕಂಪನಿ, ಅದೆಲ್ಲ ಸೀನ್ ನಡೀತದೆ. ಅಂದ್ರೆ ಸಿಂಗಿಂಗ್ ಪ್ಲಸ್ ಬಿಸ್ನೆಸ್. ಎಸ್, ಸಿಂಗಿಂಗ್ ಪ್ಲಸ್ ಬಿಸ್ನೆಸ್. ಅದು ಒರಿಜಿನಲ್ ಡೂಪ್ಲಿಕೇಟ್? ಸೊ ಇದು ರಿಯಲ್ ಹೇರ್ ಇಂದ ಮಾಡಿರೋದು. ನಮ್ಮ ಹೇರ್ ಕಲರ್ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಕಲರ್ ಸ್ಟ್ರೀಕ್ಸ್ ನ ಕ್ಲಿಪ್ ಮಾಡ್ಕೊಂಡಿದೀನಿ. ಗೊತ್ತೇ ಆಗಲ್ಲ, ನಾನಾಗೆ ಹೇಳಿದ್ಮೇಲೆ ನಿಮಗೆ ಗೊತ್ತಾಯ್ತಲ್ವಾ, ಆ ತರ ನಾವ್ ಎಲ್ಲರಿಗೂ ಕಾಗೆ ಹಾರಿಸ್ಬೋದು, ಆಯ್ತಾ? ಇದ್ದಂಗೆ ನಮ್ಮ ಚಾನಲ್ ಟ್ಯಾಗ್ಲೈನ್ ಅದು, ಅಷ್ಟನ್ನ ಮಾತ್ರ ಹೇಳ್ತಿದಾರ ಅವ್ರು. ನ್ಯೂಸು ಇದ್ದಂಗೆ, ಸೊ ಅದು ನೀಟಾಗಿ ಹೇಳ್ತಿದಾರ ಅವ್ರು. ಸೋ ಸ್ವೀಟ್ ಆಫ್ ಯು. ಗೋ ಹೆಡ್. ಸೊ ಓಕೆ, ಸೊ ನಾನು ಯಾವ ಮ್ಯೂಸಿಕ್ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದವಳು. ನೋ ಮೆಂಟರ್, ನೋ ಗಾಡ್ ಫಾದರ್, ನಥಿಂಗ್. ಸೊ ನಮ್ಮ ತಂದೆ ತಾಯಿ ತುಂಬ ಒಂದು ಬಡತನದಿಂದ ಬಂದಂಥ ಫ್ಯಾಮಿಲೀಸೇನೆ. ಅಂದರೆ ಯಾವ ಥರ ಅಂದರೆ ಕಾಲಕ್ಕೆ ಚಪ್ಪಲಿ ಇಲ್ಲದೆ, ಹಾಕಕ್ಕೆ ಒಂದೇ ಚಡ್ಡಿ. ಸೊ ಒಂದು ಹೊತ್ತು ಮುದ್ದೆ ತಿಂದರೆ ಅಪ್ಪ, ಇನ್ನು ನೆಕ್ಸ್ಟ್ ಮೀಲು ರಾತ್ರಿಗೇನೆ, ಆ ಥರ ಬಡತನದಲ್ಲಿ ಬಂದು. ಸೊ ಅವರು ನಮ್ಮನ್ನು ಹಂಬಲ್ ಆಗಿಡೋಕ್ಕೆ ಅಲ್ಲಿ ಹೋಗಿ ಅವ್ರು ಇರ್ತಾ ಇದ್ದಂಥ ಮನೆ ಗುಡ್ಸ್ಲಲ್ಲಿ ಎಷ್ಟು ಜನ, ಅವ್ರು 9 ಜನ ಮಕ್ಕಳು. ಸೊ ಅವರೆಲ್ಲ ಯಾವ ರೀತಿ ಮಲಗ್ತಾಯಿದ್ರು ಆ ಗುಡ್ಸ್ಲಲ್ಲಿ, ಅದೆಲ್ಲ ತೋರಿಸ್ತಾಯಿದ್ರು. ಸೊ ಆ ರೀತಿಯಾದ ಒಂದು ಹಂಬಲ್ ಬ್ಯಾಕ್ಗ್ರೌಂಡಿಂದ ಬಂದಂಥ ಒಂದು ಫ್ಯಾಮಿಲಿ. ಅಪ್ಪ ಅಮ್ಮ ಇಬ್ಬರು ಕೆಲಸ ಮಾಡಿ ನಮಗೆ ಕಷ್ಟ ಆಗಬಾರ್ದು, ಪ್ರಿನ್ಸ್ ಆ್ಯಂಡ್ ಪ್ರಿನ್ಸಸ್ ಥರ ನನ್ನ ತಮ್ಮನ್ನು ಬೆಳೆಸಿದ್ರು. ಸೊ ಮ್ಯೂಸಿಕ್ ಡೆಫಿನೆಟ್ಲಿ ನಮ್ಮ ಫ್ಯಾಮಿಲಿಲಿ ರನ್ ಆಗುತ್ತೆ. ನಮ್ಮ ತಾತ ವಿದ್ವಾನ್ ಮುನಿ ವೆಂಕಟಪ್ಪ ಅವ್ರ ಹತ್ರ ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದು. ಅವ್ರ ಮನೆಗೆ ಬಂದು ಹೇಳ್ಕೊಡೋರು, ಬೈಯೋರು, ಬೈಸ್ಕೊತಾ ಇದ್ದೆ. ಸೊ ಆ ಒಂದು ಸಲಿಗೆ ಇರುತ್ತಲ್ಲ ತಾತ ಹತ್ರ ಕಲಿಯುವಾಗ, ಸೊ ಸ್ವಲ್ಪ ಬಂಕ್ ಹೊಡಿಯೋಕ್ಕೆಲ್ಲ ಟ್ರೈ ಮಾಡ್ತಾಯಿದ್ದೆ, ಕಿವಿ ಹಿಂಡಿ ಕೂರಿಸೋರು. ಸೊ ಸುಮಾರು ವರ್ಷ ಕಲಿತೆ, 10th ಕಲಿತೆ. ಅದಾದಮೇಲೆ ಚಿಕ್ಕ ವಯಸ್ಸಿಂದಾನೇ ಹುಚ್ಚಿತ್ತು, ನಾನು ಪ್ಲೇಬ್ಯಾಕ್ ಸಿಂಗರೇ ಆಗಬೇಕು ಅಂತ, ವಿತೌಟ್ ರೀಸನಿಂಗ್. ನಮ್ಮ ಫ್ಯಾಮಿಲಿಲಿ ಯಾರೂ ಕೆರಿಯರ್ ಅಂತ ತೊಗೊಂಡಿಲ್ಲ ಇದನ್ನು. ಸೊ ನಾನೇ ಫಸ್ಟ್, ಯಾಕಂದರೆ ಅವ್ರಿಗೆಲ್ಲ ಆರ್ಥಿಕ ಸಮಸ್ಯೆಗಳು ಇದ್ದಿದ್ದರಿಂದ ಐ ವಾಸ್ ಫಾರ್ಚುನೇಟ್ ಎನಫ್, ಲಕ್ಕಿ ಎನಫ್ ಟು ಗೆಟ್ ಇನ್ ಟು ದಿಸ್ ಪ್ರೊಫೆಷ್ನಲಿ. ಸೊ ಫಸ್ಟು ಬ್ರೇಕ್ ಅಂತ ಸಿಕ್ಕಿದ್ದು ರಿಯಾಲಿಟಿ ಶೋಸ್ ಮೂಲಕ. ಸೊ ಸಾರೆಗಾಮಪ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದೆ, ಅಲ್ಲಿ ಮನೋಮೂರ್ತಿ ಸರ್ ಸಿಕ್ಕಿದ್ರು, ಎಲ್ಲ ಅಭಿಮನ್ ರಾಯ್ ಅವ್ರು ಸಿಕ್ಕಿದ್ರು. ಎಕ್ಸಾಕ್ಟ್ಲಿ, ಎಸ್. ಸೊ ಐ ಒನ್ ಸೀಸನ್ 2 ಸಾರೆಗಾಮಪ. ಅಲ್ಲಿಂದ ನನ್ನ ಬ್ರೇಕ್ಸ್ ಸ್ಟಾರ್ಟ್ ಆಯಿತು, ಅಂದರೆ ಓಪನಿಂಗ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ. ಸೊ ವಿತೌಟ್ ಗಾಡ್ ಫಾದರ್, ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಬಂದಿದ್ದಲ್ವಾ. ಸೊ ಎಲ್ಲ ಏನೋ ಬಣ್ಣದ ಲೋಕ, ಬಣ್ಣದ ಕನಸುಗಳು ಕಟ್ಕೊಂಡು ಬಂದೆ. ಫಸ್ಟ್ ರೆಕಾರ್ಡಿಂಗಲ್ಲೇ ಸುಸ್ತಾಗೋಯ್ತು ನನಗೆ. ಗೊತ್ತಾಯ್ತು, ದಿಸ್ ಇಸ್ ರಿಯಾಲಿಟಿ. ಬಿಕಾಸ್ ಐ ರೆಕಾರ್ಡೆಡ್ ಮೈ ಫಸ್ಟ್ ಸಾಂಗ್ ಅಟ್ ಮಿಡ್ನೈಟ್. 12:30 ಸ್ಟಾರ್ಟ್ ಆಗಿ 2 ಗಂಟೆ. ತಾಜ್ ಮಹಲ್ ಸಿನಿಮಾದು ಹೂವಂತ ಪ್ರೀತಿ. ದಟ್ ವಾಸ್ ಮೈ ಫಸ್ಟ್ ಸಾಂಗ್ ರೆಕಾರ್ಡಿಂಗ್. ಹಾಲಂಥ ಪ್ರೀತಿ ವಿಷವಾದ ಮೇಲೆ, ಹಾಲಿಗೂ ವಿಷಕ್ಕೂ ಭೇದವೆಲ್ಲಿದೆ. ಸೊ ಮಧ್ಯರಾತ್ರಿ ಹಾಡಿದ್ದು ನೋವೆಲ್ಲ ಹಾಡಲ್ಲಿ ಹಾಕಿದೆ. ಪ್ಯಾಥೋ ಸಾಂಗ್ ಫಸ್ಟ್ ಎಂಟ್ರಿ. ದಟ್ ಈಸ್ ಸೋ ಹಾರ್ಟ್ ಟಚಿಂಗ್. ಹೌದು, ನಮ್ಗೆ ಬೇಜಾರಾಗಿದ್ದಾಗ ಯಾರು ಕೇಳ್ಬಿಟ್ರೆ ಯಬ್ಬ ಅನ್ಸ್ಬಿಡುತ್ತೆ. ಹಂಗಿದೆ ವಾಯ್ಸ್ ನೋಡಿ, ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಆಕೆ ಒಂಥರ ಅಂದರೆ ಜೋಶ್ ಎನರ್ಜಿಲೇ ಯಾವಾಗಲೂ ಸ್ಟೇಜಲ್ಲಿ ಮಿಂಚು ಹಾಕಿ ಈ ಥರದ್ದೆಲ್ಲ ಒಂದು ಹಾಡಾಡ್ಬಿಟ್ಟು ಹಿಂಗೆ ನೋಡ್ತಿರ್ತೀವಿ. ಆಮೇಲೆ ತುಂಬ ಜನ ಕಮೆಂಟ್ ಮಾಡಿದ್ದಿದೆ, ಕಲ್ತಿರೋ ಶಾಸ್ತ್ರೀಯ ಸಂಗೀತ ಎಲ್ಲಿ, ಹಾಡ್ತಿರೋ ಸಿನಿಮಾ ಮ್ಯೂಸಿಕ್ ಎಲ್ಲಿ, ಹಾಕೊಂಡ್ರೆ ಬಟ್ಟೆ ಯಾವ ಥರ, ಹುಡುಗಿ ಥರ ಯಾವ ಕಾಣಲ್ವೇನಮ್ಮ ನೀವು, ಇದೆಲ್ಲ ಕಮೆಂಟ್ಗಳು ಬರ್ತಿರುತ್ತೆ. ಆ ಥರ ಅಲ್ಲ, ಯು ವೆರಿ ಫ್ಯಾಷನಬಲ್, ಎಲ್ಲಿಂದ ತಗೋತೀರಾ ಬಟ್ಟೆ, ಈ ಥರ ಎಲ್ಲ ಇನ್ಸ್ಪೈರ್ಡ್ ಆಗಿ ಕೇಳ್ತಾರೆ. ನಾವು ವಿಯರ್ ಲೈಕ್ ಎನ್ ಇನ್ಸ್ಪಿರೇಷನ್. ಆ ಥರ ಎಲ್ಲ ನಮ್ಮ ಅಪ್ಪ ಬರ್ತಾರೆ ನನ್ನಿಂದ, ಸೀರೆ ಉಟ್ಕೋ, ನೀನು ಆ್ಯಕ್ಟ್ರೆಸ್ ಅಲ್ಲ, ನೀನು ಗಾಯಕಿ, ಅದನ್ನ ನೆನ್ಪಿಟ್ಕೋ, ಸೀರೆ ಉಟ್ಕೋ, ಎಷ್ಟು ಜನಕಮ್ಮ ನೋಡು, ಚಿತ್ರಮ್ಮ ನೋಡು, ಹಿಂಗೆ ಎಕ್ಸಾಂಪಲ್ಸ್ ಕೊಡೋದು. ನಾನು ಇಂದಿನ ಮಹಿಳೆ ಅಂತ ನಾನು. ಸೊ ಈ ಟಕ್ಕರ್ ನಡೀತಾ ಇರುತ್ತೆ ನಮ್ಗೆ. ನೀವು ಹೇಳ್ತೀರಾ ಸುನೀತಾ ಅವ್ರು ಸೀರೆ ಉಟ್ಕೊಂಡ್ ಬಂದಿದ್ದಾರೆ, ಇವತ್ತಿನ ಮಹಿಳೆ ಅಲ್ವಾ? ಆಫ್ ಕೋರ್ಸ್ ಶಿ ಇಸ್, ಇಲ್ಲ ಅಂತ ಹೇಳ್ತಲ್ಲ. ಅಂದಿಗೂ ಮಹಿಳೆ, ಇಂದಿಗೂ ಎಂದೆಂದಿಗೂ ಮಹಿಳೆ, ಅದನ್ನ ಬಿಟ್ಟಲ್ಲೇ ತುಂಬಾ ಆಡಲ್ಲ ಅಂದೆ, ಹಾಕಿದ್ಲು. 3 Roses ಬ್ರುಕ್ ಬಾಂಡ್ ಆಡ್ ತರ ಇತ್ತದು. ಓಕೆ, ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಯು ವೆಲ್ಕಮ್. ಸುನೀತಾ ಟೆಲ್ ಅಸ್, ಅವತ್ತಿನ ಈ 4 ಜನ ನೀವೆಲ್ಲ ಒಂದಷ್ಟು ದಶಕಗಳಿಂದ ಗೊತ್ತಿರೋರು. ಸೊ ಹಾಗಾಗಿ ರೆಡ್ ಕಾರ್ಪೆಟ್ ಏನು ನೋಡಿಲ್ಲ ನೀವು? ಖಂಡಿತ ಇಲ್ಲ.
ಕಷ್ಟಪಟ್ಟು ಮುಳ್ಳು ಚುಚ್ಚಿಸ್ಕೊಂಡು ಮಂಡಿ ಗಾಯ ಮಾಡ್ಕೊಂಡು ಮನಸ್ಸಿಗೂ ಗಾಯ ಮಾಡ್ಕೊಂಡು ಬಿದ್ದು ಎದ್ದು ಈಗ್ಲೂ ಆಗ್ತಿರುತ್ತೇನೋ ಗೊತ್ತಿಲ್ಲ ನನಗೆ. ಕಂಫರ್ಟ್ ಝೋನ್ ಇದೀರಿ ಅಂತ ನಂಗೆ ಯಾವಾಗ್ಲೂ ಅನ್ಸಲ್ಲ. ನೆವರ್ ಎಂಡಿಂಗ್. ಹೌದು. ಒಂದು ಹಿನ್ನೆಲೆ ಗಾಯಕಿ ಮಗಳಾದ್ರೂನು ಯಾರು ಹಿನ್ನೆಲೆ ಗಾಯಕಿ ಮಗಳು ಅಂತ ಅಂದ್ಬಿಟ್ಟು ಏನು ಕರೀಲಿಲ್ವಲ್ಲ. ನಮ್ ಟ್ಯಾಲೆಂಟ್ ಇಂದಾನೆ ಬರ್ಬೇಕಾಗಿತ್ತು. ಬಟ್ ಒಳಗೋಗೋದು ಈಸಿನಾ? ಇಲ್ಲ, ಈಗ ಈಸಿ ಸರ್, ಈಗ ಈಸಿ ಇದೆ, ಬಟ್ ಆವಾಗ ಈಸಿ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಒಂದು ಪ್ರಿನ್ಸಿಪಲ್ ಇತ್ತು, ಒಂದು ಗಾಯಕಿಯಾಗಿ ಬರ್ಬೇಕಂತಂದ್ರೆ ನೋಟೇಶನ್ ಬರೆಯಕ್ ಗೊತ್ತಿರ್ಬೇಕಾಗಿತ್ತು, ಓದೋಕ್ ಗೊತ್ತಿರ್ಬೇಕಾಗಿತ್ತು, ಬುಕ್ ತಗೊಂಡ್ ಬರ್ಬೇಕು, ಬುಕ್ ತಗೊಂಡ್ ಬಂದಿಲ್ಲ ಅಂದ್ರೆ ಬೈಸ್ಕೊಳ್ಳೋರು. ಹೌದು, ಅದೊಂದು ರೂಲ್ಸ್ ಇತ್ತು, ರೆಗ್ಯುಲೇಷನ್ಸ್ ಇತ್ತು. ಇವಾಗ ಅದೆಲ್ಲ ಏನು. ಆ್ಯಂಡ್ ಇನ್ನೊಂದೇನು ಗೊತ್ತಾ, ನಾನಾಗಿರ್ಬೋದೆಲ್ಲ ನಾವು ಸರ್ ಹಂಸಲೇಖ ಸರ್ ಸಂಸಮ್ ಅಂತ ಒಂದು ಸಂಘ ಓಪನ್ ಮಾಡಿದ್ರು, ಸಂಗೀತ ಸಂಘ ಅಂತ ಹೇಳಿ, ರವೀಂದ್ರ ಕಲಾಕ್ಷೇತ್ರ ದೊಡ್ಡ ಮಟ್ಟದಲ್ಲಿ. ಯಾರೇ ಒಬ್ಬ ಸಿಂಗರ್ ಅದಕ್ಕೆ ಎಂಟರ್ ಆಗಬೇಕು ಅಂದರೆ ಇಂಟರ್ವ್ಯೂ ಮಾಡ್ತಿದ್ರು. ಮಾಡ್ತಿದ್ದಿದ್ದು ಯಾರು? ವೇಣು ಸರ್, ತಬ್ಲಿಸ್ಟ್ ವೇಣುಗೋಪಾಲ್ ಸರ್, ವಿ ಮನೋಹರ್, ಒಬ್ಬ ಸಾಹಿತಿ, ಒಬ್ಬ ಮ್ಯೂಸಿಕ್ ಡೈರೆಕ್ಟರ್, ಒಬ್ಬರು ಎಲ್.ಎನ್. ಶಾಸ್ತ್ರಿ, ಇಂಥವ್ರ ಘಟಾನ್ಘಟ್ಟಿಗಳು ಕೂತ್ಕೊಂಡು ಹಾಡಾದ್ಮೇಲೆ ಓಕೆ ಅಂದ್ರೆ ಮಾತ್ರ ಒಂದು ಕಾರ್ಡ್ ಕೊಡ್ತಾ ಇದ್ರು. ಓ ಮೈ ಗಾಡ್, ಸಂಸಮ್ ಅಂತ. ಆವಾಗ ಅದು 6 ತಿಂಗಳಿಗೆ ಒಂದು ಸಲ ಆಗೋದು. ಆ ಒಂದು ಇದು ಏನು ಅದು ಎಕ್ಸಾಮ್ ಅಂತಾನೆ ಹೇಳ್ಬೋದು. ಅದು ಅಲ್ಲಿ ಸೆಲೆಕ್ಟ್ ಆದ್ಮೇಲೆ ಒಂದು ದಿವಸ ಅಲ್ಲಿ ಒಂದು ಸಮಾರಂಭ ಮಾಡಿ ಅವತ್ತು ಕಾರ್ಡ್ ಇಶ್ಯೂ ಮಾಡ್ತಿದ್ರು. ಅವತ್ತು ಈ ಹುಡುಗ ಅಥವಾ ಈ ಹುಡುಗ ಕೋರಸ್ ಹಾಡ್ಲಿಕ್ಕೆ, ನಾಟ್ ಎ ಪ್ಲೇ ಬ್ಯಾಕ್ ಸಿಂಗರ್, ಕೋರಸ್ ಹಾಡ್ಲಿಕ್ಕೆ ಓಕೆ ಅರ್ಹತೆ ಇದೆ. ಅದನ್ನು ಇಶ್ಯೂ ಮಾಡ್ತಿದ್ದಿದ್ದು ಯಾರು? ಒಂದು ಹಂಸಲೇಖ ಸರ್, ಇಲ್ಲ ಸಾಧು ಕೋಕಿಲ ಸರ್. ನನಗೆ ಇಂಟರ್ವ್ಯೂ ಮಾಡಿದ್ದು ಸಾಧು ಕೋಕಿಲ, ವಿ ಮನೋಹರ್, ವೇಣುಗೋಪಾಲ್ ರಾಜು ಸರ್ ಆ್ಯಂಡ್ ಕಲ್ಯಾಣ್. ಇಷ್ಟು ಜನ ಇದ್ರು ನನ್ನನ್ನು ಇಂಟರ್ವ್ಯೂ ಮಾಡಿ. ನಾನು ಇಷ್ಟು ಇದು ಮಾಡಿದ್ರು ಮಾನಸನು ಅಷ್ಟು. ಈ ಕುಶಲ ನಾನು ಬಂದ ಮೇಲೆ ಕೋರಸಿಗೆ ಬಂದಿದ್ದು. ನಾನು ಇವ್ರ ತಾಯಿ ಜೊತೆ ಎಲ್ಲರ ಜೊತೆನೂ ಕೋರಸ್ ಹಾಡಿದ್ದೀನಿ. ನಾನು ಸೀನಿಯರ್ ಮೋಸ್ಟ್ ಆ್ಯಕ್ಚುಲಿ. ಹಾರ್ಮೋನಿಯಂ ಇಟ್ಕೊಂಡು ಉದ್ದಕ್ಕೆ ಕೂತ್ಕೋಬೇಕಿತ್ತು. ಅಲ್ಲಿ ಯಾರು ದೊಡ್ಡವರೆಲ್ಲ ಇನ್ಕ್ಲೂಡಿಂಗ್ ಆ ಕಡೆ ಹರಿಕೃಷ್ಣ ಸರ್ ಕೂತ್ಕೋತಿದ್ರು, ಆ ಕಡೆ ರಿದಮ್ ಸೆಕ್ಷನ್ ದೇವ ಕೂತ್ಕೋತಾ ಇದ್ರು, ಬುಟ್ಟೋ ಪಟ್ನಾಯಕ್ ಫ್ಲೂಟಿಸ್ಟ್ ಕೂತ್ಕೋತಾ ಇದ್ರು. ಟಿ.ಜಿ. ಲಿಂಗಪ್ಪ ಅವ್ರ ಮಗ ಕಿಶೋರ್ ಅವರು ಸಿತಾರಿಸ್ಟಿಗೆ ಬರೋರು. ಅವರೆಲ್ಲ ನಮ್ದಾದ ಆ ಒಂದು ಆರ ಆಗಲಿ, ಆ ಒಂದು ಇದಾಗಲಿ ಈಗಿನವ್ರಿಗೆ ಸಿಗಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಿದ್ರೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದ್ವಿ ಅನ್ನೋದೇ ನಮ್ದೊಂದು ಪುಣ್ಯ. ಟಿ.ಎಸ್. ಹರೀಶ್ ನಿಜವಾಗ್ಲೂ 8:45 ಹಬ್ಬ, ನಾಡಿದ್ದು 3 ದಿವಸಕ್ಕೊಂದು ಹಬ್ಬ ಇದೆ ಅಂದ್ರೆ ನಮ್ಗೆ ನಾಚಿಕೆ ಏನಿಲ್ಲ. ನಮ್ಗೆ ಅವಾಗ 400 ರೂಪಾಯಿ ಸಿಗೋದು ಒಂದು ಕೋರಸ್ ಹಾಡಿದ್ರೆ, 400 rupees ಪರ್ ಸಾಂಗ್. ರೀರೆಕಾರ್ಡಿಂಗ್ ಅಂತಂದ್ರೆ 800 ರೂಪಾಯಿ ಸಿಗೋದು, ಅಂದ್ರೆ ಡಬಲ್. ಇವಾಗ ಕೋರಸ್ನಲ್ಲಿ ಹಾರ್ಮೋನಿಸ್ ಅಂತ ಇರುತ್ತೆ, ಅಂದ್ರೆ ಟ್ರ್ಯಾಕ್ಸ್ ಅಂತ ಇರುತ್ತೆ. 2 ಟ್ರ್ಯಾಕ್ ಅಂದ್ರೆ 2 ಎಕ್ಸ್ಟ್ರಾ ಅದನ್ನ ಹಾಡಿದ್ರೆ 100 rupees ಎಕ್ಸ್ಟ್ರಾ ಆಯ್ತಾ. ಆ 100 rupeesಗೋಸ್ಕರ ನಾವೆಲ್ಲ ಎಕ್ಸ್ಟ್ರಾ ಹಾಡಿದ್ವಿ ಇವತ್ತು ಅಲ್ಲ ಬುಕ್ಕಲ್ಲೇ ಹಿಂಗೆ ಅನ್ನೋದು. 200 ರೂಪಾಯಿ ಜಾಸ್ತಿ ಅಂತ. ಆಮೇಲೆ ಹಂಸಲೇಖ ಸರ್ ಆಗಲಿ, ವಿ ಮನೋಹರ್ ಸರ್, ನಾವು ಮನೋಹರ್ ಸರ್ ಅಣ್ಣನ ಆ್ಯಕ್ಚುಲಿ ಅಣ್ಣ ಅಂತ ಕೂಗ್ತಿದ್ವಿ ನಾವೆಲ್ಲ. ಇನ್ನು 3 ದಿವಸ ಗೌರಿ ಹಬ್ಬನ, ಅಣ್ಣ ನಾಡಿದ್ದು ಹಬ್ಬ ಇದೆ ಅಂದರೆ ಎಲ್ರಿಗೂ 100 ರೂಪಾಯಿ ಜಾಸ್ತಿ ಕೊಟ್ಬಿಡಪ್ಪ ಅನ್ನೋರು. ಸಚ್ ಎ ಸ್ವೀಟ್ ಪರ್ಸ್. ಹಂಸಲೇಖ ಸರ್ಗೆ ನಾವೇನಿಲ್ಲ, ಹೋಗ್ತಾ ಬರ್ತಾ ಸುಮ್ಮನೆ ನಾಡಿದ್ದು ಗೌರಿ ಹಬ್ಬ ಎಲ್ಲ ಸುಮ್ಮನೆ ಇವ್ರ ನಾಡಿದ್ದು ಗೌರಿ ಹಬ್ಬ ಅಲ್ಲ, ಸಾಮಾನು ಸಿಕ್ಕಾಬಟ್ಟೆ ಜಾಸ್ತಿ ಆಗ್ಬಿಟ್ಟಿದೆಪ್ಪ, ಕೇಳ್ಸಂಗ್ ಕೇಳೋದು ದುಡ್ಡು ಕೊಡ್ಲಿ ಅಂತ ಹಂಗೆ ಸುಮ್ಮನೆ. ಮತ್ತೆ ನಮಗೆ ಆಫ್ಟರ್ ರೆಕಾರ್ಡಿಂಗ್ ಟೈಮಲ್ಲಿ ಎಷ್ಟು ಸ್ಟ್ರಿಕ್ಟ್ ಇರ್ತಿದ್ವು, ಆಫ್ಟರ್ ದ ರೆಕಾರ್ಡಿಂಗ್ ಆದ್ಮೇಲೆ ಅಷ್ಟು ಖುಷಿಯಾಗಿರ್ತಿದ್ವಿ. ಬಡತನ ಇತ್ತು, ಖುಷಿ ಇತ್ತು. ಆ ಕೊನೆಗೆ ಏನು ತಗೊಂಡು ಹೋಗ್ತಿದ್ವಲ್ಲ 800 ರೂಪಾಯಿ, ಅದ್ರಲ್ಲಿ ಎಷ್ಟು ಕನಸಿತ್ತು ಗೊತ್ತಾ? ಬ್ಯೂಟಿ. ಇವತ್ತು ದುಡಿತಿದ್ದೇವೆ ಹರೀಶ್, ನಿಜ ಸತ್ಯ. ಒಂದು ಕಾರ್ಯಕ್ರಮಕ್ಕೆ ಹೋದರೆ 35, 10 ಎಲ್ಲ ಬರಲ್ಲ ಅಂತಲ್ಲ, ಆ ಖುಷಿನೇ ಇಲ್ಲ. ಸ್ಟುಡಿಯೋಗಳಿಗೆ ಹೋದರೆ ನಾನು ಇವಳಿಗೆ ಮೊನ್ನೆ ರೀಸೆಂಟಾಗಿ ಹೇಳಿದೆ, ಇವಳು ಗುರು ಸರ್ದು ಸ್ಟುಡಿಯೋ, ಗುರುಕಿರಣ್ ಅವ್ರದ್ದು. ಇಲ್ಲ ನಾ ನಾಟ್ ಇಮೋಷನಲ್. ಗುರುಕಿರಣ್ದು ಸ್ಟುಡಿಯೋಗೆ ಹೋಗಿದ್ದೆ. ಅವಾಗ ಅಂದೆ, ಇದು ಮೈಕಾ? ಓಕೆ, ಕನ್ಸೋಲಾ? ಓಕೆ, ಕನ್ಸೋಲಿಂದ ನಾವು ಮೈಕಲ್ಲಿ ಹಾಡ್ಬೇಕಾ? ಕುಶಲ ಅಂದರೆ ಯಾಕೆ ಹಿಂಗೆ ಆಡ್ತಿದ್ಯಾ? ಸೊ ಅಷ್ಟು ಮರ್ತೋಗ್ಬಿಟ್ಟಿದೆ ನಂಗೆ. ಅಲ್ಲ, ಲಿಟ್ರಲ್ ಟಿಯರ್ಸ್ ಆ್ಯಕ್ಚುಲಿ. ಯಾಕೆಂದರೆ ಅದನ್ನು ಅಷ್ಟು, ಯಾಕೆಂದರೆ ತುಂಬ ಅಟ್ಯಾಚ್ಮೆಂಟ್ ಆಗಿದ್ವಿ ಅಲ್ಲಿ. ಅಂದರೆ ಯಾವ ಥರ ಅಂದರೆ ನಮ್ಗೆ ಇನ್ನೊಂದು ಫ್ಯಾಮ್ಲಿ. ನಾವು ಸ್ಟುಡಿಯೋಗೆ ಬಂದಿದ ತಕ್ಷಣ ನಮ್ಮ ಫ್ಯಾಮ್ಲಿ, ನಮ್ಮ ಮ್ಯೂಸಿಕ್ ಫ್ಯಾಮ್ಲಿ.
ಮನೇಲಿರೋ ಕಷ್ಟ ಎಲ್ಲ ಏನು ಜ್ಞಾಪಕನೇ ಬರ್ತಾ ಇರ್ಲಿಲ್ಲ. ಸಿಕ್ಕಾಬಟ್ಟೆ. ಅಂಡ್ ಅವ್ರು ಹೇಳಿದಂಗೆ ಅಷ್ಟು ಬ್ಯಾಕ್ಗ್ರೌಂಡ್ ಸ್ಕೋರ್ ಏನ್ ವರ್ಕ್ ಮಾಡಿದ್ವಿ, ಆ ಹಿನ್ನೆಲೆಯಲ್ಲಿ ಅಷ್ಟೊಂದು ವರ್ಕ್ ಮಾಡಿರೋದೇನೆ ಇವತ್ತು ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕಾನ್ಫಿಡೆನ್ಸ್ ಇದೆ ಅಂದ್ರೆ ಆ ಎಲ್ಲ ಕೆಲಸಗಳು ಕಾರಣ. ಹೌದು. ನಂಗೆ ಒಂದು ಹೇಳಿ, ಇವಾಗ ಸುಪ್ರಿಯಾ ಸ್ಟೇಜ್ ಸೆಂಟ್ರಿಗೆ ಬಂದು ರ್ಯಾಂಪ್ ಮೇಲೆ ಬಂದು ನಿಮ್ಮ ಡ್ರೆಸ್ಸು ಅಂದರೆ ನಿಮ್ಮ ಆರಾ, ನಿಮ್ಮ ಪರ್ಫಾರ್ಮೆನ್ಸು, ಐಬಾಲ್ ಕ್ಯಾಚ್ ಇರುತ್ತೆ. ಅಲ್ಲಿ ಹಿಂದೆ ನಿಂತು ನೀವು ಹಾಡಬೇಕಾದ್ರೆ 5 ಜನದ ಮಧ್ಯೆ ಒಬ್ಬರು, 10 ಜನದ ಮಧ್ಯೆ ಒಬ್ಬರು, ಯಾರು ನೋಡೋದೇ ಇಲ್ಲ ನಿಮ್ಮ ಕಡೆ, ಗಮನಿಸೋದೂ ಇಲ್ಲ. ಆದರೆ ಆ ಹಾಡಿನ ಮಧ್ಯೆ ಆ ಕೋರಸ್ ಹಾಡೋರು ಎಷ್ಟು ಇಂಪಾರ್ಟೆಂಟ್ ಆಗಿರ್ತಾರೆ ಅಂದರೆ ಮಜಾ ಇರೋದೇ ಅಲ್ಲಿ, ಫೀಲ್ ಕೊಡೋದೇ ಅವರು. ಅಯ್ಯೋ ಹೌದು. ಆ ಥರ ಈಗ ಫಿಲಮ್ ಬರ್ತಿರುತ್ತಲ್ಲ ನಿಮ್ಮ ಟಿ ವಿನಲ್ಲಿ, ಆ ಕೋರಸ್ ಪೋರ್ಷನ್ ಬಂದರೆ ನಾ ಕೋರಸ್ ಪೋರ್ಷನ್ ಹಾಡ್ತಾ ಇರ್ತೀನಿ. ನನ್ನ ಗಂಡ ಅಟ್ಲೀಸ್ಟು ಈಗಲಾರು ಬಿಡೆ ಕೋರಸ್ ಬರ್ತೀನಿ ಅಂತ. ಇಲ್ಲ, ಅದು ಹಂಗಾಗುತ್ತೆ ನಮಗೆ. ನಾನು ಎಷ್ಟೋ ಸಲ ಮಂಗಳ ಆಂಟಿ ಎಲ್ಲ ನಾವು ಕೋರಸ್ ಹಾಡಿದ ಪ್ರೀತ್ಸೆ ಅಂತ ಉಪೇಂದ್ರ, ಹಾಂ, ಏನಿಲ್ಲ ಹೇಮಂತ್ ಅಂತ ಸಾಂಗ್. ಹೇಮಂತ್ ನಿಜವಾಗ್ಲೂ ಹೇಮಂತ್ ಫಸ್ಟ್ ಟ್ರ್ಯಾಕ್ ಸಿಂಗರ್ ಅವನು. ಹೇಮಂತ್ ಕುಮಾರ್. ಹಾ, ಪ್ರೀತ್ಸೆ ಓಹೋ ಹೋ ಓಹೋ 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 ಇಷ್ಟನ್ನ ಕೋರಸ್ ಎಷ್ಟೋ ತಾಡಿರ್ಬೋದು ನಾವು ಹೇಳೋ. ಇಷ್ಟು ಒಬ್ಬ ಬಂದು 15 ಸೆಕೆಂಡ್ ಇದೆ. ಇಲ್ಲ, ಬೆಳಗ್ಗೆ 9ರಿಂದ 1 ಗಂಟೆ ತನಕ ಆಡಿದ್ವಿ. ಹಂಗೆ ಇಷ್ಟೇ ಪರ್ಫೆಕ್ಷನ್. ಹಂಗೆ ಎಲ್ಲಾರ್ದು ವಾಯ್ಸ್ ಸಿಂಕ್ 9 ಆಗ್ಬೇಕಲ್ಲ. ಜನ 9 ಜನ ಸಿಂಕ್ ಆಗ್ಬೇಕು. 9 ಜನ ಮೇಲು, 9 ಜನ ಫೀಮೇಲು, 18 ಜನ ಸಿಂಕ್ ಆಗ್ಬೇಕಿದು. ಇವತ್ತು ಆ ಕೋರಸ್ ಹೆಂಗ್ ಕೇಳಿಸುತ್ತೆ ಅಂದ್ರೆ, ಆಮೇಲೆ ಅದರಲ್ಲೇ ಹೋಳಿ 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 ಅದು ಹೆಂಗ್ ಹಾಡ್ತಿದ್ವಿ ಅಂದ್ರೆ, ಅದು ಆ ಕೋರಸ್ ಪೋರ್ಷನ್ಗೆನೆ ಆಲ್ಮೋಸ್ಟ್ 4 to 5 hours. ಅಲ್ಲ, ಸೋಲೋ ಹಾಡೋದು ಬಿಟ್ಬಿಡಿ, ಹಮ್ಮಿಂಗ್ಸ್ ಮತ್ತೆ ಸಣ್ಣ ಹಮ್ಮಿಂಗ್ ಆಡಿದ್ರು ಥಿಯೇಟರ್ ಕುತ್ಕೊಂಡ್ರೆ ನನ್ ವಾಯ್ಸ್ ಅವಾಗ ಹುಚ್ಚೆ ಗೊತ್ತಾ. ಅವಾಗಿನ ನಾವು ಮೈನ್ ಇದನ್ನೆಲ್ಲರೂ ಹೇಳ್ಬೇಕು ಅಂದ್ರೆ ಹೆಂಗ್ ಫೀಲ್ ಮಾಡ್ತೀರಿ? ನಾವು ಮೇನ್ ಸ್ಟ್ರೀಮ್ ಬಂದಿರ್ಲಿಲ್ಲಪ್ಪ. ಅವಾಗ ಹೆಂಗಂದ್ರೆ ಬೀಚ್ಗೆ ಹೋಗ್ಲಿಕ್ಕೆ ಅಂದ್ರೆ ನಾನು ಗೊತ್ತೇ, ಓಹೋ ನನ್ ಗಂಡ ಫಿಲಮ್ ನೋಡೋಣ ಜೋಗಿಗೆ ಹೋಗಿದ್ವಿ. ಜೋಗಿಲ್ ಹಾಡಿದೀವಿ ಅಂದ್ರೆ ಬಿಟ್ಸು ಬೇಕಾದಷ್ಟು ಹಾಡಿ 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 ನಾನು ಹೇಳ್ದೆ, ಸುನೀತಾ ಮೂವಿ ನೋಡೋವಾಗ ಬುಕ್ ತಗೊಂಡು ಹೋಗ್ಬಿಡೋಣ ಕೂತ್ಕೊಂಡು. ಅದು ಐ ವಾಂಟ್ ಟು ಟೆಲ್ ಯು, ಜೋಗಿರಿ ರೆಕಾರ್ಡಿಂಗ್ ಅಲ್ಲಿ ಅದೇ ಅರುಂಧತಿ ನಾಗ್ದು ಮತ್ತೆ ಶಿವರಾಜ್ ಕುಮಾರ್ದು ಒಂದು ಬಿಟ್ಟು ಬರುತ್ತೆ ಹೊಲದಲ್ಲಿ. ಇದನ್ನ ಇದು ನಾನೊಳಿಬ್ರು ಹೆಂಗ್ ಬಂತಲ್ಲ, ಹೆಂಗ್ ಅನಿಸ್ತಿದೆ ಅಂದ್ರೆ ಇದು ಕ್ಯಾಸೆಟ್ ಆನ್ ಮಾಡ್ಬಿಟ್ಟು ಇದೇ ವಯಸ್ಸಲ್ವಾ, ಏನ್ ಹಾಡ್ತೀರಾ ನೀವು? ಅಲ್ಲಲ್ಲ ಕೇಳೋ. ಅವಾಗ ಹೋದ್ರೆ ಅದು ಇಡೀ ಫಿಲಮಲ್ಲಿ ಅದು ಏನ್ ಹೇಳ್ತಾರೆ ಅದಕ್ಕೆ, ಥೀಮ್ ಲೈನ್, ಥೀಮ್ ಅಂತ. ಇವಳು ನನಗೆ ಕೊನೆಗೆ ಹೆಂಗೆ ಗೊತ್ತಾ, ನಾನು ತುಂಬ ಸೋಂಬೇರಿ, ಇವಳು ತುಂಬ ಪ್ರಾಂಪ್ಟು. ಹೆಂಗೆ ಅಂದರೆ ಲೇ ಸಾಕು ಅಲ್ಲಿಂದ ಒಂದು ಆ್ಯರೋ ಮಾರ್ಕ್ ಹಾಕಿ ಅಂದರೆ ಇವಳು ನೀನು ಬಾಯಿ ಮುಚ್ಕೊಂಡು ಕೂತ್ಕೋ ಅಂತ. ಇದಕ್ಕಿನ್ನೊಬ್ಳು ದಾಕ್ಷಾಯಿಣಿ ಅಂತ ಒಬ್ಳಿದ್ಲು. ಅವಳು ಅಕಸ್ಮಾತ್ ಆ ಕ್ಷಣ ಬರ್ಕೊಂಡಿಲ್ಲ ಅಂದರೆ ಲಂಚ್ ಬ್ರೇಕಲ್ಲಿ ತೊಗೊಂಡು ಬರೆಯೋಳು. ಲಂಚ್ ಬ್ರೇಕಲ್ಲಿ ತಗೊಂಬಂದಿಲ್ಲ ಅಂದರೆ ಫೋಟೋ ತೆಗೆದು ಮನೆಗೆ ಹೋಗಿ ಬರೆಯೋಳು. ನಾನು ಹೇಳಿದೆ, ಯಾಕೆ ಆಟೋದಲ್ಲಿ ಹೋಗ್ತಾ ಆಟೋ ಡ್ರೈವರ್ಗೂ ಹೇಳ್ಕೊಡ್ಬೇಕೇನೆ, ನೀವು ಸುಮ್ಮನಿರು ಅನ್ನೋಳು. ಸೊ ಹಾಗೆ ನಾನು ಕೊನೆಗೆ ಅಂದರೆ ಇಷ್ಟು ಚಂದವಾಗಿ ಹಾಡ್ತಿರೋದಕ್ಕೆ ನಿಮ್ಗೊಂದು ಲೆಮನ್ ಟೀ. ಸೊ ಸ್ವೀಟ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇವ್ರಿಗೆಲ್ಲರಿಗೂ ಇಷ್ಟವಾಗಿರೋದು, ಈ ಗ್ಯಾಂಗ್ಗೆ ಇಷ್ಟ ಆಗಿರೋದು ಎಸ್ ಎಸ್ ಯೂನಿವರ್ಸಲಿ ಲೈಕ್ ಲೆಮನ್ ಟೀ ಅವ್ರಿಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಾಮಾನ್ಯ ಹಾಡುಗಾರಿಗೆ ಯಾವಾಗಲೂ ಹಾಗೆ ಎಸ್ ಎಸ್ ಅವಾಗ ಬಿಸಿ ಬಿಸಿಯಾಗಿ ಬೀಳ್ತಾ ಇದ್ರೆ ಗಂಟಲನ್ನ ಎಷ್ಟೊಂದು ಚಂದವಾಗಿ ಇಟ್ಕೊಳ್ಳೋಕೆ ಹೇಗೆ ಸಾಧ್ಯ? ಐ ಆಮ್ ಎ ರಾಂಗ್ ಪರ್ಸನ್. ನೋ, ನಾನು ಅಷ್ಟೇ. ಸುಪ್ರಿಯಾ Okay. Of course she is foodie. Yes. Even but I do avoid certain foods. Okay. So fried food, especially recordings iddaga, I avoid fried food. ಇದುವರೆಗೂ ನಾನು ಚಿಕ್ಕ ವಯಸ್ಸಲ್ಲಿ ಸೀಬೆ ಹಣ್ಣು ತಿಂದಿದ್ದು ನೆನಪಷ್ಟೇ. ಐ ಹ್ಯಾವ್ ನಾಟ್ ಟಚ್ಡ್ ಇಟ್. ಸೀಬೆ ಹಣ್ಣು ತಿಂದರೆ ಕೆಮ್ಮು ಬರ್ತಾ ಇತ್ತು ಅಂತ ಹೇಳಿ ಕಟ್. ಸೀಬೆ ಹಣ್ಣು ನನಗೆ ಸ್ಮೆಲ್ ಮಾತ್ರ ಗೊತ್ತು ಇವಾಗ. ಸೊ ನೋ ಗ್ವಾವಾ ಆ್ಯಂಡ್ ದೆನ್ ಪೈನಾಪಲ್. ಸೊ ಪೈನಾಪಲ್ ತಿಂದ್ರೂ ಲೈಕ್ ತುಂಬ ಪೆಪ್ಪರ್ ಹಾಕ್ಕೊಂಡು, ಸೊ ಎನಿಥಿಂಗ್ ದಟ್ ಕ್ಯಾನ್ ಇರಿಟೇಟ್ ದ ಥ್ರೋಟ್ ಐ ವಿಲ್ ಅವಾಯ್ಡ್ ಇಟ್. ಈಗ ಬಜ್ಜಿಗಳು, ನಮ್ಮ ಅಪ್ಪ ಯಾರೋ ಮದುವೆ ಫಂಕ್ಷನ್ನು ಅಲ್ಲಿ ಇಲ್ಲಿ ಹೋದ್ರೆ ಬಾಳೆ ಎಲೆ ಉಡ್ತಿಲ್ಲ ಹಪ್ಪಳ ಹಾಕ್ತಾ ಇದ್ರಲ್ಲ, ನಾನು ತುಂಬ ಫೇವ್ರೇಟ್ ಅದು. ಅವ್ನು ಹಿಂಗೆ ಬಂದು ಹಿಂಗೆ ಹಾಕ್ರೆ ಓಯ್ ಹೋಗು ಬೇಡ ಬೇಡ
ಮೊಸರು ಹಾಕ್ಸ್ತಾ ಇರ್ಲಿಲ್ಲ. ಮೊಸರು, ಹಿ ವಾಸ್ ಮೈ ಫುಡ್ ಇನ್ಸ್ಪೆಕ್ಟರ್. ಮೊಸರು ಬಂದ್ರೆ ಏನೋ ಮಜ್ಜಿಗೆ ಮಜ್ಜಿಗೆ ಕುಡಿತಾ ಇದ್ದೆ. ಆಮೇಲೆ ನೀರು ಅಲ್ಲ, ಅವಾಗೆಲ್ಲ ಬಿಸ್ಲೇರಿ ಇರ್ತಾ ಇರ್ಲಿಲ್ಲ, ಲೋಟಕ್ಕೆ ಕುಯ್ತಾ ಇದ್ರು. ನೀರು ಕುಡ್ದು ಗಿಡ್ದಿಯಾ ಇಲ್ಲಿ, ಅಷ್ಟು ಸ್ಟ್ರಿಕ್ಟ್ ಇದ್ರು ನಮ್ಮ. ಹಿ ಇಸ್ ಮೈ ಬಿಗ್ಗೆಸ್ಟ್ ಫ್ಯಾನ್, ಬಿಗ್ಗೆಸ್ಟ್ ಬ್ಯಾಕ್ ಬೋನ್. ಸರೆಗಮಪ ಇಂದ ಬರ್ತಿದ್ದಂಗೆ ನಂಗೆ ಒಂದು ಪ್ಲೇ ಬ್ಯಾಕ್ ಆಪರ್ಚುನಿಟಿ ಸ್ಟಾರ್ಟ್ ಆಯ್ತು. ಸೊ ವೆರಿ ಲಿಟಲ್ ಕೋರಸ್ ಎಕ್ಸ್ಪೀರಿಯನ್ಸ್ ಸಿಕ್ಕಿದೆ. ಐ ಹ್ಯಾವ್ ರೆಕಾರ್ಡೆಡ್, ಐ ಹ್ಯಾವ್ ವರ್ಕ್ ವಿತ್ ದೆಮ್, ಕೋರಸ್ ಹಾಡಿದ್ದೀನಿ. ಇಟ್ಸ್ ಅನೂಪ್ ಸೀಳಿನ್ ಅವ್ರಿಗೆ ರೋಸ್ಗೆ ರೋಸ್ ಸಿನಿಮಾ. ಸೊ ಅವಾಗ ಶ್ರೀಧರ್ ಅವ್ರದ್ದು ಸಮ್ ಮೂವೀಸ್. ಮೈ ಗಾಡ್, ಮೈ ಅದರ್ ನೇಮ್ ಇಸ್ ಗಜಿನಿ, ಲೈಕ್ I don't remember. ನನಗೆ ಗಜಿನಿಲಿ ಇನ್ನೊಂದು ನೆನಪಾಗುತ್ತೆ, ಎಲ್ಲೆಲ್ಲ ಬರ್ಕೊಂಡಿರ್ತಾನೆ, ಎಲ್ಲೆಲ್ಲ ಬರ್ಕೊಂಡಿಲ್ಲ. ಸೊ ಲೇಡಿ ಗಜಿನಿ ನನ್ಗೆ ಇವಳಿಗೆ ಯಾಕಂದ್ರೆ ಮುಳುಗ್ಬಿಟ್ಟಿದೀವಿ ಅದ್ರಲ್ಲಿ. ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನ್ನಿಟ್ಟು. ನಾವೆಲ್ಲ ಹಾಡಿದ್ದು ಇನ್ನೊಂದು ಸಾಂಗ್ ಪುನೀತ್ ಯಾವುದು, ಇದು ಅಯ್ಯೋ ಅಯ್ಯೋ ರಾಮ ಅಯ್ಯೋ ನಾನು ಆ ಸಾಂಗ್ ಕಾರಲ್ಲಿ ಬಂದಿದ ತಕ್ಷಣ ನಂಗೆ ಕುಶಲ ಅವ್ರ ಮುಖ ಹಿಂಗೆ ಬರುತ್ತೆ. ಅವರ್ ವಾಯ್ಸ್ ಇಸ್ ಸೋ ಪ್ರಾಮಿನೆಂಟ್ ಇನ್ ದಟ್, ಆಯ್ತಾ? ನಾನು ಇವಳು 3 ಜನ ಇದ್ದಾರೆ. ಐ ವಾಂಟ್ ಟು ಟೆಲ್ ಹರ್. ಅಪ್ಪು ಸರ್ ಸಿನಿಮಾದ್ದು ಬ್ಯಾಕ್ಗ್ರೌಂಡ್ ಯಾವಾಗ ಕೇಳಿಸ್ಕೋತೀರಾ ಕೋರ್ಸು, ಅದು ಈ 3 ಜನ ಹಾಡೋರ್ಲೇ ಇದ್ದಾರೆ, ಮಾನಸೋಳ, ಸುನೀತಾ ಅಂಡ್ ಕುಶಾಲ. ರೆಡಿ, 1 2 3 ಗೋ. ಅಯ್ಯೋ ಅಯ್ಯೋ ರಾಮ ನೋಡಿ ನೀನು ಸ್ವಲ್ಪ ಒಳ್ಳೆ ಹುಡುಗ ಅನ್ನಿಸ್ತಾನೆ ಸೈಡಲಿ, ಏನೋ ಸ್ವಲ್ಪ ಹುಂಬ ಚೂರು ಇಲ್ಲ ಜಂಬ, ಪ್ರೀತಿ ಪ್ರೀತಿ ಮಾಡೋದಾಗಲಿ. ಏನ್ ವೆಯ್ಟೇಜ್ ಅಲ್ಲ ಒಂದು ಹಾಡ್ಗೊಂದು ಕೋರಸ್ ಯಾವಾಗ್ಲೂ. ಖಂಡಿತ ಅದು ಎಷ್ಟು ಹಾಡು ಕೋರಸಿಂದ ಹಿಟ್ಟಾಗಿದೆ ಗೊತ್ತಾ ನಿಂಗೆ? ಹಳ್ಳಿ ಲವಣಿಯಲ್ಲಿ ಲಾಲಿ ಸುವಲಾಲಿ ಹಳ್ಳಿ ಲಲಿತವಲಿ ಇಲ್ಲಿ ಮನಸ್ಸಲ್ಲಿ. ಅಂದ್ರೆ ನಮ್ದಲ್ಲ, ನಮ್ಮ ತಾಯಿಯರು, ನಮ್ಮ ಸೀನಿಯರ್ಸ್. ಈ ತರದ ಒಂದು ಜರ್ನಿ ಆಗಿದೆ. ಬಿಕಾಸ್ ಇದೆಲ್ಲ ನೋಡಿದ ತಕ್ಷಣ ಹೆಂಗ್ ಅನ್ಸ್ಬಿಡುತ್ತೆ ಕೂತಿರೋರ್ಗೆ ಅಂದ್ರೆ, ನನಗೊಂದು ಪರ್ಸನಲ್ ಗೊತ್ತು, ಬಟ್ ಅದ್ರ ಜನರಿಗೆ ಬಿಡಪ್ಪ ಇವರು ಸಿಂಗರ್ಸ್ ಇವರು ಅನ್ಸ್ಬಿಟ್ಟಿರುತ್ತೆ. ಯಾರೋ ಕಲಿಯೋರ್ಗೆ, ಬೆಳೆಯೋ ಹಂತದಲ್ಲಿ ಇರೋರ್ಗೆ ಒಂದು ಮೈಕ್ ಸಿಕ್ಕಿದ ತಕ್ಷಣ ನಾವು ದೊಡ್ಡ ಸಿಂಗರು ಅಂತ ಅನ್ಕೊಳ್ಳೋಕ್ಕಿಂತ ಕಲಿಯುವ ಕಲಿಕೆ ಹೇಗಿರುತ್ತೆ, ಅದರ ಹಾದಿ ಏನು ಅಂತ ಗೊತ್ತಿರ್ಬೇಕಲ್ಲ. ಅಲ್ಲ ಏನಂದ್ರೆ ಈಗಿನ ಬರೋ ಸಿಂಗರ್ಸ್ಗೆ ಇದು ಸಿಗಲ್ಲ. ಹೌದು, ಇನ್ ಲೈಫಲ್ಲೇ ಸಿಗಲ್ಲ. I think ಇದು ಫಾಸ್ಟ್ ಫುಡ್ ಜಮಾನ ಇದು, and it's quick shortcut to success is what people are ಮನೇಲೆ ಹಾಡು ಕಳಿಸ್ತಾರೆ ಹರೀಶ್. ಇವಾಗ ನಾವು ಮನೇಲೆ ರೆಕಾರ್ಡ್ ಮಾಡಿ ಕಳಿಸ್ತಾರೆ. ಅವಾಗ ಹೆಂಗಿದ್ರೆ ಸ್ಟುಡಿಯೋಗೆ ಹೋಗ್ಬೇಕಿತ್ತು, ಇನ್ ಫ್ರಂಟ್ ಆಫ್ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಕೂತಿರ್ತಾರೆ, ಎಲ್ಲಾರ ಮುಂದೆ ಹಾಡ್ಬೇಕಾಗಿತ್ತು. ಅವ್ರ ಅಲ್ಲಿಂದ ಶಬಾಷ್ ತಗೊಳೋದಿದೆಯಲ್ಲ, ದಟ್ ಇಸ್ ನಾಟ್ ಎ ಸ್ಮಾಲ್. ನಂಗೆ ಹೆಂಗ್ ಗೊತ್ತಾ, ಯಾವ್ದಾರ ಐಟಮ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ, ನಾರ್ಮಲ್ ಡ್ಯೂಯೆಟ್ ಸಾಂಗು, ನಾರ್ಮಲ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಬಂದ್ರೆ ಲಿರಿಸಿಸ್ಟ್, ಸೌಂಡ್ ಎಂಜಿನಿಯರು, ಅವ್ರ ಅಸಿಸ್ಟೆಂಟ್ಸು. ಐಟಮ್ ಸಾಂಗ್ ರೆಕಾರ್ಡಿಂಗ್ ಇದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್, ಇಡೀ ಫ್ಯಾಮಿಲಿ, ಅಲ್ಲಿ ಜಾಗನೇ ಇರಲ್ಲ, ಆಯ್ತಾ? ನಾನು ಯಾಕೆ ಐಟಮ್ ಸಾಂಗ್ ಇಷ್ಟು ಪಾಪ್ಯುಲೇಷನ್, ಇಷ್ಟು ಅಟೆಂಡೆನ್ಸ್ ಅಂತ, ಆಯ್ತಾ? ಇಲ್ಲ, ಸೇಮ್ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ಗೂನು. ಆಗಿದೆ, ಎಲ್ರು ಬಂದಿರ್ತಾರೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅದು ಯಾವ್ದದು ಅದು ಹಿಂಗೆ ಅಂತೆಲ್ಲ ಸೌಂಡ್. ನಂದು ಹಂಗಲ್ಲ, ನಂದು ತೀರಾ ಹಾಡೇ ಹಂಗೆ. ನೋಡಿದ್ಯ ಮೈಸೂರ ಮಲ್ಲಿಗೆ ಸೆಳಿತೈತ ಮನಸ್ಸು ಮೆಲ್ಲಗೆ. ಅನೂಪ್ ಸೀಳಿನ್ ನಾಚಿಕೆ ಇನ್ನೊಂಚೂರು ಚೆನ್ನಾಗಿ ಬರ್ಲಿ ಕಣಮ್ಮ, ಇನ್ನೇನ್ ನಾಚಿಕೆ ಬರುತ್ತೆ. ಇದು ತುಂಬಾ ಶುದ್ಧವಾಗಿದೆ. ಇದು ಬಾಬಾಬಾಮ ಇದಲ್ಲಿ ಮನಿ ಮನಿ ಅಂತ ಒಂದು ಸಾಂಗ್, ಅದು ಆಕಾಶಕ್ಕೆ ಕರೆದು ಬಿಟ್ಟಿದ್ದಾರೆ ನನ್ನ ಹಾಡಕ್ಕೆ. ನನಗೆ ಅವಾಗ ಎಷ್ಟು 15 ವರ್ಷ ಅಷ್ಟೇ, ತುಂಬ ಚಿಕ್ಕವಳು. ನನಗೆ ಹಾಡಕ್ಕೆ ಫಸ್ಟೇ ಹಂಸಲೇಖ ಸರ್ ಅಂದರೆ ಒಂಚೂರು ಮಗುವಿಂದನೂ ಭಯನೇ ನನಗೆ. ಅವ್ರನ್ನ ನೋಡಿದ್ರೆ ಹಾಡಕ್ಕೆ ಕತ್ತಿದ್ದಾರೆ, ಒಳಗೆ ಎಲ್ಲ ಡೈರೆಕ್ಟ್ರು ಎಲ್ಲರೂ ಕೂತಿದ್ದಾರೆ. ಹಾಂ ಏನಮ್ಮ ಹಾಡು ಒಂದು ಸಾರಿ ಅಂತಂದ್ರು. ಬರ್ತಿಲ್ಲ ವಾಯ್ಸು, ಯಾಕಂದ್ರೆ ಅದೊಂದು ಸ್ವಲ್ಪ ಐಟಮ್ಸು. ಅದು ಇವರು ಅನುರಾಧ ಶ್ರೀರಾಮ್ ಅವರು, ಅದು ಕೋರಸ್ ಪೋರ್ಷನ್. ಮನಿ 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 ಈ ತರ ಬೇಕು ನನಗೆ. ಈಗ ಬರ್ತಿದೆ, ಬರಲಿಲ್ಲ. ಯಾಕಂದ್ರೆ ಸರ್ ಹೇಳ್ತಾ ಇದಾರೆ, ನನ್ನ ಕೈ ಹಿಸ್ಕೊಳ್ಳೋ ಥರ ಆಗ್ತಿದೆ. ಆ ವಯಸ್ಸಿಗೆ ಏನು ಗೊತ್ತಿರುತ್ತೆ, ಆ ಫೀಲ್ ಗೊತ್ತಿಲ್ಲ ನನಗೆ. ಹೇಗೋ ಹಾಡ್ಬಿಟ್ಟು ಬಂದ್ಬಿಟ್ಟೆ. ಇವಾಗ ಥರೋ ಆಗ್ಬಿಟ್ಟಿದ್ದೇವೆ. ಇಷ್ಟೇ ನಾನಂಗೆ ಆಗ್ಬಿಟ್ಟಿದೆ. ಅವಾಗ ಗೊತ್ತಿರಲಿಲ್ಲ.
ಒಂದು ಕಲಾವಿಗೆ ದೊಡ್ಡ ಬೂಮ್ ತಂದು ಕೊಟ್ಬಿಡುತ್ತೆ, ಇಲ್ಲ ಅಂತ. ದಟ್ ವಾಸ್ ಹ್ಯಾಪನ್ ಟು ಸುನೀತಾ, ಇಲ್ಲ ಅಂತಲ್ಲ. ಅದು ಒಂದು ವರನೂ ಆಯ್ತು, ಇನ್ನೊಂದು ಶಾಪ ಸುನೀತಾಗೆ. ಜೋಗಿ ಸಿನಿಮಾದ ಹಾಡು ಅದ್ಭುತವಾದಂತ ಯಶಸ್ಸು, ಅದು ಸುನೀತಾ ಹಾಡಿದ್ದು, ಟ್ರ್ಯಾಕ್ ಹಾಡಿದ್ದು, ಆದ್ರೆ ಅದು ಒರಿಜಿನಲ್ ಉಳ್ಕೊಂಡ್ಬಿಡ್ತು. ಬೆಸ್ಟ್ ಗ್ರೇಟ್ ಹಿಟ್. ಅದ ಉಳ್ಕೊಳಕ್ ಮುಂಚೆ ಎಷ್ಟು ಜನ ಹಾಡಿದ್ರು. ಹೌದು, ಅದನ್ನ ಮೀರಿದ್ದು ಒಂದು ಗಾಯಕಿ ಅಪ್ರೂವ್ ಆಗ್ಬೇಕಾರೆ ಹೌದು, ಅದು ಲೈಫ್ ಅವತ್ತು ನಿಜ. ಆಗಿನ ಕಾಲದಲ್ಲಿ ಒಂದು ಸಿನಿಮಾ ಹಿಟ್ ಆಗಿ, ಒಂದು ಮ್ಯೂಸಿಕ್ ಡೈರೆಕ್ಟರ್ ಹಿಟ್ ಆಗಿ, ಒಂದು ಸಾಂಗ್ ಹಿಟ್ ಆಗಿ, ಒಂದು ಗಾಯಕಿ ಹಿಟ್ ಆಗೋದಿದೆಯಲ್ಲ, ತುಂಬಾ ದೊಡ್ಡ ವಿಚಾರ ಸರ್. ಜೋಗಿ ಮೂವಿಗೆನೆ ಬೇಕಾದಷ್ಟು ಅರೇಂಜರ್ಸ್ ಬಂದರು, ನಮಗೆ ಬೇಕಾದಷ್ಟು ಪ್ರೋಗ್ರಾಮ್ ಮಾಡಿದ್ರು. ಎಷ್ಟು ದಿನ ವರ್ಕ್ ಮಾಡಿದೀವಿ ಅಂದ್ರೆ ಜೋಗಿ, ಅದಕ್ಕೆ ಆ ಥರ ಸಕ್ಸಸ್ ಬಂತು ಜೋಗಿ. 1.5 ತಿಂಗಳು ರೀ ರೆಕಾರ್ಡಿಂಗ್ ಮಾಡಿರೋದು ನಾವು. ಬೆಳಿಗ್ಗೆ 9 ಗಂಟೆಗೆ ಹೋಗು, ರಾತ್ರಿ 9 ಗಂಟೆಗೆ ಕಾಲ್ ಬಂದಿದೆ. 12:30ವರೆಗೂ ಸ್ಟುಡಿಯೋಲಿ ಹೋಗಿ ಹಾಡ್ಬಿಟ್ಟು ವಾಪಸ್ ಬಂದಿದ್ದೀವಿ. ಶ್ರೀ ಮಂಜುನಾಥನು ಅಷ್ಟೇ, ಹಂಸಲೇಖ ಸರ್ 2 ತಿಂಗಳು ರೀ ರೆಕಾರ್ಡಿಂಗ್. ಶ್ರೀ ಮಂಜುನಾಥ ಅಪ್ಪ, ಅದರಲ್ಲಿ ಆಲ್ಮೋಸ್ಟ್ ವರ್ಕ್ ಮಾಡಿರೋದು ಒಂದು ಇತಿಹಾಸ ಅದು. ಹೌದು, ರಾಗಗಳು, ರಾಗಾಧಾರಿತ ನೊಟೇಷನ್ಸು, ಸ್ವರಗಳು. ಹಂಸಲೇಖ ಸರ್ ಹೆಂಗೆ ಕೂತ್ಕೊಳ್ಳೋರು ಅಂದರೆ ಭಯ ಆಗ್ಬಿಡೋದು. ನಾಳೆ 2 ದಿನ 3 ದಿನ ಅಯ್ಯೋ ನಾಳೆ ಮಂಜುನಾಥ ರೆಕಾರ್ಡಿಂಗ್, ಈಗಲಿಂದನೇ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ಅದು ನಿಜವಾಗ್ಲೂ ಇವಾಗಲೂ ಆ ಫಿಲಮ್ ಬಂದಾಗ ಲಿಟ್ರಲಿ 1 ನಿಮಿಷ ತುಂಬ ಕಣ್ಣಲ್ಲಿ ನೀರು ಬರುತ್ತೆ. ಇಷ್ಟು ವರ್ಕ್ ಮಾಡಿದ್ವು ಅದಕ್ಕೆ ನಾವು. ಇವತ್ತು ಆ ಫಿಲಮ್ ಎಷ್ಟು ಈಸಿಯಾಗಿ ನಾವು 2 ಅವರ್ಸಲ್ಲಿ ಮುಗಿಸ್ತೀವಲ್ಲ. 2 ತಿಂಗಳು ಸರ್ ಎಷ್ಟೋ ದಿವಸ ನಿದ್ದೆಗೆಟ್ಬಿಟ್ಟಿದ್ದಾರೆ ಹಂಸಲೇಖ ಸರ್. ಒಂದು ಬಿಟ್ಟಲ್ಲಿ ಬಂದಿದ್ರಾಗ ಇನ್ನೊಂದು ಬಿಟ್ಟಲ್ಲಿ ಬರ್ತಿರ್ಲಿಲ್ಲ. ಹೇಮಂತ, ನಂದಿತಾ, ದೇ ಆರ್ ಲೀಡಿಂಗ್ ಸಿಂಗರ್ಸ್ ಅದರಲ್ಲಿ. ಅಯ್ಯೋ, ಇವತ್ತಿಗೆ ಆ ಬುಕ್ ಇದೆ ನನ್ನ ಹತ್ರ. ಎಸ್ಪೆಷಲಿ ಎಷ್ಟು ಎಮೋಷನ್ ಆಗ್ತಿದೆ ತಾಯಿ. ಇಲ್ಲ 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 ಅಂದ್ರೆ ಕಣ್ಣಲ್ಲಿ ಅಂದ್ರೆ ಹಂಗಿತ್ತಲ್ಲ ಆ ದಿನಗಳು ಅನ್ನೋದಿದೆಯಲ್ಲ, ಅದೊಂದು ಆನಂದ ಬಾಷ್ಪನ ಆಕ್ಚುಲಿ. ಗ್ರೇಟ್, ಯಾ, ವೆರಿ ನೈಸ್. ಬಟ್ ನಾನು ವೇದಿಕೆ ಮೇಲೆ ಇವ್ರ ಅಮ್ಮ ಆಡಿದ್ದ ನಾನು ನೋಡಿದವನು, ಏನ್ ಸಿಂಗರ್ ಅಲ್ಲ ಇವರು. ನನಗೆ ಅನ್ಸ್ಬಿಟ್ಟಿದೆ ಎಷ್ಟೋ ಸರಿ. ರಮಾ ಅರವಿಂದ್ ಅವರ ಮಗಳು ಇಲ್ಲಿದ್ದಾರೆ, ಆಗ್ಲೇ ಹೇಳ್ದಂಗೆ ಅದ್ಭುತ ಗಾಯಕಿ. ಅಷ್ಟು ಚೆನ್ನಾಗಿರೋ ಆ ಗಾಯಕಿ ಎಷ್ಟು ಮೇನ್ ಸ್ಟ್ರೀಮ್ ಬರ್ಬೇಕಾಗಿತ್ತಲ್ವಾ ಅಂತ ಯಾರಿಗೂ ಯಾರು ಅನಿಸ್ತಾ ಇರೋದಿಲ್ಲ. ಅಮ್ಮಂಗಂತ ಕೊರಗಿತ್ತು ಯಾವಾಗ. ಖಂಡಿತ ಇತ್ತು. ಅದೇ ಒಂದು ಯೋಚನೆಯಲ್ಲೇ ತುಂಬ ವರ್ಷಗಳು ಕಳೆದ್ರು. ತನ್ನದೇ ಆದ ಕಾರ್ಯಕ್ರಮಗಳೆಲ್ಲ ಮಾಡಿದ್ರು, ಅದೆಲ್ಲ ಓಕೆ. ಬಟ್ ಆದರೂ ರೆಕಾರ್ಡಿಂಗ್ ಫೀಲ್ಡ್ನಲ್ಲಿ, ಫಿಲ್ಮ್ ಫೀಲ್ಡ್ನಲ್ಲಿ ನಾನು ಏನು ಇದು ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ಕೊರಗಿತ್ತು ಅವ್ರಿಗೆ. ಬಟ್ ಯಾವಾಗ ನನ್ನ ಜರ್ನಿ ಒಂದು ಶುರು ಆಯ್ತಲ್ಲ, ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಆಮೇಲೆ ಇಲ್ಲ ಇವಳೇನೋ ಮಾಡ್ತಾಳೆ ಅನ್ನೋದೊಂದು ಶುರು ಆಯಿತು. ಒಂದು ಕಾನ್ಫಿಡೆನ್ಸ್ ಬಂತು. ಒಂದಷ್ಟು ಸಾಂಗ್ ಎಲ್ಲ ಹಾಡಿ. ಈವನ್ ಅವರು ತೀರ್ಕೊಳ್ಳೋಕೆ 1-2 ದಿನ ಮುಂಚೆ ಕೂಡ ನನ್ನ ತಂಗಿ ಹತ್ರ ಹೇಳಿದ್ದಾರೆ, ಇಲ್ಲ ಕಣ ಅವಳು ಏನೋ ದೊಡ್ಡದಾಗಿ ಸಾಧನೆ ಮಾಡ್ತಾಳೆ, ಬಟ್ ಅದನ್ನ ನೋಡೋಕೆ ನಾನು ಇರ್ತೀನೋ ಇಲ್ವೋ ಅಂತಂದಿದ್ರು. ಅವ್ರಿಗೊಂದು ತುಂಬ ಕಾನ್ಫಿಡೆನ್ಸ್ ಇತ್ತು ನನ್ನ ಮೇಲೆ. ಅವ್ರಿಗೊಂದು ಕೊರಗಿತ್ತು, ನನಗೆ ನೊಟೇಷನ್ ಬರೆಯೋಕ್ಕೆ ಬರಲ್ಲ, ನನಗೆ ಇದು ಮಾಡೋಕ್ಕೆ ಬರಲ್ಲ ಅಂತ. ನಾನು ನೊಟೇಷನ್ ಬರೆಯೋದು, ಇದು ಮಾಡೋದು, ಅಥವಾ ಕೀಬೋರ್ಡ್ ನುಡ್ಸೋದು, ಇದೆಲ್ಲ ಅವ್ರಿಗೆ ಏನೋ ಒಂಥರ ಸಂತೋಷ. ನನಗೆ ಬರ್ದೇ ಇರೋದು ನಿನಗೆ ಬರಬೇಕು ಅಂತ ಅದು ಎಷ್ಟು ದೇವ್ರ ಹತ್ರ ಕೇಳ್ಕೊಂಡಿದ್ದೀನೋ ಕಣೆ. ಯಾಕಂದ್ರೆ ಅವಾಗ ಅಷ್ಟು ಅವಮಾನಗಳು ಆಗ್ತಿತ್ತು. ನೊಟೇಷನ್ ಬರೀಲಿಲ್ಲ ಅಂದ್ರೆ ಅಷ್ಟು ಅವಮಾನಗಳು ಆಗ್ತಿತ್ತು. ಎಕ್ಸಾಕ್ಟ್ಲಿ. ಈವನ್ ನಾನು ಕಲ್ತಿದ್ದು ಸ್ಟಾರ್ಟಿಂಗ್ ಅಂದ್ರೆ ಅದನ್ನು ಸ್ವರಗಳು ಗೊತ್ತಿತ್ತು, ಬಟ್ ಏನು ಅಂದ್ರೆ ನನ್ಗೆ ಅದನ್ನ ಹೇಗೆ ಬರೀಬೇಕು ಅನ್ನೋದು ಗೊತ್ತಿರಲಿಲ್ಲ. ಫಸ್ಟ್ 1-2 ರೆಕಾರ್ಡಿಂಗ್ ಹೋದಾಗ ಇಬ್ರು ಏನೋ ಇವ್ರು ನೊಟೇಷನ್ ಬರೆಯಕ್ಕೆ ಬರಲ್ಲ ಅಂತ ಅದು ನಮ್ಗೊಂದು ಗೊತ್ತಾಗುತ್ತೆ ಅವ್ರು ಹೇಳ್ಬೇಕಾದ್ರೆ. ಸೊ ಅಲ್ಲಿಂದ ನನ್ಗೆ ಯಾಕೆ ಬರೆಯಕ್ಕೆ ಬರಲ್ಲ ಅಂತ ನಾನು ಅವತ್ತು ಶುರು ಮಾಡಿದ್ದು. ಆ್ಯಂಡ್ ನನ್ನ ಫಸ್ಟ್ ರೆಕಾರ್ಡಿಂಗ್ ಕೂಡ ನನ್ನ ವಾಯ್ಸೇ ರಿಜೆಕ್ಟ್. ಫಸ್ಟ್ ರೆಕಾರ್ಡಿಂಗ್ ನಂದು ರೆಕಾರ್ಡಿಂಗೇ ಆಗಿಲ್ಲ. ಅವತ್ತು ಬಂದು ಮನೇಲಿ ಹತ್ತಿದ್ದು. ಅವಾಗ ನಾನು ವಾಯ್ಸ್ ಕಲ್ಚರ್ ಮಾಡ್ಕೊಳಕ್ಕೆ ಶುರು ಮಾಡಿದ್ದು. 1 ವರ್ಷ ಸತತ 3 ಗಂಟೆ 4 ಗಂಟೆಗಳ ಕಾಲ ಬರೀ ವೋಕಲ್ ಎಕ್ಸಸೈಸ್ ಮಾಡ್ತಾ ಇದ್ದೆ. ಅಂದ್ರೆ ಒಂದಷ್ಟು ಎಕ್ಸಸೈಸಸ್ ಇತ್ತು. ಅಮ್ಮ ಶ್ಯಾಮಲಾಜಿ ಭಾವೆ ಅವರ ಸರಳ ವರ್ಷಗಳು, ಜಂಟಿ ವರ್ಷಗಳು ಅಂತ ಹೇಳ್ತೀವಿ ಗೊತ್ತಾ, ಅದನ್ನೆಲ್ಲ ಕೀಬೋರ್ಡ್ ನುಡಿಸ್ತಿದ್ನಲ್ಲ. ಸೊ ಹಂಗಾಗಿ ಕೀಬೋರ್ಡ್ ಜೊತೆಗೆ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದೆ. ಯಾವಾಗಲೂ ಒಂದು ಇನೋವೇಷನ್ ಆಗಬೇಕು ಅಂದ್ರೆ ಎಲ್ಲೇನೋ ಒಂದಿನ ಅಡಚಣೆಗಳು ಬಾದ್ರೆ ಇನ್ನೊಂದಿನ ಹುಡುಕಕ್ಕೆ ಶುರು ಮಾಡ್ತೀವಿ ನಾವು ಅಂತ. ಕರೆಕ್ಟ್. ಗೊತ್ತಿಲ್ಲ, ಈ ಆರ್ಕೆಸ್ಟ್ರಾ ಅಂದಾಗೆಲ್ಲ ನನಗೆ ಮೋಹನ್ ಜಿಂಪೆಟ್ಸ್, ಹೌದು ಐ ರಿಮೆಂಬರ್ಡ್ ಯು, ಅದರಲ್ಲಿ ಮುಖ್ಯ ಗಾಯಕಿ. ಹೌದು ಹೌದು. ಆರ್ಕೆಸ್ಟ್ರಾ ಅವತ್ತಿನ ಯುಗಕ್ಕೆ ಸ್ಟಾರ್ಸ್. ಅಯ್ಯೋ, ಬಟ್ ಅಲ್ಲಿ ಹಾಡೋದು ಬೇರೆ, ಸ್ಟುಡಿಯೋ ಹಾಡೋದು ಅದೇ ತರಾನೇ ಇತ್ತು. ಇವಾಗ ಮೋಹನ್ ಜಿಂಪೆಟ್ಸ್ ಅಲ್ಲೇನೋ ಹಾಡ್ತಾ ಇದಾರೆ ಅಂದ್ರೆ ದಟ್ಸ್ ಎ ವೆರಿ ಬಿಗ್ ಥಿಂಗ್. ಅವಾಗ ಯಾಕೆಂದ್ರೆ
ಸಿಕ್ಕಾಪಟ್ಟೆ ಪರ್ಫೆಕ್ಷನ್ ಬೇಕಾಗಿತ್ತು ಆವಾಗಿನ ಅಲ್ಲಿ ನುಡಿಸ್ತಾ ಇದ್ದಿದ್ದು ಯಾರು? ಸಾಧು ಕೋಕಿಲ ಸರು, ಇವರು ಸ್ಟೀಫನ್ ಸರ್. ಇವತ್ತೇನು ನಾವು ಮನೋಮೂರ್ತಿ ಸರ್ಗೂ ಅವರೆಲ್ಲ ವರ್ಕ್ ಮಾಡ್ತಾರಲ್ಲ, ಸ್ಟೀಫನ್ ಲಯೇಂದ್ರ, ಸಾಧು ಕೋಕಿಲನ್ ತಮ್ಮ ಅಣ್ಣ, ಸುಮಾರು ಜನ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಹಾಗಾಗಿ ಇವಳು ಹೇಳ್ದಂಗೆ ಅಲ್ಲಿ ಯಾರಿಗೂ ಅಷ್ಟು ಸಾಮಾನ್ಯಕ್ಕೆ ಎಂಟ್ರಿ ಸಾಮಾನ್ಯಕ್ಕಿಲ್ಲ, ಪರ್ಫೆಕ್ಟ್ ಇದ್ರೆ ಮಾತ್ರ. ಮೋಹನ್ ಜಿಂಪೆಟ್ಸ್ ಇದ್ದಾರೆ ಅಂದ್ರೆ ಇವರು ಒಳ್ಳೆ ಸಿಂಗರ್ ಇದ್ದಾರೆ. ಆವಾಗಿಂದ ಆರ್ಕೆಸ್ಟ್ರಾಸ್ ಬಂದ್ಬಿಟ್ಟು ಮೋಹನ್ ಜಿಂಪೆಟ್ಸ್ ಅವರು, ಸೌಂಡ್ ಆಫ್ ಮ್ಯೂಸಿಕ್, ಮತ್ತೆ ಮದನ್ ಮಲ್ಲು ಅವರು, ಮೂರು ಬ್ಲೂ ಬಾಯ್ಸ್. ಆ ಆರ್ಕೆಸ್ಟ್ರಾದಲ್ಲಿ ಹೋಗಿ ಒಂದು ಸಾಂಗ್ ಹಾಡ್ಬೇಕು ಅಂತಂದ್ರೆ ಇವನ್ ಹೀಗ್ ನೋಡೋರು ಏನ್ ಹಾಡ್ತಾರೆ ಇವರು. ಏನು ಅದಕ್ಕೊಂದು ಗ್ರೇಡ್ ಬೇಕಾಗಿತ್ತು, ಒಂದು ಪರ್ಫೆಕ್ಷನ್ ಬೇಕಾಗಿತ್ತು. ಸುಮ್ಮನೆ ಏನೋ ಸ್ಟೇಜ್ ಮೇಲೆ ಬರ್ತೀಯಾ ಬಾಮ್ಮ ಹಾಡು ಅಂತ. ಇವತ್ತೆಲ್ಲ ಹಾಡ್ತಾರಲ್ಲ ಹರೀಶ್ ಆರ್ಕೆಸ್ಟ್ರಾದಲ್ಲಿ, ಇವತ್ತೆಲ್ಲ ಟ್ರ್ಯಾಕ್ ಬಂದಾದ್ಮೇಲೆ, ಇವಾಗ ಟ್ರ್ಯಾಕ್ ಬಂದಿರೋದ್ರಿಂದ ಯಾರು ಬೇಕಾದ್ರೂ ಸಿಂಗರ್ಸ್ ಆಗಿಬಿಡ್ತಾರೆ. ನಂಗೆ ಎಷ್ಟು ಒಂಥರ ಬೇಜಾರಾಗುತ್ತೆ ಅಂದರೆ, ನಿಜವಾದ ಸಿಂಗರ್ಸ್ ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನು ಮಾಡಿ. ಇವಾಗೆಲ್ಲ ಈ ಟ್ರ್ಯಾಕ್ ಸಿಸ್ಟಮ್ ಬಂದಿರೋದ್ರಿಂದ ಎಲ್ಲರೂ ಸಿಂಗರ್ಸೇ. ಈಗ ಕರೋಕೆ ನೈಟ್ಸ್ ಅಂತಾನೆ ಮಾಡ್ತಾರೆ. ಹೌದು, ಅದೆಲ್ಲ ಓಕೆ. ಈಗ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೋ ಯಾರೋ ಒಂದಷ್ಟು ಗ್ಯಾದರಿಂಗ್ ಮಾಡಿ ನಮ್ಗೆ ದೊಡ್ಡ ಸಿಂಗರ್ಸ್ ಅಲ್ದಿರೋ ನಾವು ಕರೋಕೆ ಹಾಕೊಂಡು ಹಾಡ್ತೀವಿ. ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ, ಅದನ್ನೇ ನಾನು ಹೇಳ್ತಿರೋದು. ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ. ಇವಾಗ ಅದನ್ನ ಪ್ರೊಫೆಷನಲ್ ಮಾಡ್ತಾರೆ. ಹಂಗೆ ದೇ ಅರೇಂಜ್ ಪ್ರೋಗ್ರಾಮ್ ಮಾಡ್ತಾರೆ. ನಿಮ್ಮ ಫ್ಲ್ಯಾಟಲ್ಲಿ ಎಲ್ರು ಇವಾಗ ನನ್ನ ಗಂಡನೂ ಆಡ್ತಾರೆ, ನಾನು ಹಾಡ್ತೀನಿ ಹಾಡ್ತಾರೆ. ನಾನು ಅದನ್ನ ತಪ್ಪು ಅಂತ ಹೇಳ್ತಿಲ್ಲ, ಬಟ್ ಅದನ್ನೇ ಮೇನ್ ಸ್ಟ್ರೀಮ್ ಆಗಿ ತಗೊಂಡು ಬೇರೆಯವ್ರಿಗೆಲ್ಲ ಎಷ್ಟು ಅವಕಾಶ ಮಿಸ್ ಆಗುತ್ತೆ. ಈಗ ಇನ್ನೊಂದೇನಂದ್ರೆ ಹಾಡಿನ ಹಿಂದಿರುವ ಧ್ವನಿ ಪ್ಲೀಸ್. ಕಣ್ಣಿಗ ಕಣ್ಣಿಗ ಕಿಟಕಿಯ ತರ ಅದರ ಧ್ವನಿ ಒನ್ ಅಂಡ್ ಓನ್ಲಿ ಮಾನಸ ಹೊಳ್ಳ. ಮನಸ್ಸಿನ ಹಾಡೋದು ಇದೆಯಲ್ಲ, ಮನಸ್ಸೇ ಒಂದು ಸಾರಿ ಕೇಳು. ಎಷ್ಟು ಸೂದನಿಗಾಗಿದೆ ಈಕೆ ಹಾಡೋದು ಅಂದ್ರೆ, ಲವ್ ದಟ್ ಸಾಂಗ್. ಪ್ಲೀಸ್ ಗೋ ಅಹೆಡ್, ಒಂಚೂರು ಬಿಟ್ಟು ಹಾಡೋದು. ತುಂಬಾ ಅದ್ಭುತವಾಗಿದ್ದಾರೆ. ಮನಸ್ಸೇ ಒಂದು ಸಾರಿ ಕೇಳು, ಒಲವೇ ಒಂದು ಬಾರಿ ಹೇಳು, ಮನದ ಆಸೆ ನೂರು ನೂರು, ಕಣ್ಣ ಭಾಷೆ ಸಾವಿರಾರು. ನನಗೆ ಫಸ್ಟ್ ಟೈಮ್ ಫೀಲ್ ಆಗ್ತಿರೋದು ಏನಪ್ಪಾ ಅಂದ್ರೆ, ಬೀಂಗ್ ಏನ್ ಆಂಕರ್ ಆಗಿ ಕೂತು ಮಾತಾಡದೆ ಸುಮ್ಮನೆ ಕೂತ್ಕೊಂಡು ಅಂದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಇವೆಲ್ಲ. ಹೇಳ್ತಾ ಕೂತ್ಕೊಳ್ಳೋಣ. ನೀವೆಲ್ಲ ಒಂಥರ, ಎಸ್ಪೆಷಲಿ ಸುನೀತಾ, ಬಂಡಲ್ ಆಫ್ ನಾಲೆಡ್ಜ್ ಅಂತ ಅದು ಕಣ್ಮುಂದೆ ಇದೆ. ಕುಶಾಲ್ ಅವ್ರಿಗೆ ಕಣ್ಮುಂದೆ ಇದೆ. ಅದು ನೆಕ್ಸ್ಟ್ ವರ್ಷನಲ್ಲಿ ನೀವಿಬ್ರು ಇದ್ದೀರಿ. ಇದೆಲ್ಲ ಈಗಿನ ಜನ್ರೇಷನ್ ಗೊತ್ತಾಗ್ಬೇಕು. ನಂಗೆ ಇನ್ನೊಂದೇನು ಗೊತ್ತಾ, ಈಗಿನ ಜನ್ರೇಷನ್ಗೆ ಕಲಿಯೋ ಹಸಿವು ಕಮ್ಮಿ ಆಗಿದೆ. ಅಗ್ರೀಡ್. ನಮ್ಗಳಿಗೆ ರೆಕಾರ್ಡಿಂಗ್ ಅಂತಂದರೆ ಹಿಂದಿನ ದಿವಸ ಫೋನ್, ನಾಳೆ ಬೆಳಿಗ್ಗೆ ರೆಕಾರ್ಡಿಂಗ್ ಅಂದರೆ ನಾಳೆ ರಾತ್ರಿ ರೆಡಿ, ನಾಳೆ ಏನು ಬರುತ್ತೆ ಅಲ್ಲ, ಬೆಳಿಗ್ಗೆ ಏನೋ ಹುರುಪು, ಏನೋ ಕಲಿತೀವಿ ಇವತ್ತು, ಏನೋ ಅಂದರೆ ಒಂದು ಭಯನೂ ಇತ್ತು. ಎಕ್ಸಾಕ್ಟ್. ಯಾಕಂದರೆ ಏನು ನೋಟೇಶನ್ ಕೊಡ್ತಾರೋ, ಏನು ಹಾಡಬೇಕೋ. ಆ್ಯಂಡ್ ಇವಳ ಮುಂದೆ ಹೇಳೋದಂತಲ್ಲ, ಇವಳು ಎಲ್ಲಿ ಜಾಸ್ತಿ, ಇವಳು ನಾನು ತುಂಬ ವರ್ಕ್ ಮಾಡಿದ್ದೀವಿ. ನಾವಿಬ್ಬರೇ ಒಂದು ಫಿಲಮ್ ಇದೆ, ಅದು ಯಾವುದು ಬೇಡ, ಒಂದು ಫಿಲಮ್ ರೆಕಾರ್ಡಿಂಗ್, ಫಿಲಮ್ ಹೆಸರು ಮರ್ತೋಗಿದೆ ಮರೆಯ, ಆಯ್ತಾ. ಬಾಲಾಜಿ ಸ್ಟುಡಿಯೋದಲ್ಲಿ ನಾನು ಇವಳಿಬ್ಬರೇ ಒಂದು ಫಿಲಮ್ಗೆ ಹೋಗಿ ರೆಕಾರ್ಡಿಂಗ್. ನಂಗೆ ಏನಂದರೆ ಇವಳ ಹತ್ರ ತುಂಬ ಕಂಫರ್ಟೇಬಲ್ ಅದೇ. ಐ ಡೋಂಟ್ ನೋ ವೈ, ವೆರಿ ಕಂಫರ್ಟ್ ನನಗೆ. ಯಾಕೆ ನಾನು ನೋಟೇಶನ್ ಬರೆಯೋದಿರಲ್ಲ ಅಂತ, ಏನೋ ಮ್ಯೂಸಿಕ್ ಬರೆದ್ಬಿಟ್ಟು ಇವಳು ನೋಟೇಶನ್ ನೋಡ್ಕೊಂಡು ಹಾಡೋದು. ನಾನು ತುಂಬ ನಾನು ಒಬ್ಬಳಾಗೆ ಮಾಡ್ತಿದ್ದೆ, ತುಂಬ ಸೋಂಬೇರಿ ನಾನು. ಬಟ್ ಕೆಲವೊಂದು ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಅವ್ರ ಮುಂದೆ ಕಳ್ಳಾಟ ಆಡಂಗಿಲ್ಲ. ಎಲ್ಲಿ ತೋರ್ಸು ಅನ್ನೋರು, ಕೇಳೋ ಕೊಡು ಏನು ಬರ್ದಿದ್ಯಾ ನೋಡೋಣ. ಅಯ್ಯೋ ಸಿಕ್ಕಾಪಟ್ಟೆ ಇದ್ದಾರೆ, ತುಂಬಾ ಜನ ಇದ್ದಾರೆ. ಹರಿಕೃಷ್ಣ ಸರ್, ಸ್ಟೀಫನ್ ಸರ್, ಹಂಸಲೇಖ ಸರ್, ಶ್ರೀಧರ್ ಸಂಭ್ರಮ್. ಸೊ ಇವ್ರು ಯಾರೋ ಹೊಸಬ್ರು, ನನಗೆ ಇವತ್ತು ಹೆಸರು ಫೋನ್ ಮಾಡಿದ್ರು ನನಗೆ. ಇವಳಿಗೂ ಫೋನ್ ಮಾಡಿದ್ದಾರೆ, ಮ್ಯಾಮ್ ಇಬ್ಬರೇ ಸಿಂಗರ್ಸ್, ಇಬ್ಬರಲ್ಲೇ ಕೋರಸಾ ಅಂತ ಅಂದೆ. ಅದೇನು ಡುಯೆಟ್ಟಾ ಅಂದೆ. ಇವಳೆ ಸರಿ ಆಯಿತು ಸರ್, ಕುಶಲ ಅವರಿಗೆ ಓಕೆ ಫೈನ್ ಬನ್ನಿ. ಇವಳಿಗೆ ಹೇಳಿದೆ, ಅಕ್ಕ ನಾಳೆ ಬಂದು, ನಾನು ಇವಳನ್ನ ತುಂಬ ಪ್ರೀತಿಯಿಂದ ಅಕ್ಕ ಅಂದ್ಕೋಗ್ತೀನಿ, ಅಕ್ಕ ಬಂದ್ಬಿಡು ಅಂತ ಅಂದೆ. ಹೋದ್ವಿ, ಹೋಗಿದ ತಕ್ಷಣ ನನಗೆ ತಿಂಡಿ ತಿನ್ನೋಣ ಅಂತ ಅಂದು, ತಿಂದಿದ್ದೆ. ನೋಟೇಶನ್ ಕೇಳಿಸ್ಕೊಂಡು ಹಾಡಿ ಅಕ್ಕ, ಕೇಳಿಸ್ಕೊಂಡು ಹಾಡಿ ಮೇಡಮ್ ಅಂತ ಅಂದು. ಕುಶಲ ಕೇಳಿಸ್ಕೊಂಡಿದ್ಯಾ? ಇವಳು ಸ್ವಲ್ಪ ಏನಂದ್ರೆ ತುಂಬಾ ಒಂಥರ ಗಂಭೀರ, ಎಲ್ರ ಮುಂದೆನು. ಸ್ಟುಡಿಯೋ ಅಂತ ಹೋದಾಗ ವರ್ಕ್ ಅಂತ ಬಂದಾಗ ತುಂಬಾ ಸ್ಟ್ರಿಕ್ಟ್. ಹೌದು, ನಾನಿಲ್ಲ ಒಪ್ಕೋತೀನಿ. ಅಲ್ಲಿ ನೋಡೋಣ ಬಾ ಅಂತ ಹೆಡ್ಫೋನ್ ಎಲ್ಲ ಹಾಕೊಂಡ್ವಿ. ಅದೇನೋ ಇತ್ತು, ಹಾಡಿದ್ವಿ.
ಮೇಡಮ್ ಅಲ್ಲಿ ಎಲ್ಲಿ ಬಂತು ಏನು ಅರ್ಥನೇ ಆಗಲಿ. ಎಲ್ಲ ಮೂವಿ ಹೋಗ್ತಿದ್ದೆ ನಮ್ಮ ಮುಂದೆ ಪ್ರೊಜೆಕ್ಟ್ರಲ್ಲಿ ಮೂವಿ ಹೋಗ್ತಾ ರೀಲ್ ನಂಬರ್ 1 ಅಂತ ಇರುತ್ತೆ, ತೋರಿಸ್ತಾ ಇರ್ತಾರೆ. ನಾನು ಸುಮ್ಮನೆ ಪುಸ್ತಕ ಮನೆ ಇಟ್ಕೊಂಡು ಇವಳನ್ನ ನೋಡ್ತಾ ಇದ್ದೆ. ಮೇಡಮ್ ಇವಳು ಎಲ್ಲಿ ಅಂತ. ಅದೇ ಮೇಡಮ್ ಅವರು ಅಲ್ಲಿಂದ ಗೇಟ್ ತಗೊಂಡು ಹೋಗ್ತಾರಲ್ಲ ಅಲ್ಲಿ. ಗೇಟ್ ತಗೊಂಡೋದಾಗ ಏನೇ ಆಡೋದು ಸುಮ್ಮನೆ ಖುಷಿ ಅಂದರೆ ಇವಳು ಸುಮ್ಮನಿರೇ ನೋಡಿ ಅಲ್ಲಿ ಏನಾದ್ರು ಹಾಡಿ ಮೇಡಮ್, ಅವರು ಗೇಟ್ ತೆಗಿಯೋ ತನಕ ಸ್ವಲ್ಪ ಟೈಮ್ ಇದೆ ಅಂತ. ಸರ್ ಇದು ತುಂಬಾ ಆಗಿದೆ, ನಾ ಹೇಳಿದ್ನಲ್ಲ ಅಲ್ಲೆಲ್ಲ ಗ್ಯಾಪ್ ಇರುತ್ತೆ ಮೇಡಮ್, ಇಲ್ಲೇನಾದ್ರೂ ಹಾಡಿ. ಹೆಸರು ಗೊತ್ತಿಲ್ಲ. ನಾನು ಇವಳನ್ನ ನೋಡ್ತಿದ್ದೆ. ನನಗೆ ಕೆಲವು ಸಲ ತುಂಬಾ ಬೇಜಾರಾಗ್ಬಿಟ್ರೆ ಸುಮ್ಮನೆ ಕೂತ್ಕೊಂಡು ಬೇಗ ಮೂಡ್ ಆಫ್ ಆಗ್ಬಿಡ್ತಾಳೆ. 8 ಗಂಟೆ ಆಯ್ತಂದ್ರೆ ಶಟ್ ಡೌನ್. ರಜಾ ರಜಾ ಸುಮ್ಮನೆ ಪ್ಲೀಸ್ ಆಗಲ್ಲಮ್ಮ ನಂಗೆ. ಮುಗಿತಾ ಫುಲ್ 8 ಗಂಟೆ ಆಗೋ ಟೈಮ್ ಇವಳು ಶುರು. ಅಲ್ಲಿ ತುಂಬ ವರ್ಕ್ ಎಲ್ಲ ಇದ್ರೆ ಚಂದ ಇದ್ರೆ ವರ್ಕ್ ನಾವು ಮಾಡಲ್ಲ. ಬಿಕಾಸ್ ಏನಿಲ್ಲ ವರ್ಕ್. ಇವಳಿಗೆ ಕೊನೆಗೆ ಫಸ್ಟ್ ರೀಲ್ ನೋಡ್ತಾ ನಂಗೆ ಅವ್ರನ್ನ ನೋಡಿದ್ರೇ ಏನೇ ಕುಶ್ಲಾ ಅಂತ ಪೇಮೆಂಟ್ ಬರುತ್ತೆ ತಾನು ಇವಳು ಬಾಂಚ್ ಕೂತ್ಕೊ ಅಂತ ಅಂದಳು. ಸರಿ ಹೋ ಅಂತಂದೆ. ಇವಳು ಸರಿ ಬರ್ಕೊಳ್ತಾ ಅಲ್ಲಿ ಏನು ಪ್ರಾಂಪ್ಟಾಗಿ ಓಮ್ ಡೇಟು ಯಾವ ಸ್ಟುಡಿಯೋ ಟೈಮ್. ಅಕ್ಕ ವೆರಿ ಫಸ್ಟ್ ಓಮಿಂದ ಶುರು ಮಾಡ್ತಾಳೆ. ನಮ್ದು ಏನಿಲ್ಲ, ಡೈರೆಕ್ಟ್ ರೀಲ್ ಅಷ್ಟೇ. ರೀಲ್ ನಂಬರ್ 1 ಅಂತ ಬರ್ದೆ. ಇವಳು ಬರೀತಾ ಏನು ಇಟ್ಕೊಂಡು ಬರೀ ಈಗ ಬರುತ್ತೆ ಆಗ ಬರುತ್ತೆ ಅಂತ ಇವಳನ್ನ ನೋಡ್ತಾ ಇವಳು ಏನೂ ಬರ್ದಿಲ್ಲ. ರೀಲ್ ನಮ್ಗೆ ಮುಗ್ದೋಯ್ತು. ರೀಲ್ ಏನು ಮತ್ತೆ ಇಲ್ಲಿ ರೀಲಲ್ಲಿ ಏನಿಲ್ವ? ಅದೇ ಮೇಡಮ್ ಅಲ್ಲಿ ಬಂತಲ್ಲ ಅಲ್ಲಿ ಎಲ್ಲಿ ಅಂದರೆ ಅದೇ ಅವ್ರು ಗೇಟ್ ತೆಕ್ಕೊಂಡು ಹೋಗ್ತಾರಲ್ಲ ಬರ್ದ್ಲ ಅಕ್ಕ ರೀಗ ಸಾರಿಗ ಅವನು ಹೀರೋಯಿನ್ ನೋಡೋಕ್ಕೆ ಪ್ಯಾತೋಗಿ ಬಿಡಲ್ಲ ಹೋಗ್ತಾನೆ, ಹಾಡ್ಬಿಡೋಣ ಅಲ್ಲಿ ಅಂತೆ. ನಾನು ಇವಾಗ ರೀಲ್ ನಂಬರ್ ಏನೂ ಇರಲ್ಲ ಹರೀಶ್ ಅವರೇ, ಸುಮ್ಮನೆ ಏನೋ ಒಂದು ಕಾರ್ಡ್ ಥರ ಕೊಟ್ಟಿರ್ತಾರೆ ಅಷ್ಟೇ. ಆ ಕಾರ್ಡ್ಗೆ ನಾವೇ ಮೆಲೋಡಿ ಮಾಡ್ಬೇಕು. ಓನ್ ಆಗಿ ಇಲ್ಲ ನಾಟ್ ಎವ್ರಿ ಒನ್ ಅದನ್ನ ದಯವಿಟ್ಟು ನಾವು ಮೆನ್ಷನ್ ಮಾಡಬೇಕು. ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗೆ ಬರೀ ಕಾರ್ಡ್ ಮಾತ್ರ ಇಲ್ಲ, ಅವ್ರೇನು ಹೇಳೋದು ಇಲ್ಲ, ನಮ್ಗೆ ಬಿಟ್ಬಿಡ್ತಾರೆ. ನಾವೇನಾದ್ರೂ ಓನ್ ಆಗಿ ಕಂಪೋಸ್ ಮಾಡ್ಬಿಟ್ಟು ಆ ಪೋರ್ಷನ್ ಹಾಡ್ಬೇಕು. ಅವಳು ಏನಂದ್ರೆ ವೆರಿ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಹೀರೋನ್ ನೋಡಕ್ ಹೋಗ್ತಾ ಇರ್ತಾರೆ ಬೇಜಾರಿ, ಅಲ್ಲಿ ಇವಳೇನೋ ಬರದ್ಲು ಪ್ಯಾಥೋ ಏನಾದ್ರೂ ಬರೆಯೋದು ಇಲ್ಲ ಕೇಳೋದು. ರೀಲ್ ನೋಡಿದ ತಕ್ಷಣ ಗೊತ್ತಾಗತ್ತಲ್ವಾ ಅಲ್ಲಿ ಪ್ಯಾಥೋ ಹಾಡ್ಬೇಕಾ ಇಲ್ಲ ಹ್ಯಾಪಿಯಾಗಿ ಹೋಗ್ತಾನ ಅದೆಲ್ಲ ಗೊತ್ತಾಗತ್ತೆ. ನೋಡ್ಬಿಟ್ಟು ನಾವು ತುಂಬಾ ಕಲ್ತಿದ್ದೀವಿ. ಅವಳ ಮುಂದೆ ಹೇಳೋದಂತಲ್ಲ, ಶಿ ಇಸ್ ಅ ವೆರಿ 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 ಟ್ಯಾಲೆಂಟೆಡ್ ಗರ್ಲ್. ಹೆಂಗೆ ಅಂದರೆ ಎಷ್ಟು ಆಕಾಶ್ ಥರ ಫಿಲಮ್ಗೆಲ್ಲ ಮಾಡ್ಬೇಕು. ಗುರು ಸರ್ ಮುಂದೆ ಕೂತ್ಕೊಂಡಿರೋರು, ಇವಳೊಂದು ಸೈಡಲ್ಲಿ ಲೀಡ್ ಮಾಡ್ತಿದ್ಲು, ನಾನೊಂದು ಸೈಡಲ್ಲಿ. ಏನಂದರೆ ಅಲ್ಲಿ ಹಾಕಿದ ತಕ್ಷಣನೇ ನೊಟೇಷನ್ ಟಕ 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 ಅಂತ ಬರ್ಕೊಂಡು ಹೋಗೋಳು. ಅಲ್ಲ ಅವಳು ಆ್ಯಕ್ಚುಲಿ ಅವ್ರ ತಾತನ ಹತ್ರ ಅವಳು ಫಸ್ಟ್ ಶೀಸ್ ಅ ಹಾರ್ಮೋನಿಯಂ ಪ್ಲೇಯರ್. ನೋ ತಾತ ಬಂದ್ಬಿಟ್ಟು ನನಗೆ ಕರ್ನಾಟಕ ಮ್ಯೂಸಿಕ್ ಕಲಿಸ್ಕೊಟ್ಟಿರೋದು. ಹಾರ್ಮೋನಿಯಂ ಯಾರು ಹೇಳ್ಕೊಟ್ಟಿಲ್ಲ. ಸೊ ನನಗೆ 3 ವರ್ಷ ಇರೋವಾಗ ಇದು ಅಂಜದ ಗಂಡು ರಿಲೀಸ್ ಆಗಿತ್ತಂತೆ. ಸೊ ನಮ್ಮ ತಾಯಿ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಾ ಇದ್ರಂತೆ. ನಾನು ಆ ಅಡುಗೆ ಮನೇಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದಂತೆ. ಸೊ ಅವರು ಹಮ್ ಮಾಡ್ತಾ ಇದ್ರಂತೆ, ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ ಅಂತ ಹಮ್ ಮಾಡಿದ ತಕ್ಷಣ ನಾನು ಇಲ್ಲಿಂದ 3 ವರ್ಷ ನನಗೆ ಪಪ್ಪ ಪಾದ ಪ ಮಗರಿ ಗ ಮಗರಿ ಸ ಅಂತ ಹೇಳಿದ್ನಂತೆ. ಇವರು ಪಾತ್ರೆ ಹಂಗೆ ಟಪ್ಪಂತ ಬಿಟ್ಬಿಟ್ಟು ಹೂ ಅಂತೀಯ ಅಂತಂದ್ರೆ ರೀಸ ನೀರಿ ಅಂತ ಹೂ ಅಂತೀಯ ಅಂದಿದ ತಕ್ಷಣ ರೀಗ ರೀಸಸ್ ಅಂತ ಹೇಳಿದ ತಕ್ಷಣ ಅವ್ರಿಗೆ ಶಾಕ್ ಆಗಿ ಹೆಂಗೆ ಇವಳು ಇಮಿಡಿಯೇಟ್ ಸ್ವರ ಹೇಳ್ತಾ ಇದ್ದಾಳೆ ಅಂತ ನಮ್ಮ ತಾತ ಹತ್ರ ಕರ್ಕೊಂಡು ಬಂದು ಇವಳು ಸ್ವಲ್ಪ ಏನೋ ಸ್ವರ ಎಲ್ಲ ಹೇಳ್ತಾ ಇದ್ದಾಳೆ, ನೀವು ಏನು ಬೇಕೋ ಅದೆಲ್ಲ ನುಡಿಸಿ ನೋಡೋಣ ಅವಳು ಏನು ಹೇಳ್ತಾಳ ನೋಡೋಣ. ಆವಾಗ ಅವರು ಹಾರ್ಮೋನಿಯಂ ವಿದ್ವಾನ್ ಆರ್ ಚನ್ನಕೃಷ್ಣಪ್ಪ ಅಂತಂದ್ಬಿಟ್ಟು ಅವ್ರು ಇರೋ ಬರೋದೆಲ್ಲ ನುಡ್ಸಿದ್ರಂತೆ, ಎಲ್ಲದಕ್ಕೂ ಪೂರ್ತಿ ಹೇಳೋದಂತೆ. ಆವಾಗ ಅವ್ರಿಗೆ ಗೊತ್ತಾಯ್ತು ನಾನು ಸ್ವರ ಹೇಳೋದು ಒಂದು ದೇವ್ರೊಂದು ವರ ಕೊಟ್ಟಿದ್ದಾನೆ ಅಂತಂದ್ಬಿಟ್ಟು. ಅದರಿಂದನೇ ಅವಳು ಅದ್ ಮಾಡಿದ್ಲು. ಆಮೇಲೆ ಕೊನೆಯಲ್ಲಿ ಕೊನೆ ರೀಲಲ್ಲಿ ಏನಾಯ್ತು, ಕೊನೆ 9:30 ಹರೀಶ ರೆಕಾರ್ಡಿಂಗ್ ಮುಗಿದು ಕೊನೆಗೆ ಆ ಫಿಲಮ್ ಬರಲಿಲ್ಲ ಬೇಡ, ಅದು ಬೇರೆ ವಿಚಾರ. ಆ ಥರ ಮೂವೀಸ್ ಎಷ್ಟೋ ಆಗಿದೆ. ಪೇಮೆಂಟ್ ಬಂತು. ಕೊನೆಗೆ ಅವನು ಒಂಥರ ಕಾಡು ಮನುಷ್ಯ ಆಗ್ತಾನೆ.
ಸೋಫಾದಿಂದ ಸೋಫಾಗೆ ಹಾರ್ತಾನೆ ಎಲ್ಲ. ಆ ಸೋಫಾದಿಂದ ಸೋಫಾಗೆ ಹಾರ್ಬೇಕಾದ್ರೆ ಏನ್ ಬೇಕು ಬಿಡಿ ಪಾಪ ರಿದಮ್. ಇಲ್ಲ ಮೇಡಮ್ ಅಲ್ಲಿ ಏನಾದ್ರು ಸ್ವಲ್ಪ ಹಾಡಿ ಅಂತ. ಇವಳು ಮುಖ ನೋಡಿದೆ. ಅದು ಹೇಗಿದೆ ಅಂದ್ರೆ ಈಗ ನೋಡಿ, ಈ ಸೋಫಾಯಿಂದ ಈ ಸೋಫಾ ಹಾರಿ, ಈ ಸೋಫಾಯಿಂದ ಆ ಸೋಫಾ ಹಾರಿ, ಕಟ್ ಹೆಂಗ್ ಹೋಗಿದೆ ಅಂದ್ರೆ ಈ ಸೋಫಾಯಿಂದ ಹಾರೋದು ಕೊನೆಗೆ ಆಚೆ ಕಾರ್ ಮೇಲೆ ಬೀಳ್ತಾನೆ. ಅದ್ ಹೆಂಗ್ ಬೀಳ್ತಾನೆ ಗೊತ್ತಿಲ್ಲ. ಇದಕ್ಕೆ ನಾನು ತಮಾಷೆ, ಅಯ್ಯೋ ಇದೆಲ್ಲ ರಿದಮ್ ಮಿಕ್ಸ್ ಮಾಡ್ಬೋದು ಬಿಡಿ, ತುಂಬಾ ಚೆನ್ನಾಗಿರುತ್ತೆ. ಇವಳು ಎಲ್ಲಿ ತಪ್ಪಿಸ್ಕೊಳ್ಳೋಣ ಅಂತ ಕಾಯ್ತಾ ಇರ್ತಾಳೆ. ನಾನು ಆ ಥರ ಮಾಡೋಕ್ಕಾಗಲ್ಲ. ಬಿಕಾಸ್ ಈಗ ನಾನು ಇವಾಗ ಲೀಡ್ ತಗೊಂಡೆ ಅಂದ್ರೆ ದೇ ವಿಲ್ ಬಿ ವಾಚಿಂಗ್. ಅದು ಗೊತ್ತಿಲ್ಲ, ಅದನ್ನ ಈಗ ಕೇಳ್ಬೇಡ. ನೋಡು zo 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 because he will be psychic. zo 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 ಮತ್ತೆ ಇನ್ನೊಂದು ಬುದ್ಧಿ ಆಗುತ್ತೆ. ಅದು ಬೇರೆ ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೊಂದು ಬೇರೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ಅದೊಂದು ಸೀಕ್ವೆನ್ಸ್ ತರ ಹೋಗ್ತಾ ಇರುತ್ತೆ. ಪಾರ್ಟ್ ಪ್ರಾಂಪ್ಟ್ ಅಂದ್ರೆ ಇದು ಸೆಕೆಂಡ್ ಟ್ರ್ಯಾಕ್ ಹಾಡ್ಬಿಡ್ತೀವಿ. ಲೇ 9 ಗಂಟೆ ಆಗಿದೆ, ಇನ್ನೇನೇ ಸೆಕೆಂಡ್ ಟ್ರ್ಯಾಕ್. ಇಲ್ಲ ಹಾಡೋಣ ಸುನಿರು ಸುನೀತಾ ಅಂತ ಆಮೇಲೆ ಕೇಳಿದೆ. ನಮ್ಗೆ ಏನಂದ್ರೆ ವರ್ಕ್ ಇಸ್ ವರ್ಷಿಪ್. ಮುಂಚೆಯಿಂದ ನಾನು ಬಂದ್ಬಿಟ್ಟಿದ್ದೀನಿ ಆ ತರ. ವೆರಿ ತುಂಬಾ ಜನರಿಗೆ ನಾವು ಸೀರಿಯಲ್ ಧಾರಾವಾಹಿಗಳನ್ನು ನೋಡ್ತಿರ್ತೀವಿ, ಅದ್ರೊಂದು ಸಣ್ಣ ಸಣ್ಣ ಬರುವ ಇದನ್ನ ನೀವು ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು ನೊಟೇಷನ್ ಬರೋದು, ಹಾಡ್ತೀರಿ, ಅದನ್ನೆಲ್ಲ ಅಂದ್ರೆ ಅದ್ಭುತ ಟ್ಯಾಲೆಂಟ್ಸ್ಗಳು. ಐ ಥಿಂಕ್ ಮಾನಸ ಅವಳನ್ನು ಶೇರ್ ಮಾಡ್ತಿದ್ರು. ಓಕೆ, ನಂದು ಅವಳ್ದು ಇನ್ನೊಂದು ಎಕ್ಸ್ಪೀರಿಯನ್ಸ್ ಹುಚ್ಚ ವೆಂಕಟ್ ಅವ್ರದ್ದು ಮೂವಿ. ಓಕೆ, ಯಾವುದು? ಯಾವ ಮೂವಿನಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಡ್ದಾಗ್ಲೂ ನಮ್ಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ಇವಳು ಆಕ್ಚುಲಿ ತುಂಬಾ ಸ್ಟ್ರಿಕ್ಟ್. ಅಂದ್ರೆ ಅವಳು ಸ್ಟ್ರಿಕ್ಟ್ ಅಂದ್ರೆ ನಗೋದು, ಆಮೇಲೆ ಏನೋ ಅಲ್ಲಿ ಹೋಯ್ತು ಅಂದ್ರೆ ನಗೋದು ಅದೆಲ್ಲ ಇಲ್ಲ. ನಾನು ಅಟ್ಲೀಸ್ಟ್ ಒಂಚೂರು ನಗ್ಬಿಡ್ತೀನಿ. ವರ್ಕ್ ಟೈಮಲ್ಲಿ ಸ್ಟ್ರಿಕ್ಟ್ ಆಗಿರ್ತೀವಿ. ಬಟ್ ಇವಳು ನಾನು ನೋಡೇ ಇಲ್ಲ ಆ ಥರ ನಗೋದು ನೋಡಿಲ್ಲ. ಇವಳು ಕೊನೆಗೆ ಹಾಡೋದು ಬಿಟ್ಬಿಟ್ಟು ಬಾಗಿಲು ತೆಕ್ಕೊಂಡೋಗಿ ಆಚೆ ನಗ್ತಾ ಇದ್ದಾಳೆ. ಇವಳು ತಡ್ಕೊಳಕ್ಕಾಗಿಲ್ಲ. ಅಲ್ಲ, ಯಾಕಂದ್ರೆ ಯಾವ ರೆಕಾರ್ಡಿಂಗಲ್ಲೂ ಆ ಥರ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅವ್ರು ಫುಲ್ ಅಳ್ತಾ ಇದಾರೆ ಹುಚ್ಚ ವೆಂಕಟ್ ಅವರು. ಅಳ್ತಾ ಇದಾರೆ. ಅಷ್ಟು ಚೆನ್ನಾಗಿ ಹಾಡಿದ್ರಿ ಮೇಡಮ್, ಹಂಗೆ ಹೆಂಗೆ ಅಂತ ಅವ್ರು ಫುಲ್ ಅಳ್ತಾ ಇದಾರೆ. ಅವ್ರು ಅಳೋದ್ ನೋಡ್ಬಿಟ್ಟು ನನ್ಗೆ ನಿಜ ಅಳ್ಬೇಕು ನಗ್ಬೇಕು ಒಂದು ಗೊತ್ತಾಗ್ತಿಲ್ಲ. ಬಟ್ ತುಂಬಾ ಎಮೋಷನಲ್ ವ್ಯಕ್ತಿ ಅಂತ ಅವತ್ ಅಂದ್ರೆ ಹೊರಗಡೆ ಎಲ್ಲ ನಾವು ನೋಡಿದ್ವಲ್ಲ ಅವ್ರನ್ನ, ಬಟ್ ಅವತ್ ನಾವು ನೋಡಿದ್ದೆ ಬೇರೆ ಅವ್ರನ್ನ. ವೆರಿ ರೆಸ್ಪೆಕ್ಟ್ ಕೊಡೋ ಹುಡುಗಿರ್ ಅಂತಂದ್ರೆ, ಹೆಣ್ಮಕ್ಳು ಅಂದ್ರೆ ಒಂದು ರೆಸ್ಪೆಕ್ಟ್ ಕೊಡುವಂತ ಮನುಷ್ಯ. ಚೇಂಜ್ ಆಗಿದೆ ಇವಾಗ ಏನಾದ್ರು? ಇವಾಗ ಸ್ಥಿತಿ ಏನೋ ಇದೆಲ್ಲ ಒಂದಷ್ಟು ಕೇಳಿಸ್ಕೊಂಡ್ಮೇಲೆ ಇವಾಗ ಆಡಕ್ ಹೋಗ್ತಿರಲ್ಲ, ಅವಾಗ ಏನ್ ಚೇಂಜ್ ಆಗಿದೆ ಅಂದ್ರೆ ಥಿಂಗ್ಸ್ ಆರ್ ಅ ಲಾಟ್ ಮೋರ್ ಅಡ್ವಾನ್ಸ್ಡ್. ತುಂಬಾ ಅಡ್ವಾನ್ಸ್ ಆಗಿದೆ. ಯಾ ಇಟ್ಸ್ ವೆರಿ ವೆರಿ ಹೈಲಿ ಅಡ್ವಾನ್ಸ್ಡ್. ಈಗ ನಾನು ಲೈಕ್ ಐ ಸೆಡ್, ನಂಗೆ ಕೋರಸ್ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ನಂದೆಲ್ಲ ಲೀಡ್ ಸೆಕ್ಷನ್ ಅಲ್ಲಿ ಇಡೀ ಸಿನಿಮಾಗ್ ನಾನು RR ಹಾಡಿದ್ದೀನಿ. ಲಾಟ್ಸ್ ಆಫ್ ಫಿಲ್ಮ್ಸ್ ಐ ಸಂಗ್ ದ ಎಂಟೈರ್ ಫಿಲ್ಮ್. ಅಲ್ಲಿ ತುಂಬಾ ಕ್ಲಾರಿಟಿ ಇರುತ್ತೆ. ಅಂದ್ರೆ ಈ ಸೆಕ್ಷನ್ ಅಲ್ಲಿ ಈ ಟ್ಯೂನ್ ಬರ್ಬೇಕು, ಅದನ್ನ ಇದರ್ ಕೀಬೋರ್ಡ್ ಅಲ್ಲಿ ನೋಡ್ಸಿರ್ತಾರೆ, ಇಲ್ಲ ಫ್ಲೂಟ್ ಅಲ್ಲಿ ನೋಡ್ಸಿರ್ತಾರೆ. ಸೊ ಐ ಜಸ್ಟ್ ಹ್ಯಾವ್ ಟು ಫಾಲೋ ಇಟ್. ಅಂಡ್ ಇನ್ನು ಕೆಲವು ಕಡೆ ಇಲ್ಲಿ ಫ್ರೀ ಸ್ಟೈಲ್ ಮಾಡಿ ಯು ಕ್ಯಾನ್ ಜಸ್ಟ್ ಐ ಜಸ್ಟ್ ಗೋ ವಿತ್ ಆ ಸೀನ್ ನೋಡ್ತಾ ಇರ್ತೀವಲ್ವಾ, ಆ ಸೀನ್ ಅಲ್ಲಿ ಇವಾಗ ಆ ಎಮೋಷನ್ ಏನಿದೆ ಅದನ್ನ ಗ್ರಾಬ್ ಮಾಡ್ಕೊಂಡು, ಆ ಕಾರ್ಡ್ಸ್ ಏನಿರುತ್ತೆ ಆ ಫೀಲ್ ತಗೊಂಡು ಐ ಜಸ್ಟ್ ಗೋ ವಿತ್ ದ ಫ್ಲೋ. ಓ ಮೈ ಗಾಶ್, ಈಗ ಒಂದು ತುಂಬಾ ಸೀರಿಯಸ್ ಭಯಾನಕ ಸಿಚುವೇಶನ್ ಅಂದ್ರೆ ಈ ತರ. ಸೊ ಎನಿಥಿಂಗ್ ದಟ್ಸ್ ಲೈಕ್ ಟೇಕಿಂಗ್ ಇನ್ಸ್ಪಿರೇಷನ್, ಆ ಸೀನ್ ನೋಡ್ಕೊಂಡು ಅವ್ರು ಕೊಟ್ಟಿರೋ ಕಾರ್ಡ್ಸ್ ಮೇಲೆ ಅದು ಹೇಳ್ಕೊಂಡು ಹೋಗುತ್ತೆ ಹಂಗೆ. ಸೊ ಹಾಡ್ತಾ ಹಾಡ್ತಾ ಆ ಥರ ಸ್ಪೇಸು ಸಿಕ್ಕಿದೆ. ಬೇರೆ ಕಾಮಿಡಿ ಎಲಿಮೆಂಟ್ ಮಿಕ್ಸ್ ಆಗಿದೆಯಾ ಅಂದ್ರೆ ಈಗೇನೋ ಸುಮ್ಮನೆ ಐ ಜಸ್ಟ್ ಆ್ಯಡ್ ಸಮ್ ಸ್ಮಾಲ್ ಎಲಿಮೆಂಟ್ಸ್. ಲೈಕ್ ಏನಾದರೂ ಒಂದು ಇದು ಬರ್ತದೆ, ಅಯ್ಯಾ ಈ ಥರ ಎಲ್ಲ ಸ್ವಲ್ಪ ಎಫೆಕ್ಟ್ಸ್ ಕೊಟ್ಟಿರೋದು, ಆ ಥರ ಎಲ್ಲ ಮಾಡಿದ್ದೀನಿ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇನ್ ಅ ಸಾಂಗ್ ವಿಚ್ ಐ ಎಂಜಾಯ್ ಅ ಲಾಟ್, ನಾನು ಕೊಟ್ಟಿರೋಂಥ ನ್ಯೂಯಾನ್ಸ್ ಯಾವುದಂದ್ರೆ ಚಮಕ್ ಮೂವಿದು ನೀನನ್ನ ಒಲವು ಸಾಂಗಲ್ಲಿ ಅಲ್ಲೊಂದು ಗಿಗಲ್ ಕೊಟ್ಟಿದ್ದೀನಿ. ಆ ಲಿರಿಕ್ಗೆ ತುಂಬ ಪರ್ಫೆಕ್ಟ್ ಆಪ್ಟ್ ಅಂತ ಅನಿಸ್ತು. ಅರೆ ಅರೆ ಏನಿದು ಹೊಸದಾಡಿ, ಎದೆಯಲಿ ಕಾದಾಟ, ಒಲವಿನ ಗಡಿಯಲಿ ನನ್ನ ಪಾಳಿ ಪ್ರೀತಿ ಚಟ. ಸೊ
ಅಂತ ಬಂದಿದ್ದು. ಅವನು ಅದನ್ನ ಆ ಚಂದ ಒಂಥರ ಸೆಳೆತ ಅಂತ ಬರುತ್ತದೆ. ಎಸ್, ಇಟ್ ಇಸ್ ಮೈ ಕಾಂಟ್ರಿಬ್ಯೂಷನ್. ಸೊ ಜೂಡಾಗೆ ನಾನು ಹೇಳ್ತಾರೆ ಆಕ್ಚುಲಿ ಮ್ಯೂಸಿಕ್. ಹೌದಾ? ಸೊ ಜೂಡಾಗಿ ಹೇಳ್ದೆ ನಾನು, ನಂಗೆ ಈ ಲೈನಿಗೆ ಐ ವಾಂಟ್ ಟು ಆಡ್ ದಿಸ್, 2 ಆಪ್ಷನ್ಸ್ ಕೊಟ್ಟಿರ್ತೀನಿ. ಅಂಡ್ ಸುನಿ ಅವ್ರಿಗೆ ಈ ಗಿಗಲ್ ಇಷ್ಟ ಆಯ್ತು. ಸಿಂಪಲ್ ಸುನಿ ಓಪನ್ ಮೈಂಡೆಡ್ ಅವರು ಇದ್ದಾಗ ಹಾಡುವವರೆಗೂ ಕೂಡ ಒಂದು ಸ್ಪೇಸ್ ಕೊಟ್ಟಾಗ ಒಂದಷ್ಟು ಅದನ್ನ ಡೆವಲಪ್ ಮಾಡಕ್ಕೆ ಇಲ್ಲ, ಆ ಥರ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೂ ಇದೆ. ಗುರು ಸರ್ ಆಗಿರ್ಬೋದು, ಹರಿಕೃಷ್ಣ ಸರ್ ಆಗಿರ್ಬೋದು. ಅಲ್ಲ, ಅಂಟಿಲ್ ಅಂಡ್ ಅನ್ಲೆಸ್ ನಾವು ಹೇಳೋದು ಅವ್ರು ಮೈಟ್ ಬಿ ಆಪ್ಟ್ ಆಗಿದೆ ಅಂತ ಮಾತ್ರ ಇದ್ರೆ ಮಾತ್ರ ದೇ ವಿಲ್ accept. ಬಟ್ ನಾನ್ ನೋಟಿಸ್ ಮಾಡಿರೋ ಪ್ರಕಾರ ಅವಾಗಿನ ಟೈಮಲ್ಲಿ, ಇವಾಗ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ನಾನು ಏನಾದ್ರು ಒಂದ್ ಸ್ವಲ್ಪ ಗಮಕ ಜಾಸ್ತಿ ಮಾಡಿದ್ರೆ ಬೇಡ ಬೇಡ ಅನ್ನೋರು. ಬಟ್ ಅದು ಟ್ರ್ಯಾಕ್ ಆಗಿ ಕನ್ವರ್ಟ್ ಆಗಿ ಈಗ ಶ್ರೇಯಾ ಬಾಂಬೆ ಸಿಂಗರ್ ಯಾರಾದ್ರೂ ಹಾಡಿದ್ರೆ ಸಿಕ್ಕಾಪಟ್ಟೆ ಪ್ಯಾಕ್ಡ್ ಗಮಕಾಸ್, ನಮಗ್ ಮಾತ್ರ ಹಾಡ್ಬೇಡ ಅನ್ನೋರು. ಅಂದ್ರೆ ಹೌದು, ಕರೆಕ್ಟ್. ಆವಾಗ ಟ್ರ್ಯಾಕ್ ಹಾಡ್ಸೋವಾಗ ನೀನ್ ಪ್ಲೇನ್ ಆಗೇ ಹಾಡ್ಬೇಕು, ನೀನೇನ್ ಗಮಕ ಕೊಟ್ಟು ಹಾಡಂಗಿಲ್ಲ. ಅದಿತ್ತು ಒಂದು ಅವಾಗ, ಬಿಕಾಸ್ ಅದು ಅವರು ಆಲ್ರೆಡಿ ಒಂದು ಸಿಂಗರ್ ಇಂಥವ್ರೆ ಹಾಡ್ಬೇಕು ಅನ್ನೋದೊಂದು ಇತ್ತಲ್ವಾ. ನಾವೆಲ್ಲ ಹಾಡ್ಬಿಟ್ಟು ಇನ್ನು ಆಮೇಲೆ ಓಕೆ ಆಗ್ಬಿಟ್ರೆ. ಬಟ್ ನನಗೆ ಹಾಡೋವಾಗ ಇದು ನಂಗೆ ಮುಂಚೆ ಗೊತ್ತಿರ್ತಾ ಇರ್ಲಿಲ್ಲ. ಇಲ್ಲ, ಸುಮಾರು ಸಲ ಈಗ ನನ್ಗೆ ಸಿಡಿಲಿ ಹೆಸರು ಬರೋವರೆಗೂ ಗೊತ್ತಿಲ್ಲ ನನ್ ವಾಯ್ಸ್ ಇರುತ್ತೆ ಅಂತ. ಅನ್ಕೊಂಡ್ರು ಇವತ್ತಿಗೂ ಸ್ಟ್ರೈಟ್ ಸಾಂಗ್ ಅಂತ ಕರೀತಾರೆ. ಈಗ ನಾನು ನನ್ ಇನಿಷಿಯಲ್ ಡೇಸ್ ಅಲ್ಲಿ ಮಾದೇಶ ಮೂವಿನಲ್ಲಿ ಮುಂಜಾನೆ ಮಂಜಾಗ ಅಂತ ಸಾಂಗ್ ಹಾಡಿದ್ದೆ. ಸಿಡಿ ಫುಲ್ ಎಕ್ಸೈಟೆಡ್. 2ನೇ ಸಾಂಗ್ ರಿಲೀಸ್. ಫಸ್ಟ್ ತಾಜ್ ಮಹಲ್ ಆಯ್ತು, ಈಗ ಮಾದೇಶ ಬರ್ತಾ, 3rd ಸಾಂಗ್ ಮಾದೇಶ ಬರ್ತಾ ಇದೆ ಶಿವರಾಜ್ ಕುಮಾರ್ ಅವ್ರದ್ದು. ಐ ವಾಸ್ ಸೂಪರ್ ಎಕ್ಸೈಟೆಡ್. ಓ ವಾವ್, ಕುನಾಲ್ ಗಂಜಾವಲ ಜೊತೆ ಡ್ಯುಯೆಟ್ ಅದು ಇದು ಅಂತ. ಹೆಸರು ಯಾರ್ದಿತ್ತು ಗೊತ್ತಾ? ಶ್ರೇಯಾ ಘೋಷಾಲ್. ವಾಯ್ಸ್ ನಂದೆ. ಹೌದು, ವಾಯ್ಸ್ ನಂದೆ ಆಯ್ತಾ. ಐ ವಾಸ್ ಸೋ ಹಾರ್ಟ್ ಬ್ರೋಕನ್. ಅವಾಗಿಂದನೂ ಆಗಿದೆ. ಐ ವಾಸ್ ಶಾಟರ್ಡ್. ಸಿನಿಮಾ ಇಂಡಸ್ಟ್ರಿಲಿ ಕಾಲಿಟ್ಟು 3ನೇ ಹಾಡಿಗೆ ನನ್ನ ಹೆಸರೇ ಇಲ್ಲ, ವಾಯ್ಸ್ ಇದೆ, ಈ ತರ ಎಲ್ಲಾನು ಇದೆಯಾ ಅಂತ. ಸೊ ನಾನೇನ್ ಮಾಡಿದೆ, ಅವಾಗ ಮನೋಮೂರ್ತಿ ಸರ್ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ಬಂದಿದ್ದು. ಐ ಸ್ಪೋಕ್ ಟು ಹಿಮ್. ಅವರು ಹೇಳಿದ್ರು ಇಲ್ಲ, ಅಲ್ಲಿ ಇನ್ಫಾರ್ಮ್ ದ ಆಡಿಯೋ ಲೇಬಲ್. ಬಟ್ ಅಷ್ಟರಲ್ಲಿ ಏನಾಗಿತ್ತು, ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಸರ್ಕ್ಯುಲೇಟ್ ಆಗೋಗಿತ್ತು. ಎಲ್ಲೇ ನೀವು ಸಾಂಗ್ ಪ್ಲೇ ಮಾಡಿದ್ರೆ ಕುನಾಲ್ ಗಂಜಾವಲ, ಶ್ರೇಯಾ ಘೋಷಾಲೆ ಬರ್ತಾ ಇತ್ತು. ನಾನು ಲಿಟ್ರಲಿ ಎವ್ರಿ ವೆಬ್ಸೈಟ್, ಒನ್ ಇಂಡಿಯಾ ಏನೇನೋ ಇತ್ತು ಅವಾಗ, ಈ ತರ ಇಷ್ಟು ಅಡ್ವಾನ್ಸ್ಡ್ ಇರಲಿಲ್ಲ. ಲಿಟ್ರಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇಮೇಲ್ ಮಾಡಿ, ಅವ್ರದ್ದು ಫೀಡ್ಬ್ಯಾಕ್, ಪ್ಲೀಸ್ ನನ್ನ ವಾಯ್ಸ್ ಇದೆ, ಪ್ಲೀಸ್ ಚೇಂಜ್ ದ ನೇಮ್. ಅವಾಗೆಲ್ಲ ಒಂದೊಂದು ಅವ್ರು ಮಾಡಿದ್ದಾರೆ, ಚೇಂಜ್ ಮಾಡಿದ್ದಾರೆ. ಯಾವಾಗ್ಲೂ ಅಷ್ಟೇ ಅಲ್ವಾ, ಅಂದ್ರೆ ಹಾಡೋರಿಗೆ ಕ್ರೆಡಿಟ್ ಸಿಗ್ಬೇಕು ಅಂತ ಅದೊಂದು ವರ್ಷಗಟ್ಲೆ ಒಂದಷ್ಟು ಇತ್ತು ಮನಸ್ಸಲ್ಲಿ ಅನ್ಸುತ್ತೆ. ಮಾತಾಡ್ತಿದ್ರೆ ಬಾಂಬೆಯಿಂದ ಬರಬೇಕು, ಅವ್ರು ಹಾಡಬೇಕು ಅಂತ. ನಾನು ಡಿಸೈನ್ ಮಾಡ್ತಿಲ್ಲ, ಚಂದ ಹಾಡ್ತಾರೆ ಅವ್ರುವೆ, ಕೇಳೋಕೆ ತುಂಬಾ ಸೂದಿನಿಂಗ್ ಅನ್ಸುತ್ತೆ, ಮತ್ತೆ ಮತ್ತೆ ಕೇಳಬೇಕು ಅನ್ಸುತ್ತೆ. ಬಟ್ ಅವ್ರ ಹೆಸರಿದೆ, ಅದ್ರ ಇಂಥ ಒಬ್ಬ ಗಾಯಕಿ ಹಾಡಿದ್ದಾರೆ ಅಂದಾಗ, ಅದಕ್ಕೆ ಮ್ಯಾಚ್ ಆಗ್ತಿದೆ ಅಂದಾಗ ಯಾಕೆ ಇವರೇ ಸಾಕಬಾರ್ದು ಅನ್ಸ್ಬಿಡುತ್ತಪ್ಪ. ಆ ಥರ ಎಲ್ಲರ ನಮ್ಮ ಕಲಾವಿದರ ಎಲ್ಲ ಗಾಯಕರ ಇದರಲ್ಲೂ ಜೀವನದಲ್ಲೂ ನಡೆದಿದೆ ಹರೀಶ್. ಅದು ನನ್ನ ಜೀವನದಲ್ಲೂ ನಡೆದಿದೆ. ನಂದೊಂದು ಸಾಂಗು ಟ್ರೈ ಅಂತ ಒಂದು ಸಾಂಗು ಟ್ರ್ಯಾಕ್ ಅಂತ ಹಾಡಿಸ್ಕೊಂಡ್ರು. ದೆನ್ ಫೈನಲ್ ಇಟ್ಟಿದ್ದಾರೆ. ಅದನ್ನು ತಮಿಳ್ ಆ್ಯಂಡ್ ಕನ್ನಡ 2 ವರ್ಷನ್ ಇದೆ. ತಮಿಳ್ ಹೀರೋಯಿನ್ನೇ ತಮಿಳಲ್ಲೂ ಹಾಡಿದ್ದಾರೆ, ಕನ್ನಡದಲ್ಲೂ ಹಾಡಿಸಿದ್ದಾರೆ. ಅದೇನು ಮಾಡಿದ್ದಾರೆ, 2 ಲೈನ್ ಅವ್ರದ್ದು, 2 ಲೈನ್ ನಂದು. ಆ ಥರನೂ ನಡೆಯುತ್ತೆ. 2 ಲೈನ್ ಟ್ರೈ ಒನ್ಸ್ ಮೋರ್ ಟ್ರೈ ಅಂತ ಡಿಫ್ರೆಂಟ್ ವಾಯ್ಸಲ್ಲಿ ಹಾಡಿರೋದು. 2 ಲೈನ್ ಅವ್ರದ್ದು, 2 ಲೈನ್ ನಂದು. ಆಮೇಲೆ ನಾನು ಆ್ಯಕ್ಚುಲಿ ಕೇಳಿದೆ, ನಾನು ಎಲ್ಲಿ ಹಾಡಿದ್ನೋ ಅವ್ರ ಹತ್ರ ಹೋಗಿ ಕೇಳಿದೆ, ಸರ್ ಇದು ನನ್ನ ವಾಯ್ಸ್ ಇದು, ಬಟ್ ನಾನು ಅವ್ರಿಗೆ ಮಾತ್ರ ಹೆಸರು ಹಾಕಿದ್ದೀರಾ ಅಂತ. ಇಲ್ಲ, ನಿಂದು ಅಲ್ಲ ಅಂತ ವಾದಿಸಿದ್ರು. ನನ್ನ ವಾಯ್ಸ್ ನನಗೆ ಗೊತ್ತಾಗಲ್ವಾ? ಹೌದು. ಅಲ್ಲ, ಅವ್ರು ಏನೇ ಚೇಂಜ್ ಮಾಡಲಿ ಟೆಕ್ನಿಕಲಿ, ನಮ್ಮ ವಾಯ್ಸ್ ನಮಗೆ ಗೊತ್ತಾಗೇ ಆಗುತ್ತೆ. ಸುಪ್ರಿಯಾ ಹೇಳಿದ್ಲಲ್ಲ, ನಾನು ಎಷ್ಟು ಕಡೆ ಟ್ರೈ ಮಾಡಿದೆ ನನ್ನ ಸಾಂಗ್. ಆಗ ಒಂದೊಂದು ಕನ್ನಡದ ಗಾಯಕರಿಗೆ ಒಂದೊಂದು ಸಾಂಗ್ ಸಿಗೋದೇ ಅಷ್ಟು ಕಷ್ಟ. ಅಂಥದ್ರಲ್ಲಿ ಹೆಸರುಗಳು ಹೊರಟೋಗ್ಬಿಟ್ಟಿದ್ದಾಗ ಎಷ್ಟು ಬೇಜಾರಾಗುತ್ತಿತ್ತು. ಶಾಟರ್ ಆಗಿದ್ದೆ ಗೊತ್ತಾ, ನಾನು ಹೆಜ್ಜೆ ಇಡ್ತಿದ್ದಂಗೆ ಇದೇನಪ್ಪ ಈ ತರ ಅಂತ ತುಂಬಾ ಬೇಜಾರಾಗೋಯ್ತು. ಫಸ್ಟ್ ಆಫ್ ಆಲ್ ಒಂದೇ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತೀವಿ. ಅವಕಾಶ ಸಿಕ್ಕಿದ್ಮೇಲೆ 108 ಪ್ರಾಬ್ಲಮ್ಸ್. ನಂಗೆ ಅವಕಾಶಗಳು ಚೆನ್ನಾಗಿ ಸಿಕ್ತು, ಬಟ್ ಅದು ಕ್ರೆಡಿಟಿಂಗ್ ಏನಂತಾರೆ, ಈಗ ತುಂಬ ಹಿಟ್ ಸಾಂಗ್ಸ್ ಇದೆ, ಬಟ್ ಈ ಸಾಂಗ್, ಈ ವಾಯ್ಸ್ಗೆ ಈ ವ್ಯಕ್ತಿ ಹಾಡಿರೋದು ಅನ್ನೋದು ಆ ಬ್ರಿಡ್ಜ್ ಇಲ್ಲ. ಆ ಥರ ತುಂಬ ಸಿಂಗರ್ಸ್ ಎಲ್ಲ, ಐ ಥಿಂಕ್ ಫೀಮೇಲ್ ಸಿಂಗರ್ಸ್ ಇನ್ ಪರ್ಟಿಕ್ಯುಲರ್ ಆಯ್ತಾ. ಈಗ ಯಾರೋ ಇವರು ಲಕ್ಷ್ಮಿ ಅವ್ರು ಹಾಡಿದ ಸಾಂಗ್ ಚಳಿ, ಯಾವುದದು ಚಳಿ ಸಾಂಗ್ ಯಾವುದೋ, ನನಗೆ ಬಂದು ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗಿ ಹಾಡಿದ್ದೀರಾ ಮೇಡಮ್. ಸೊ ದಟ್ ಈಸ್ ರಾಂಗ್. ಜನ ಬರೀ ಕೇಳ್ತಾರೆ. ಈಗ ಸಿನಿಮಾ ಸ್ಕ್ರೀನಲ್ಲಿ ಆ್ಯಕ್ಟರ್ಸ್ ಮುಖ ನೋಡ್ತಾರೆ, ರಿಜಿಸ್ಟ್ರಿ ಸಿಗುತ್ತೆ, ಬಟ್
ಪ್ಲೇ ಬ್ಯಾಕ್ ಸ್ಕ್ರೀನ್ ಹಿಂದೆ ಇರುವಂತಹ ಸಿಂಗರ್ ವೆನ್ ದೇ ಸಿ ದ ಕ್ರೆಡಿಟ್ಸ್ ಅಟ್ಲೀಸ್ಟ್ ದೇ ಶುಡ್ ಅಬ್ಸರ್ವ್. ಯಾವಾಗಲೂ ಅನ್ಸರ್ ವೆನ್ ಯು ಲುಕ್ ಬ್ಯಾಕ್ ನಾನು ಇನ್ನೂ ಬೇರೆದಕ್ಕೆ ಡಿಸರ್ವ್ ಇದ್ದೆ, ಅಯ್ಯೋ ಯಾಕೆ ಹಿಂಗಿದೀವಿ ಅಂತ ಅನ್ಸುತ್ತಾ ಸುನೀತಾ? ಖಂಡಿತ ಅನ್ಸುತ್ತೆ ಇವತ್ತಿಗೂ ಹರೀಶ. ಯಾವನೋ ಅವನು ಗಿಲ್ಲಕ್ಕೋ ಎಲ್ಲಿಂದ ಬಂದ ಗಿಲ್ಲಕ್ಕೋ ಅದು ಎಷ್ಟೋ ಜನ ಮೇಡಮ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹಾಡಿದ್ದೀರಾ ಅನ್ಸಂದ. ಯಾಕೆ ಹಂಗೆ ಇಮ್ಯಾಜಿನ್ ಮಾಡ್ತಾರೆ? ನಾನು ಆ ಥರ ಹಾಡುಗಳನ್ನ ಹಾಡಿದ್ದೀನಿ, ಯಾಕೆ ಕರಿಯಲ್ಲ? ಇನ್ನೇನು ಪ್ರೂವ್ ಮಾಡ್ಬೇಕು ಹರೀಶ್ ನಾವು? ಅದೇನಂದ್ರೆ ನಮ್ದ್ರಲ್ಲಿ ತುಂಬಾ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅಲ್ಲ, ಕೋರಸ್ ಹಾಡ್ತಾ ಇದ್ರೆ ಕೋರಸ್, ನೀನ್ ಈ ಜಾನರ್ ಹಾಡ್ತಾ ಇದ್ದೆ ಅಂದ್ರೆ ನೀನು ಅದೇ ಜಾನರ್ ಅಷ್ಟೇ ನೀನು ಹಾಡ್ತೀಯಾ, ಬೇರೆ ಅಟ್ಲೀಸ್ಟ್ ಒಂದು ಟ್ರೈ ಕೊಡ್ಬೋದು. ಆಮೇಲೆ ನೀನ್ ರಿಜೆಕ್ಟ್ ಮಾಡೋದು ಬೇರೆ ವಿಷಯ. ಅವ್ರ ಬ್ರ್ಯಾಂಡ್ಗೂ ಅವ್ರನ್ನ ಕರಿಯಲ್ಲ. ಇವಾಗ ಅದೇ ಎಸ್ ನಾನು ಅದೇ ಹೇಳಿದೆ. ಇವಾಗ ಯಾವನೋ ಅವನು ಗಿಲ್ಲಕ್ ಇಟ್ ಇಸ್ ನಾಟ್ ಎ ಮೆಲೋಡಿ ಸಾಂಗ್. ಹೌದು, ಪಕ್ಕ ನಿಮಗೆ ಮಾಡಿಸ್ತಿದೆ ಅದು. ಎಷ್ಟು ಜನ ಅಲ್ಲ ಒಂದು ಇಲ್ಲಾಂದ್ರು ಮಂಗ್ಲಿ ಹಾಡಿದಂತ ಎಷ್ಟೋ ಜನಕ್ಕೆ ಇವತ್ತು ಸುನೀತಾನೇ ಹಾಡು. ಎಷ್ಟೋ ಜನ ಸ್ಟೇಜ್ ಮೇಲೆ ಮ್ಯಾಮ್ ಅದನ್ನ ಹಾಡಿ ಮತ್ತೆ ನೀವೇ ಎಷ್ಟೋ ಸಲ ವೇದಿಕೆ ಹೇಳ್ತೀನಿ, ನಾನೆಲ್ಲ ಹಾಡಿರೋದು ಹೈದ್ರಾಬಾದ್ನ ಒಂದು ಗಾಯಕಿ ಮಂಗ್ಲಿ ಅಂತ ಹಾಡಿದ ಹೇಳ್ತೀನಿ ಅದನ್ನು ಬಾಯ್ಬಿಟ್ಟು. ಯಾರು ಕೆಲವರೆಲ್ಲ ಸಿಂಗರ್ಸ್ ಹೆಸರು ಹೇಳಲ್ಲ, ನಾನು ಹಾಡಿಲ್ಲ ಅಂದ್ಬಿಡ್ತಾರೆ, ಬಟ್ ನಾನು ಹೇಳಲ್ಲ, ಹೇಳ್ತೀನಿ. ಅವಾಗ ಅವ್ರು ಕೇಳ್ತಾರೆ ಯಾಕೆ ಮೇಡಮ್ ನಿಮ್ಮ ಕೈಲಿ ಆಡಿಸ್ಲಿಲ್ಲ ಅಂತ. ಗೊತ್ತಿಲ್ಲಪ್ಪ. ಒಂದ್ ಕಡೆ ಈ ತರ ಇದ್ರೆ ಇನ್ನೊಂದ್ ಕಡೆ ದೇರ್ ಆರ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹೂ ಫೈಟ್ ಫಾರ್ ಅಸ್. ನಂಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಈ ತರ ಜನ ಇದ್ದಾರೆ. ದೇರ್ ಆರ್ ಸೋ ಮೆನಿ ಮ್ಯೂಸಿಕ್ ಡೈರೆಕ್ಟರ್ಸ್. ಜೂಡಾ ಸ್ಯಾಂಡಿ ಹಸ್ ಫಾಟ್ ಫಾರ್ ಮೈ ವಾಯ್ಸ್, ಮಣಿಕಾಂತ್ ಕದ್ರಿ ಹಸ್ ಫಾಟ್ ಫಾರ್ ಮೈ ವಾಯ್ಸ್, ಅನೂಪ್ ಸೀಲನ್ ಹಸ್ ಆಲ್ಸೋ ಪಿಚ್ಡ್ ಇನ್ ಫಾರ್ ಮೈ ವಾಯ್ಸ್. ದೇರ್ ಆರ್ ಸೋ ಮೆನಿ ಮ್ಯೂಸಿಕ್ ಡೈರೆಕ್ಟರ್ಸ್. ಯಾರದು ಧೀರೇಂದ್ರ ಡಾಸ್ ಮೋಡ್ ಅಂತ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್. ರೀಸೆಂಟ್ಲಿ ಐ ಸ್ಯಾಂಗ್ ಫಾರ್ ಡಾಲಿ ಪ್ರೊಡಕ್ಷನ್ಸ್, ವಿದ್ಯಾಪತಿ. ಹಿ ಫಾಟ್ ಫಾರ್ ಮೈ ವಾಯ್ಸ್, he fought for it and ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿ ಸೂಟ್ ಆಗಿದೆ ಇದಕ್ಕೆ. ಅರ್ಥ ಆಯ್ತಾ? ಸೊ ದೇರ್ ಆರ್ ಪೀಪಲ್ ಹೂ ವಿಲ್ ಫೈಟ್. ಆಯ್ತಾ? ಇದಿಲ್ಲ ಐ ನೋ ದಿಸ್ ಪರ್ಸನ್ಸ್ ಕೇಪಬಿಲಿಟಿ, ನಂಗೆ ಗೊತ್ತು ಅವ್ರು ಹೆಂಗ್ ಹಾಡ್ತಾರೆ, ಆಗ್ತಾರೆ ಅನ್ಸುತ್ತೆ. ವೆನ್ ಇಟ್ಸ್ ಅ ಲೋನ್ ಬ್ಯಾಟಲ್. ನಾನು ಇವತ್ತು ಅವಳಿಗೆ ಹೇಳ್ದಂಗೆ ವಾಟ್ ನೆಕ್ಸ್ಟ್. ನಾವಿನ್ನೇನು ನಾನು ಹೇಳ್ದಲ್ಲ ಕಾಟೇರದಲ್ಲಿ ನನಗೆ ನಾನು ನಿಜವಾಗ್ಲೂ ಹರಿ ಸರ್ಗೆ ಈ ತುಂಬ ಥ್ಯಾಂಕ್ಸ್ ಹೇಳಬೇಕು. ಕರೆದ್ರು, ಒಂದು ಹಾಡಿದ್ದೆ, ಒಂದು ಬಿಟ್ಟಿದೆ ಕಣೋ ಅವ್ರದ್ದು ಬರ್ತ್ಡೇ ಇದು, ಬೆಂಕಿ ಕಿಡಿಯೊಂದು ಭೂಮಿಗೆ. ಅದು ಹಾಡಿದಾಗ ಸರ್ ಬರೀ ಕೇಳಿಸ್ಕೊಂಡ್ರು ಅಷ್ಟೇ, ಹಾಂ ಹಾಡ್ಬಿಡು. ನಾನು ಹಾಡಿ ನೆಕ್ಸ್ಟ್ ಬೇರೆ ತುಂಬ ಚೆನ್ನಾಗಿ ಹಾಡಿದ್ದೆ, ಅದನ್ನೇ ಉಳಿಸ್ಕೊಂಡ್ರು ಸರ್. ನಾನು ನಿಜವಾಗ್ಲೂ ತುಂಬ ಡೌಟ್ ಇತ್ತು ಹರೀಶ್, ಡಿ ಬಾಸ್ದು ಹಾಡು ಆದರೂ ಅವ್ರದ್ದು ಬರ್ತ್ಡೇಗೆ ಟ್ರಯಲ್ ಕಾಟೇರಾದು ಟೀಸರ್ ರಿಲೀಸ್ ಆಗ್ತಿದೆ, ನನ್ನ ಕೈಲಿ ಹಾಡಿಸ್ತಾರಾ ಅಂತ ಅಂದ್ಕೊಂಡಿದ್ದೆ. ಬಟ್ ಆಯಿತು, ಇವತ್ತಿಗೂ ಅದು ಬಂದಾಗ ಹಬ್ಬ ಒಂದು ಹೇಳಿದ್ನಲ್ಲ, ಒಂದು ಲೈನಿಗೆ ತೃಪ್ತಿ ಪಡೋಂಗ ಆಗೋಗ್ಬಿಟ್ಟಿದೆ ಇವಾಗ. ಬೆಂಕಿ ಕಿಡಿಯೊಂದು ಭೂಮಿಗೆ ಬಿದ್ದರೆ ತಂದನ್ನೋ, ಗುಡಿಯ ಒಳಗಿಂದ ಗುಡುಗಿ ನೋಡೋಳೆ ಮರವ ತಂದನ್ನೋ. ಅಲ್ಲ ಅದೇ ಹೇಳಿದ್ದು, ಈಗ ಒಂದೊಂದು ಲೈನಿಗೆ ತೃಪ್ತಿ ಪಡಪ್ಪ. ಒಂದು ಲೈನ್ ಇದೆಯಾ ನಂದು ಕಾಟೇರದಲ್ಲಿ, ಅಬ್ಬಾ ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಕೂಡ ನಮ್ಮ ಪರವಾಗಿರ್ಬೇಕಾಗುತ್ತೆ ಕೆಲವೊಮ್ಮೆ. ಆ ವಿಷಯದಲ್ಲಿ ತರುಣ್ ಸುಧೀರ್ ಅವರು, ನನ್ನ ಅಧ್ಯಕ್ಷ ಸಾಂಗ್ ರೀಟೇನ್ ಆಗೋದಕ್ಕೆ ಅವರು ಅವರು ಕೂಡ ಕಾರಣ. ಯಾಕಂದ್ರೆ ಅದನ್ನ ಟ್ರ್ಯಾಕ್ ಹಾಡಿದ್ದೆ, ಅದಾದ್ಮೇಲೆ 2-3 ಜನ ಹಾಡ್ಸಿದ್ರು. ಸೆಕೆಂಡ್ ಅವರು ಇಲ್ಲ ಈ ಹುಡುಗಿ ಹಾಡ್ಲಿ ಅಂತ ಅವರು ಮತ್ತೆ ಅರ್ಜುನ್ ಜನಿ ಅವ್ರು ಸೇರಿ ಇದು ಮಾಡಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ತರುಣ್ ಸುಧೀರ್ ಅವ್ರು ನಿಂತ್ಕೊಂಡ್ರು. ಸೊ ಆ ಥರ ಸುಮಾರು ಸಿಂಗರ್ಸ್ಗೆ ತರುಣ್ ಸುಧೀರ್ ಅವರು. ಥ್ಯಾಂಕ್ ಯು ತರುಣ್. ನಂಗೆ ಆ್ಯಕ್ಚುಲಿ ದುನಿಯಾ ವಿಜಯ್ ಅವರು ಜಯಮನ್ ಮಗಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರು ಮನಸ್ಸೇ ಒಂದು ಸಾರಿ ನೀವು ಹೇಳಿದ್ರಲ್ಲ, ಅದು ಅವ್ರದ್ದೇ ಸಿನಿಮಾದ ಸಾಂಗು. ಸೊ ಆ ಸಾಂಗ್ ಕೇಳಿಬಿಟ್ಟು ಇದರ ಅಬ್ಬಾಯಿ ನಾಡಲ್ಲಿ ಯಾವುದೋ ಒಂದು ಶೂಟಲ್ಲಿ ಅವ್ರು ಬಂದಾಗ ನಾನು ಮೀಟ್ ಮಾಡಿ ಹೇಳಿದೆ, ಸರ್ ನಾನು ಮನಸ್ಸೇ ಒಂದು ಸಾರಿ ನಾನೇ ಹಾಡಿದ್ದು, ನನ್ನ ಫೇವ್ರೆಟ್ ಸಾಂಗ್, ನನ್ನ ನೆಕ್ಸ್ಟ್ ಸಿನಿಮಾದಲ್ಲಿ ನೀವು ಹಾಡಬೇಕು, ನಾನೆಲ್ಲ ದೊಡ್ಡವ್ರು ಎಲ್ಲಿ ನೆನ್ಪಿಟ್ಕೋತಾರೆ ಅಂದ್ಬಿಟ್ಟು ನಾನು ಬ್ರಷ್ ಆಫ್ ಮಾಡಿದ್ದೆ. ಐ ರಿಮೆಂಬರ್ ವೆರಿ ವೆಲ್. ಗೋವಾದಲ್ಲಿ ಹಾಲಿಡೇಲಿದ್ದೀನಿ, ಕಾಲ್ ಬಂತು. ನನ್ಗೆ ನಂಬಕ್ಕಾಗ್ತಾ ಇಲ್ಲ, ನಾನು ಫುಲ್ಲು ರಿಲ್ಯಾಕ್ಸ್ಡ್ ಮೋಡಲ್ಲಿದ್ದೀನಿ, ಹಾಲಿಡೇ ಮೋಡಲ್ಲಿ. ನಂಬಕ್ಕಾಗ್ತಾಯಿಲ್ಲ, ದುನಿಯಾ ವಿಜಯ್ ಅವ್ರು ಹೇಳ್ತಾ ಇದ್ದಾರೆ, ಈ ಸಾಂಗ್ ಹಾಡಿ ನೀವು ಜಯಮನ್ ಮಗ ಟೈಟಲ್ ಟ್ರ್ಯಾಕ್ ಹಾಡಿ ಅರ್ಜುನ್ ಜನಿ ಅವ್ರ ಮ್ಯೂಸಿಕ್ಕು ಅಂತೆಲ್ಲ. ನನಗೆ ಓ ಮೈ ಗಾಡ್, ಲಡ್ಡು ಬಂದು ಬಾಯಿಗೆ ಬಿಟ್ಟ. ಐ ವಾಸ್ ಲೈಕ್ ಓ ಮೈ ಗಾಡ್, ಇವ್ರು ಆ್ಯಕ್ಚುಲಿ ಅವ್ರ ಮಾತು ಉಳಿಸ್ಕೊಂಡು ನೆನ್ಪಿಟ್ಕೊಂಡು ಕಾಲ್ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಬೆಂಗಳೂರಿಗೆ ಬಂದಿದ ತಕ್ಷಣ ಶೆಡ್ಯೂಲ್ ಆಯಿತು, ಹಾಡ್ದೆ. ಹಿ ವಾಸ್ ಸೋ ಹ್ಯಾಪಿ. ಹೌದು, ಸಖತ್ತು ಅರ್ಜುನ್ ಜನ್ಯ ಸರ್ ಮತ್ತೆ ನಂದು ಬಾಬಾರೆ ಚಲುವೆ ನೀನು ಜಯಮ್ಮನ್ ಮಗ ನಾನು, ಟಡಡೌಡೌ ಟಡಡಡೌಡೌ
ಹೋಗೋ ಕರಿಯ ನೀನು ಲಕ್ಷ್ಮಮ್ಮನ ಮಗಳು ನಾನು, ಹೋಗೋ ಕರಿಯ ನೀನು ಲಕ್ಷ್ಮಮ್ಮನ ಮಗಳು ನಾನು. ಆಕೆ ಕರೆಕ್ಟ್ ಸಿಗುತ್ತೆ ಹಾಡು. ಈ ತರದಕ್ಕೆಲ್ಲ ಬಹಳ ಫೇಮಸ್. ಸೊ ಆ ತರ ಸಪೋರ್ಟು ಸಿಗತ್ತೆ. ಯಾವಾಗಲೂ ನಾವು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಜನ ನಮ್ಮನ್ನು ಕಂಡುಹಿಡಿಬೇಕು, ಗುರುತಿಸ್ಬೇಕು, ಒಂದು ಫೋಟೋ ತೊಗೋಬೇಕು, ಒಂದು ಆಟೋಗ್ರಾಫ್ ಅಥವಾ ಬಂದು ಏನು ಹಾಡಿದ್ರಿ ಅಂತ ಅನ್ಬೇಕು ಅಂತ ಯಾವಾಗಲೂ ಅನಿಸುತ್ತೆ. ಆ ದಿನ ಇತ್ತಲ್ಲ, ಅಂದರೆ ಅಯ್ಯೋ ನಾನು ಇನ್ನೂ ಗೊತ್ತಾಗ್ತಿಲ್ವ ಯಾರಿಗೂ ಅನ್ನೋದ್ರಿಂದ ಹಿಡಿದು ಇವಾಗ ನೀವು ಗೊತ್ತಾಗ್ತಿದ್ದೀರಿ ಅನ್ನೋ ತನಕ ಈ ಜರ್ನಿನ ಚಿಕ್ಕದಾಗಿ ಅವ್ರವ್ರ ಫೀಲ್ ಹೇಗಿತ್ತು ಅಂತ ಹೇಳ್ಬೋದಾ? ಇಲ್ಲ, ನನಗೆ ತುಂಬ ಇದೆ ಆ ಥರ ಜನ ಗುರುತಿ. ನಮ್ಮಪ್ಪ ಎಲ್ಲರೂ ನಮ್ಮಪ್ಪಗೆ ಹೆಂಗೆ ಅಂದರೆ, ನೀನು ಹೆಂಗೆ ಬೆಳಿಬೇಕು ಗೊತ್ತಾ, ನೀನು ಅಲ್ಲಿ ಹೋಗ್ತಿದ್ರೆ 4 ಜನ ಓ ನೀವು ಸುನೀತಾ ಅಲ್ವಾ, ತುಂಬ ಚೆನ್ನಾಗಿ ಹಾಡ್ತೀರಾ ಅನ್ನೋ ಥರ ನೀನು ಬೆಳಿಬೇಕು ಅಂತಿದ್ರು. ಈಗ ನಾನು ಮೊನ್ನೆ ಗಾಂಧಿ ಬಜಾರಲ್ಲಿ ತರಕಾರಿ ತಗೋತಿದ್ದೀನಿ, ಓ ನೀವು ತರಕಾರಿ ತಗೋತೀರಾ ಅಂದರು. ಹೇ ವಾಟ್, ತರಕಾರಿ ತಗೋತೀನಿ ನಾನು. ನನ್ನ ಗಂಡ ದೇವಸ್ಥಾನಕ್ಕೆಲ್ಲ ಹೋಗ್ತೀವಲ್ಲ, ನಾನು ಯೂಶಲಿ ಇವತ್ತು ಯಾವುದೇ ದೇವಸ್ಥಾನ ಆಗಲಿ ನಂದು ಅದೊಂದು ಪದ್ಧತಿ ಇದೆ. ಯಾರು ಕೇಳ್ತಾರೋ ಬಿಡ್ತಾರೋ ನಾನು ಸಂಗೀತ ಸೇವೆ ಮಾಡ್ತೀನಿ. ಒಂದು 10 ನಿಮಿಷ 1-2 ದೇವ್ರ ನಾಮ, ಅದು ಯಾವ್ದಾದ್ರು ದೇವ್ರಾಗಿರ್ಬೋದು. ಎಸ್ ಹೌದು, ಎಸ್ ಖಂಡಿತ. ಇವತ್ತಿಗೂ ನನಗೆ ಅದು, ನಾನಿವತ್ತು ಶಾರದೆ ಶೃಂಗೇರಿನಲ್ಲಿ ಅರ್ಧ ಗಂಟೆ ದಿನ 5:15 ನಾನು ಹೋದಾಗ 5:15 ಗಂಟೆಗೆ ಸಂಗೀತ ಸೇವೆ ಮಾಡೋದಿದ್ದೆ, ನಾನು ಅಪ್ಪರನ್ನ ಎಲ್ಲ ಹೋಗೋದು. ಸೊ ಹಾಗಾಗಿ ಯಾರು ನಾನು ಬೇಜಮಾನ್ ಹಿಂಗೆ, ಸರ್ ಒಂದು ಫೋಟೋ ಸರ್, ನನ್ನ ಗಂಡಂಗೆ ಸರ್ ಒಂದು ಫೋಟೋ ತೆಕ್ಕೊಡಿ ಅಂದು. ನಾನು ಮಾತ್ರ ನಿನ್ನ ಜೊತೆ ಬರೋದಿಲ್ಲ. ನನ್ನ ಮಗಳು ಕಾಲೇಜಿಗೆಲ್ಲ ಬಂದಾಗ, ಮ್ಯಾಮ್ ನಿಮ್ಮ ಜೊತೆ ನೀನು ನಮ್ಮಮ್ಮ ಐ ಫೀಲ್ ಸೋ ಪ್ರೌಡ್. ಕರೀತಾರೆ ನನ್ನನ್ನು. ಆ್ಯಂಡ್ ಇನ್ನೊಂದು, ನಮಗೆ ಬೆಂಗಳೂರು ಗಣೇಶ ಉತ್ಸವ ಗೊತ್ತಲ್ಲ, ಆವಾಗ BGU ಅಲ್ಲಿ ಗಾಂಧಿ ಬಜಾರಿಂದನೂ ಒಂದು ಫ್ಲೆಕ್ಸ್ ಹಾಕೊಂಬರ್ತಾರೆ. ಅಲ್ಲೆಲ್ಲ ಅವಾಗೆಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮಪ್ಪ, ನಿನಗೆ ಯೋಗ್ಯತೆ ಇದ್ದರೆ, ನೀನೇನಾರು ಒಬ್ಳು ಅನ್ಸಿದ್ರೆ ನೀನು ಫ್ಲೆಕ್ಸ್ ಇಲ್ಲೊಂದು ಫೋಟೋ ತರಿಸ್ಬಿಡು ನೋಡೋಣ ಅಂತ. ಈಗ ಒಂದು ಸುಮಾರು ಸಲ ಬಂದಿದೆ. ಐ ಫೀಲ್ ಪ್ರೌಡ್. ಅಯ್ಯೋ ಅಪ್ಪ ಇಲ್ಲ ನೋಡೋಕ್ಕೆ ಅನ್ನೋದೊಂದು ಬೇಜಾರು ಇದೆ. ಇದನ್ನು ಅದೆಲ್ಲ ಅಪ್ಪ ನೋಡಬೇಕಿತ್ತು. ಆ್ಯಂಡ್ ಇವಾಗ ಜನ ಗುರ್ಸೋದು ಅಯ್ಯೋ ಅಪ್ಪ ಇರಬೇಕಿತ್ತು ಅಂತ ಅನಿಸುತ್ತೆ. ಬಟ್ ಅದೇ ಹೇಳೋದ್ನಲ್ಲ, ಎಲ್ಲರೂ ಉತ್ಸವಕ್ಕೆ ಹೋದಾಗ ಕೆಲವು ಸಲ ಬೇಜಾರಾಗಿದ್ದು ಇದೆ, ಅಯ್ಯೋ ಬಿಡಿಪ್ಪ ನಮಗೊಂದು ಪ್ರೈವೇಸಿ ಬೇಕು, ಆ ಮಟ್ಟಿಗೂ ಬಂದುಬಿಟ್ಟಿದ್ದೀವಿ. ಬಟ್ ನಾನು ಯಾವತ್ತೂ ಕೆಲವು ಸಲ ಅಷ್ಟೇ, ಬಟ್ ಎಲ್ಲ ಸಲ ಯಾಕೆ ಅವ್ರ ಹತ್ರ ನಮ್ಮ ಹತ್ರ ಏನೋ ಒಂದು ವಿದ್ಯೆ ಇದೆ ಅಂತ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಇಷ್ಟಪಡ್ತಾರೆ ಅಷ್ಟೇ. ಬಟ್ ಯಾಕೆ ಯಾರ್ಯಾರ ಜೊತೆ ತೆಗೆಸ್ಕೊಳ್ತಾರ, ಐ ಫೀಲ್ ಅದು ಒಂದು ಖುಷಿ ಇದೆ. ಖಂಡಿತ. ಅಂದರೆ ಆಲ್ಮೋಸ್ಟ್ ಒಂದು 500 ಮೂವೀಸ್ಗೆ ಹಾಡಿದ್ದೀನಿ ನಾನು. ಬಟ್ ಅದ್ರಲ್ಲಿ ನನ್ನ ಹಿಟ್ ಸಾಂಗ್ಸ್ ಅಂತ ಬಂದರೆ ಸುಮಾರು ಒಂದು 25 ಇರ್ಬೋದು ಅಷ್ಟೇ. ನೀವು ಆಡಿಯೋ ಪ್ಲ್ಯಾಟ್ಫಾರ್ಮ್ಸಲ್ಲಿ ಒಂದು 500 ಸಾಂಗ್ ಸಿಗುತ್ತೆ ಮಾನಸ ಹೊಳ್ಳ ಅಂದ್ಕೊಟ್ರೆ. ಬಟ್ ಅದ್ರಲ್ಲಿ ಹಿಟ್ ಸಾಂಗ್ಸ್ ಅಂತ ಬಂದರೆ ತುಂಬಾ ಕಡಿಮೆ. ಅದ್ರಲ್ಲೂ ಅದು ನಾವೇ ಹಾಡಿದೀವಿ ಅಂತ ನಾವೇ ಮಾಡಿದ್ದು, ನನ್ನ ನಂಬಿ ಪ್ಲೀಸ್, ನಾನೇ ಹಾಡಿದ್ದು ಗೊತ್ತಿರಲ್ಲ. ದೆನ್ ನಾನು ಅದಕ್ಕೇನು ಎಕ್ಸ್ಟ್ರಾ ಮಾಡ್ಬೇಕಾ ಗೊತ್ತಾಗಕ್ಕೆ? ಇವಾಗ ಅದೇ ರೀಲ್ಸ್ ಅಲ್ಲಿ ಹಾಡ್ಕೊಬೇಕು ಅಂದ್ರೆ ಇವಾಗ ರೀಲ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ರೀಲ್ಸ್ ಅಂತ ಬರುತ್ತೆ ಗೊತ್ತಾ, ಅದ್ರಲ್ಲಿ ಸುಮ್ಮನೆ ಹಾಡ್ಬಿಟ್ಟಿದ್ದು ನಾನು ಹಾಡಿರೋದು ನಮಸ್ಕಾರ ಅಂತ ಹೇಳ್ಬೇಕು. ಅಲ್ಲ, ಇವಾಗ ಏನಾಗಿದೆ, ಇವಾಗ ಸಾಂಗ್ ಮೇಕಿಂಗ್ ಅನ್ನೋದು ಟ್ರೆಂಡ್ ಆಗಿದೆ. ಸೊ ಅದ್ರಲ್ಲಿ ಕಂಪಲ್ಸರಿ ಸಿಂಗರ್ನ ತೋರಿಸ್ತಾರೆ. ಇವ್ರು ಬರ್ತಿದ್ದಾಗಂತೂ ಇಲ್ವೇ ಇಲ್ಲ. ನಾವು ಬಂದಾಗ ಎಲ್ಲೋ ಒಂದೊಂದು ಮೂವಿಯಲ್ಲಿ ಮೇಕಿಂಗ್ ವಿಡಿಯೋನು ಕಮ್ಮಿ ಆಗಿದೆ, ಅದು ತುಂಬಾ ರಿಪೀಟ್ ಆಗೋಯ್ತಲ್ಲ. ಆತರ ಏನಾದ್ರು ಬಂದ್ರೆ ಗುರ್ತಿಸ್ಕೊಳ್ತೀವಿ. ಅದರ್ವೈಸ್ ನಾನು ಆಚೆ ಹೋಗ್ಬೇಕಾದ್ರೆ, ಮೇಡಮ್ ನಿಮ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿ ಕಾಣ್ತೀರಾ ಮೇಡಮ್, ಈ ತರ ಎಲ್ಲ ಅಂದಾಗ ನಾನು ಏನ್ ಗುರ್ತಿಸ್ಕೊಳ್ತಾ ಇದೀನಿ ಅನ್ನೋದು ನನ್ಗೊಂದು ಕ್ವಶನ್ ಮಾರ್ಕ್ ಆಯ್ತು. ಸೊ ಅವಾಗ ನಾನು ಇಲ್ಲ ಅಲ್ಲ, ಅಂದ್ರೆ ನನ್ಗೆ ಅಂದ್ರೆ ನನ್ ಕೆಲ್ಸದ ಬಗ್ಗೆ ಹೇಳ್ತಿಲ್ಲ, ನೀವು ಹಾಡು ಹಾಡಿದೀರಾ ಅದನ್ನ ಹೇಳ್ತಿಲ್ವಲ್ಲ, ಇದನ್ನ ಹೇಳ್ತಿದಾರಲ್ಲ ಅಂತಂದಾಗ ಆಮೇಲೆ ನಾನು ಅಲ್ಲಿಂದ ಆಚೆ ಬಂದು ಇಲ್ಲ, ನಾನು ಪ್ರತ್ಯೇಕವಾಗಿ ನಾನು ಗುರುತಿಸ್ಕೋಬೇಕು ಅಂತ ಅಲ್ಲಿಂದ ಆಚೆ ಬಂದು. ಸೊ ನಂಗೆ ಅಲ್ಲಿಗೆ ನಾನು ಯಾವತ್ತಂದ್ರೆ ಬ್ಲೇಮ್ ಮಾಡಲ್ಲ, ನಂಗೆ ಫೇಸ್ ರಿಕಾಗ್ನಿಷನ್ ತಂದ್ಕೊಟ್ಟಿದೆ. ಬಟ್ ಅಟ್ ದಿ ಸೇಮ್ ಟೈಮ್ ನನ್ನ ಕೆಲಸನ ಗುರುತಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಫೇಸ್ ರೆಕಗ್ನಿಷನ್ ಅಲ್ಲಿ ಅಂಡ್ ಸ್ಟೇಜ್ ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಅಲ್ಲಿ ಎನಿವೇರ್ ಯು ಆರ್ ಡೂಯಿಂಗ್ ಇಟ್ ರಾಕಿ. ನನಗೆ ಐ ಆಮ್ ಎನ್ ಎಂಟರ್ಟೈನರ್ ಎಂಡ್ ಟು ಎಂಡ್. ಐ ಲವ್ ನಾನು ಇರೋದೇ ಹಿಂಗೆ, ಆಯ್ತಾ? ಸೊ ನನ್ಗೆ ನಗಿಸ್ಬೇಕು ಜನರನ್ನ, ನಾನು ಇರೋ ಕಡೆ ಖುಷಿಯಾಗಿರ್ಬೇಕು, ಪಾಸಿಟಿವ್ ಆಗಿರ್ಬೇಕು. ಐ ಡೋಂಟ್ ಲೈಕ್ ಸಪ್ಪೆ ಮೊರೆ ಆರ್ ಐ ಜಸ್ಟ್ ಯಾರೇ ಬಂದ್ರು ಮಾತಾಡ್ದಿರೋರ್ನು ಮಾತಾಡ್ಸ್ಬಿಡ್ತೀನಿ. ಮರ ಗಿಡನು ಮಾತಾಡ್ಸಿದೀನಿ ನಾನು, ಹಸುನು ಮಾತಾಡ್ಸಿದೀನಿ. ಸೊ ಒಂದ್ಸಲ ಹಂಪಿ ಉತ್ಸವ್ ನನ್ ಕಾನ್ಸರ್ಟ್ ಆಯ್ತಾ. ಫಸ್ಟ್ ಆಫ್ ಆಲ್ ಪ್ರೆಸ್ಟೀಜಿಯಸ್ ಸ್ಟೇಜ್, ಓ ಮೈ ಗಾಡ್, ಸುಪ್ರಿಯಾ ರಾಮ್ ಲೈವ್ ಇನ್ ಕಾನ್ಸರ್ಟ್, ಫುಲ್ ಖುಷಿ ನನಗೆ ಆಯ್ತಾ. ಅಲ್ಲಿ ಹೋಗಿ
ಕಾನ್ಸರ್ಟ್ ಎಲ್ಲ ಆಯಿತು. ಅಲ್ಲಿ ಈಗ ಕ್ರೌಡಲ್ಲಿ ನಿಮಗೆ ಕಾಣಲ್ಲ ಜನ, ಸಾಮಾನ್ಯವಾಗಿ ಲೈಟ್ ಬಿಟ್ರೆ ಕಾಣತ್ತೆ. ಅಂಥದ್ರಲ್ಲೂ ಒಂದು ವ್ಯಕ್ತಿ ವೈಟ್ ಆ್ಯಂಡ್ ವೈಟ್, ಚಪ್ಪಲ್ ಆಲ್ಸೋ ವೈಟ್, ಆಯ್ತಾ, ಅವ್ರು ವೈಟ್ ಇರಲಿಲ್ಲ. ಸೊ ಅವ್ರು ಏನ್ ಮಾಡಿದ್ದಾರೆ, ಅವ್ರೇನೋ ಪೊಲಿಟಿಕಲ್ ಪಾರ್ಟಿ ಆಯ್ತಾ, ಅವ್ರಿಗೆ ಫೋಟೋ ಬೇಕು ಕಾನ್ಸರ್ಟ್ ಆದ್ಮೇಲೆ. ಈಗ ಎಲ್ಲ ನುಗ್ಬಿಟ್ರು. ಇವ್ರೇನ್ ಮಾಡಿದ್ರು ಟೀಮು, ಬೇಡ ನೀವು ಇಲ್ಲಿರೋದು, ಬನ್ನಿ ಹೊರಟ್ಬಿಡೋಣ ಅಂತ. ಸೊ ನಾನು ಗಾಡಿ ಹತ್ಬಿಟ್ಟು ಹೊರಟ್ಬಿಟ್ಟೆ. ಇವ್ರು ಫುಲ್ ಚೇಸಿಂಗ್ ಸೀನ್ಸ್. ಫಸ್ಟ್ ಟೈಮ್ ಐ ಬಿನ್ ಚೇಸ್ಡ್ ಲೈಕ್ ದಟ್, ಆಯ್ತಾ, ಫೋಟೋಗೆ. ಅದು ಏನು, ರೋಡಲ್ಲಿ ಅಡ್ಡ ಹಾಕಿ ಗಾಡಿನ ನಿಲ್ಲಿಸಿ, ಮಧ್ಯ ರೋಡಲ್ಲಿ ಅಡ್ಡ ಹಾಕಿ, ಮೇಡಮ್ ನಮ್ಗೊಂದು ಫೋಟೋ ಬೇಕು. ನನ್ನ ಲೈಫಲ್ಲಿ ನಾನು ಕುಂದಿಲ್ಲ ಮೇಡಮ್, ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ ಕುಂಡು ಅಂತ ಅಂದ್ರು. ಐ ವಾಸ್ ಲೈಕ್, ಓ ಮೈ ಗಾಡ್, ದಿಸ್ ಇಸ್ ಸೋ ಸ್ವೀಟ್. ಇಟ್ಸ್ ಸಚ್ ಅವ್ರ ಇನ್ನಸೆನ್ಸ್ ಮೆಚ್ಚಬೇಕು, ಆಯ್ತಾ. ಆಮೇಲೆ ಬಸ್ ಬರ್ತಾ ಇದೆ, ಸರ್ ಗಾಡಿ ಸೈಡ್ಗೆ ಹಾಕಿ ಸರ್, ಬಸ್ ಬಿಡಿ ಮೇಡಮ್ ನಮ್ದೇ ರೋಡು, ನೀವು ಬನ್ನಿ ಫೋಟೋಗೆ ಅಂತ ಇದ್ದಾರೆ, ಆಯ್ತಾ. ಸೊ ಈ ಥರ ಎಲ್ಲ ಸಚ್ ಅಮೇಝಿಂಗ್ ಮೆಮರೀಸ್. ಇದು ನಾನು ಲೈಫ್ ಲಾಂಗ್ ನೆನಪಲ್ಲಿ ಇಟ್ಕೋತೀನಿ. ಈ ಥರ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಸಚ್ ಯುನೀಕ್ ಎಕ್ಸ್ಪೀರಿಯನ್ಸಸ್, ಆಯ್ತಾ. ಸೊ ಈ ರೆಕಗ್ನಿಷನ್ ಆಗಲಿ, ಪ್ರೀತಿ ಆಗಲಿ, ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕ ಕ್ರೌಡ್, ಉತ್ತರ ಕರ್ನಾಟಕ ಜನಕ್ಕೆ ಅಮೇಝಿಂಗ್. ಅವ್ರಿನ್ನೂ ಅಲ್ಲೇ ಇದ್ದಾರೆ ಹರೀಶಾ, ನಿಜವಾಗ್ಲೂ ಎಂಥ ಒಳ್ಳೆಯವ್ರು. ಒಂದು ನಿಜವಾದ ಅಭಿಮಾನ. ಹೌದು, ನಿಜವಾಗ್ಲೂ ಜಾನಪದ ಹಾಡುಗಳಿಗೆ, ಭಾವಗೀತೆಗಳಿಗೆ ಉತ್ತರ ಕರ್ನಾಟಕದ ಜನ ಇದ್ದಾರಲ್ಲ, ನನಗೂ ಅಷ್ಟೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ನೀವೆಲ್ಲ ಇಷ್ಟಿದ್ದು ಕುಶಾಲನಿಯ ಕೇಳಿಲ್ಲ ಸ್ಟೇಜ್ಗೆ? ಅಲ್ಲ, ಅವಳು ಈ ತರ ನಾನು ಹಾಡಿದೀನಿ ಅಂತ ಹೇಳ್ಕೊಳೋ ತರ ಮೂವೀಸ್ ಅಲ್ಲೇ ಹಾಡಿದೀನಿ. ಇನ್ನೊಂದೇನಂದ್ರೆ ಇವಳು ಅವ್ರ ಜೊತೆ ಸೆಲ್ಫಿ ತೆಗೆದು ನಾನೇ ತೆಗಿಬೇಕು ಇವತ್ತು. ಇಲ್ಲ, ಅವಳೇನಂದ್ರೆ ತುಂಬಾ ಹಿಂದೆ, ಅಂದ್ರೆ ಅವಳಿಗೆ ಬರೇ ಮ್ಯೂಸಿಕ್ ಅರೇಂಜ್ಮೆಂಟ್ಸ್ ಆಗ್ಲಿಂದನೂ ಅವಳಿಗೆ ನಾವ್ ಇಷ್ಟ ತರ್ಲೆ ಮಾಡಿದ್ರು ಸುಮ್ನೆ ನಗ್ತಿರೋಳ್ ಬಿಟ್ರೆ ಅವಳು ಯಾವತ್ತೂ ತಾನು ಮುಂದೆ ಬಂದು ತರ್ಲೆ ಮಾಡಿದ್ದೇ ಇಲ್ಲ. ಇವತ್ತೇ ಲೈಫಲ್ಲಿ ಕಾಣಿಸ್ಕೊತಿರೋದು ಜನಕ್ಕೆ ಗೊತ್ತಾಗ್ಬೇಕಲ್ಲ ಕುಶಾಲ. ಅಲ್ಲ, ಅವಳಿಗೆ ತುಂಬಾ ಅವಳೇ ಹೇಳಿದ್ಲಲ್ಲ, ತುಂಬಾ ಡೀಸೆಂಟ್ ವರ್ಕ್. ಅಂದ್ರೆ ನಮಗೂ ಇದೆ ಭಯ ಭಕ್ತಿ ಅಂತ ಇದೆ. ಅದೇ ಹೇಳಿದ್ನ ಬುಕ್ ಓಂ, ಯಾರು ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಬರ್ಕೊಂಡು ಅಷ್ಟು ಭಯ ಭಕ್ತಿ. ಸೊ ಹಾಗಾಗಿ ನಾವು ಏನೇ ಚೇಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ನಾವೇನಾದ್ರು ತುಂಬ ತಮಾಷೆ ಇವಳು ಹಿಂಗಿರ್ತಿದ್ಲ. ಸೊ ಪಾಪ ಹಾಗಾಗಿ ಅಷ್ಟು ಬರಲಿಲ್ಲ. ಇಲ್ಲ, ಇತ್ತು. ಬಟ್ ನಮ್ಮ ತಾಯಿ ಕಾಲದಿಂದನೂ ನೋಡ್ಕೊಂಡು ಬಂದಿದ್ದೆ. ಯಾಕಂದ್ರೆ ಇವರು ಏನು ಹಾಡ್ಸಿದ್ರು ಕಡೆಗೆ ನಾವು ತುಂಬಾ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಹೌದು, ಅದೇ ನನಗೆ ಇವತ್ತು ನಾನು ಈ ಥರ ಇರೋಕ್ಕೆ ಒಂದು ಇದಾಯ್ತು. ಯಾಕಂದ್ರೆ ನಮ್ಮ ತಾಯಿ ಹಾಡ್ದಾಗೂ ಇದೇ ಥರನೇ ರಿಜೆಕ್ಟ್ ಮಾಡಿ ಬೇರೆಯವ್ರ ಹೆಸರು ಹಾಕಿ, ಅವ್ರ ವಾಯ್ಸ್ ಇಟ್ಟು ಬೇರೆಯವ್ರ ಹೆಸರು ಹಾಕಿ, ಆ ಥರ ಎಲ್ಲ ಆಗಿತ್ತು. ಸೊ ಅದೊಂಥರ ನಮ್ಗೊಂಥರ ಪಾಠ ಥರ ಆಗಿತ್ತಲ್ಲ. ಸೊ ನಮಗೆ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದೇನೆ ಅಂದರೆ, ನಮ್ಮ ತಾಯಿ ನೀನು ಹಾಡ್ತೀಯಾ 100% ಹಾಡ್ಬಿಟ್ಟು ಬಾ, ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ. ಬೋಲೋ 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 ರಾಮಪ್ಪ, ಅದರಲ್ಲಿ ದಪ್ಪಗಿರ್ಲ ಸಣ್ಣಗಿರ್ಲ ಈ ತರ ಹಾಡ್ಬೇಕು. ನಂಗೆ ಲಿರಿಕ್ ದಪ್ಪಗಿರ್ಲ ಸಣ್ಣಗಿರ್ಲ ಕೆಂಪುಗಿರ್ಲ ತನ್ನ ತಾನಪ್ಪ ಬೇರೆ 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 ತರ ಹಾಡ್ಬೇಕು. ಆ ತರ ಇದ್ರಲ್ಲೇ ನನ್ನ ವಾಯ್ಸ್ ಇಟ್ಕೊಂಡಿದ್ದಾರೆ. ಇವತ್ತಿಗೂ ಇದೆ, ವಿಜಯ ಪ್ರಕಾಶ್ ಎಸ್ ಕುಶಲ ಅಂತ ಅಂದ್ಬಿಟ್ಟಿದೆ. ನಾವೆಲ್ಲ ಕೆಲಸ ಮಾಡ್ತೀವಿ, ಯಾವಾಗಲೂ ಹಿಂಗೆ ಆಸ್ಪಿರೆಂಟ್ ಆಗಿರ್ತೀವಿ, ಹೆಸರು ಮಾಡಬೇಕು, ದುಡ್ಡು ಮಾಡಬೇಕು, ಏನೇನು ಆ ಥರದ್ದು ಏನೋ ಆಸೆ ಇಲ್ವಾ ಕುಶಲ ಅವ್ರಿಗೆ? ದುಡ್ಡು ಮಾಡ್ಬೇಕಂತಿಲ್ಲ, ಹೆಸರು ಮಾಡ್ಬೇಕಂತಿದೆ. ಅದಕ್ಕಂತಾನೆ ನೆಕ್ಸ್ಟ್ ಲೆವೆಲ್ಗೆ ಬೇಸ್ ಗಿಟಾರ್ ಕಲ್ತ್ಕೊಂಡೆ. ಬೇಕಾದಷ್ಟು ಅವಮಾನಗಳಾಯ್ತು. ನೆಕ್ಸ್ಟು ಬೇಸ್ ಗಿಟಾರ್ ಕಲ್ತ್ಕೊಂಡೆ. ನಾನು ಸೆಲ್ಫ್ ಲರ್ನ್ಡ್ ಬೇಸಿಸ್ಟು, ಗಿಟಾರಿಸ್ಟ್ ಅಲ್ಲ, ಐ ಆಮ್ ಎ ಬೇಸ್ ಗಿಟಾರಿಸ್ಟ್. ಅದಾದಮೇಲೆ ನೆಕ್ಸ್ಟ್ ಬಂದು ಯಾಕೋ ಇನ್ನೂ ಸಮಾಧಾನ ಆಗಲಿಲ್ಲ, ಪ್ರೋಗ್ರಾಮಿಂಗ್ ಕಲ್ತ್ಕೊಂಡೆ. ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡ್ತೀನಿ. ಬೇಕಾದಷ್ಟು ಮಾನಸ ಉಳ್ಳವರಿಗೆ ವರ್ಕ್ ಮಾಡಿದ್ದೀನಿ, ಮತ್ತು ತುಂಬ ಜನಕ್ಕೆ ವರ್ಕ್ ಮಾಡಿದ್ದೀನಿ. ಅಲ್ಲಿ ಮಣಿ ಶರ್ಮಾ ಅವ್ರಿಗೂ ವರ್ಕ್ ಮಾಡಿದ್ದೀನಿ, ತೆಲುಗು ಮ್ಯೂಸಿಕ್ ಡೈರೆಕ್ಟರ್ ಮಣಿ ಶರ್ಮಾ ಅವರು. ಆ ಥರ ಅದ್ರಲ್ಲಿ ಹೋಗ್ತಾ ಇದ್ದೀನಿ ಅಷ್ಟೇ. ನಾನು ಮಾಡೋ ಕೆಲಸದಲ್ಲಿ ನಾನು ತೃಪ್ತಿ ಕಾಣ್ಕೊತಾ ಇದ್ದೀನಿ ಅಷ್ಟೇ. ಜೋಗಿ, ವಾಟ್ ನೆಕ್ಸ್ಟ್? ಈಗ ಪ್ರಶ್ನೆ, ವಾಟ್ ನೆಕ್ಸ್ಟ್? ಮುಂದಕ್ಕೆ ಇನ್ನು 5 ವರ್ಷ ಆದಮೇಲೆ ಜೋಗಿ ಸುನೀತಾ ಏನು ಮಾಡಿರ್ತಾರೆ, ಏನು ಅಚೀವ್ ಮಾಡಬೇಕು? ಗೊತ್ತಿಲ್ಲ ಹರೀಶ್.
ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ಕಾರ್ಯಕ್ರಮಗಳಿದೆ, ನನ್ನದೇ ಆದ ಶರಧಿ ಅನ್ನೋ ಸ್ಕೂಲ್ ಇದೆ, ಸುಮಾರು ಒಂದು 25 ಮಕ್ಕಳು ಭಾವಗೀತೆಗಳನ್ನು ಕಲಿತಿದ್ದಾರೆ, ದೇವ್ರನಾಮಗಳನ್ನು ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಹೇಳ್ಕೊಡ್ತಿದ್ದೀನಿ. ಒಂದಿಬ್ಬರು ಹೆಣ್ಮಕ್ಳು ತುಂಬ ಚೆನ್ನಾಗಿ ಒಳ್ಳೆ ಕಾಂಪಿಟೇಷನಲ್ಲಿ ಹಾಡಿದ್ದಾರೆ, ಗೆದ್ದಿದ್ದಾರೆ. ಸೊ ಇವಾಗ ಹೆಂಗೆ ಅದೇ ಹೇಳಿದ್ನಲ್ಲ, ಒಂದು ಲೈನ್ ಹಾಡಿದ್ರೆ ಇವಾಗ ಮೊದಲೆಲ್ಲ ಹಾಡಬೇಕು ಅಂತಿದ್ರು, ಈಗ ಒಂದು ಲೈನ್ಗೆ ಸ್ಯಾಟಿಸ್ಫ್ಯಾಕ್ಷನಿಗೆ ಬಂದಿದ್ದೀವಿ ಅಂದರೆ ಇರಬೇಕು. ದೇವರು ಆಯಸ್ಸು ಚೆನ್ನಾಗಿ ಆರೋಗ್ಯ ಕೊಟ್ಟು ಹಾಡೋಷ್ಟು ಕೊಡಬೇಕು. ಯಾಕೆಂದರೆ ಹಾಡ್ಬಿಟ್ಟು ಐಡ್ಲಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ, ಅದಕ್ಕಿಂತ ಸತ್ತೋಗೋದು ಬೆಸ್ಟ್, ಸತ್ತೋಗ್ಬಿಟ್ರೆ ಒಳ್ಳೇದು. ನಿಜವಾಗ್ಲೂ ಹಂಗಾಗ್ಬಿಡುತ್ತೆ ಹರೀಶ್, ಅದೊಂದು ಡಿಪ್ರೆಷನ್ಗೆ ಹೋಗ್ಬಿಟ್ಟು ಹಾಡ್ತಾ ನಮಗೆ ಬೇರೆಯವ್ರಿಗೆಲ್ಲ ಹೆಂಗಾಗುತ್ತೆ ಗೊತ್ತಾ, ನನಗೆ ಯಾವ್ದಾದ್ರು ನೋಡಿದಾಗ ಹೆಸರುಗಳಿದೆ, ನಾನು ಹೇಳೋದಲ್ಲ, ಅಯ್ಯೋ ಅವ್ರು ಎಷ್ಟು ಹಾಡುಗಳು ಹಾಡಿದಿರೋದು, ಅವ್ರು ಸುಮ್ಮನೆ ಅಯ್ಯೋ ಅವ್ರ ಜಾಗದಲ್ಲಿ ನಾನು ಇದ್ಬಿಟ್ಟಿದ್ದರೆ ಅನ್ನೋದಾಗಿದೆ. ಸೊ ನಾನು ದೇವ್ರ ಹತ್ರ ಅದೇ ಕೇಳೋದು, ನಾಳೆ ಕರ್ಕೊಳ್ತೀಯಾ ಕರ್ಕೊ, ನನಗೆ ನಂಗೆ ಸಾಯೋ ತನಕ ಹಾಡೋ ಶಕ್ತಿ ಕೊಡು, ಅಷ್ಟೇ ನಾನು ಕೇಳ್ಕೊಳ್ಳೋದು. ನನಗೆ ಇವಾಗ ನಿಜವಾಗ್ಲೂ ನಂಗೆ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಹತ್ರನೂ ಕೆಲಸ ಮಾಡಿ ಆಗಿದೆ, ಎಲ್ಲರ ಹತ್ರನೂ. ಇಲ್ಲ ಪಾಕಿಸ್ತಾನದೊಂದು ಸಿಗಲಿಲ್ಲ ಅಷ್ಟೇ ನನ್ನ ಪಾಸ್ಪೋರ್ಟಲ್ಲಿ, ಎಲ್ಲ ಸಿಗಲಿಲ್ಲ, ಎಲ್ಲ ದೇಶ ಸುತ್ತಿ ಆಗಿದೆ, ಎಲ್ಲ ಆಗಿದೆ. ನನ್ನ ಮಗಳೇ ರೆಡಿ ಆಗ್ತಿದ್ದಾಳೆ. ಎಷ್ಟು ಭಾಷೆ ಆಡಿದಿರಿ? ಆಲ್ಮೋಸ್ಟು 4, ತಮಿಳು, ತೆಲುಗು, ಕನ್ನಡ ಅಷ್ಟೇ, ಹಿಂದಿ ಆಡಿಲ್ಲ. ಸೊ ಹಾಡಿದ್ದೀನಿ. ಹಾಗಾಗಿ ಮಗಳಿಗೆ ಟ್ರೈನ್ ಮಾಡ್ತಿದ್ದೀನಿ. ಅವಳು ಬಟ್ ಸಿರಿ ಗೌರಿ. ನನ್ನ ಮಗಳ ಹೆಸರು ಸಿರಿ, ಅವ್ರ ಮಗಳ ಹೆಸರು ಸಿರಿ, ಅವಾಗ ಹೇಳ್ತಿರ್ತೀನಿ ಸುನೀತಾ ದೊಡ್ಡ ಸಿರಿ ಹೇಗಿದ್ದಾಳೆ. ಸೊ ಹಂಗಾಗಿ ಇಷ್ಟ, ಇವ್ಗಳ ಜೊತೆ ಎಲ್ಲ ಚೆನ್ನಾಗಿರ್ತೀನಿ, ಅವಳು ಒಟ್ಟಿಗೆ ಸಿಗ್ತೀವಿ ಯಾವತ್ತಾರು. ಒಳ್ಳೆ ಫ್ರೆಂಡ್ಸ್ ತರ ಇದ್ದೀರಾ ನೀವು. ಎಸ್ ಅಲ್ಲ ನಾನು ಅದನ್ನ ಸಪೋಸ್ ಟು ಟೆಲ್. ಇವಾಗ ಏನಂದ್ರೆ ಇವಾಗ ನಾವೆಲ್ಲ ಇವಾಗ ಈಗಿನ ಜನ್ರೇಷನ್ ಏನೇನಿದೆ ಅಂದ್ರೆ ನಮ್ಗಳೆಲ್ಲ ಹೆಲ್ದಿ ಜಲಸ್ ಇತ್ತು. ಈಗ ಕೋರಸ್ ಆದ್ರೂ ರೀ ರೆಕಾರ್ಡಿಂಗ್ ಒಂದು ಸೋಲೋ ಬಿಟ್ ಅಂತ ಬರೋದು. ಅವಾಗ ಕುಶಲ ನೀನ್ ಹಾಡು ಅನ್ನೋಳು, ಮನಸ ನೀನ್ ಹಾಡೆ, ನಮ್ಗೆ ಯಾವತ್ತೂ ಅವಳು ಹಾಡ್ಬಿಟ್ಲು ಅಂತ ಯಾವತ್ತೂ ಇಲ್ಲ. ಸಪೋರ್ಟಿವ್ ನೇಚರ್. ಆ್ಯಂಡ್ ನಂದೇನಾದ್ರು ಸಾಂಗ್ ಹಿಟ್ ಆದರೆ ಇವಳು ಬಂದು ಕಂಗ್ರ್ಯಾಚುಲೇಷನ್ಸ್ ಕಣೆ ಸುನಿ, ಎಷ್ಟು ಚೆನ್ನಾಗಿ ಹಾಡಿದ್ಯಾ ನೀನು. ಎಲ್ಲೋ ಜೋಗಪ್ಪದಲ್ಲಿ ಕೋರಸ್ ಹಾಡಿದಾಳಲ್ಲ, ಕೃಷ್ಣ ಹುಡುಕಿದ ಭಾಮೇನ ರಾಮ, ಅವಳು ಹಾಡಿದಾಳ ಅದರಲ್ಲಿ. ನಂದು ಸಾಂಗ್ ಆದಾಗ ಅವಳು ನನಗಿಂತ ಹೆಚ್ಚಾಗಿ ನಮ್ಮ ಕೋರಸ್ ಸಿಂಗರ್ಸ್ನಲ್ಲಿ ಒಂದು ಮರ್ಯಾದೆ ಸಿಕ್ತು ಬಿಡು. ನಾವು ಯಾವತ್ತು ಇವಳು ಮ್ಯೂಸಿಕ್ ನಂಗೆ ಇವಳ್ದೊಂದು ಮಿಸ್ ಆಯ್ತು ಅಷ್ಟೇ. ಬಯಲು ಸೀಮೆಯಲ್ಲಿ ನನಗೆ ಹಾಡಿಸ್ಬೇಕು ಅಂತಿದ್ಲು. ನಾನು ಹೇಳಿದ್ದು ಇವಳು ಮ್ಯೂಸಿಕ್ ಡೈರೆಕ್ಟರ್ಗೆ ನಾನು ಖುದ್ದಾಗಿ ಮೆಸೇಜ್ ಮಾಡಿದ್ದೀನಿ, ಪ್ರೌಡ್ ಆಫ್ ಯು ಮಾನಸ, ನಿಜವಾಗ್ಲೂ ನಮಗೆ ನಿಮ್ಮ ತಂದೆ ತಾಯಿಗೆ ಒಂದು ಒಳ್ಳೆ ಹೆಸರು ತೊಗೊಂಡು ಬಂದೆ ನೀವು. ಇವತ್ತು ನಾನು ಅಹಂಕಾರಕ್ಕೆ ಹೊಗಳಕ್ಕೆ ಹೇಳ್ಕೊಡೋದಿಲ್ಲ. ನಾನು ಇವತ್ತು ವೇದಿಕೆ ಮೇಲೆ ಅಭಿ ಬಂದರೆ, ಅವ್ನು ರಿದಮ್ ಪ್ಯಾಡಿಂಗ್ ನನ್ನ ಪ್ರೋಗ್ರಾಮಿಗೆ ಬಂದರೆ ನಾನು ಅಭಿನ ಪರಿಚಯನೇ ಮಾಡಿಸಲ್ಲ, ಫಸ್ಟ್ ಮಾನಸನ ಪರಿಚಯ ಮಾಡಿಸ್ತೀನಿ. ಇವರಕ್ಕ ಮಾನಸ ಹೊಳ್ಳ ಕನ್ನಡ ಸಂಗೀತ ನಿರ್ದೇಶಕಿಲಿ ಫಸ್ಟ್ ಇಂದು ವಿಶ್ವನಾಥ್ ಮೇಡಮ್, ಮಹಿಳಾ ಸಂಗೀತ ನಿರ್ದೇಶಕರು. ಅದಾದ್ಮೇಲೆ ನಂಗೆ ಗೊತ್ತಿರೋದು ಇವಳೆ, ನಂಗೆ ಇನ್ನು ಗೊತ್ತಿಲ್ಲ ನನಗೆ. ಹಾಗಾಗಿ ಪ್ರಾರ್ಥನಾ ಬೇಸ್ ಗಿಟಾರಿಸ್ಟ್ ಅವಳು. ಇವ್ರ ಮನೇಲಿ ಒಂಥರ ಸಂಗೀತದ ನಾನು ಪರಿಚಯ ಮಾಡಿಸೋದೇ ಆ ಥರ. ಐ ಫೀಲ್ ಸೋ ಪ್ರೌಡ್, ಈ ಥರ ಇಷ್ಟೆಲ್ಲ ಬಂದಿದ್ದಾರೆ ಅಂತ ಇಲ್ಲ. ಇವಳು ಕುಶಲನ್ನ ನಾನು ಇವತ್ತು ಹೇಳಿದ್ನಲ್ಲ, ನನಗೆ ಇವಳನ್ನ ಪರಿಚಯ ಮಾಡಿಸ್ಬೇಕು ಎಷ್ಟು ಖುಷಿ ಇದೆ ಅಂದರೆ, ಅವಳು ನೊಟೇಷನ್ಸ್ ಬರೀತಾರೆ. ಇವಳಿಗೆ ಎಷ್ಟು ಸಲ ಬೈದಿದ್ದಾಳೆ ಗೊತ್ತಾ, ಸಾಕು ಬಿಡೆ ಸುಮ್ಮನೆ ಕೂತ್ಕೋ ಸಾಕು ಅನ್ನೋಳು. ಆಮೇಲೆ ಇವಳು ರೇಗ್ಸಕ್ಕೆ ಬೇರೆ ಬೇರೆ ಸ್ವರ ಆಡೋದು ಎಲ್ಲ ಮಾಡ್ತಾಯಿತ್ತು. ಅಲ್ಲಿ ಏಚನೆ ಸರ್ ರೇಗ ಅಂದರೆ ಇವಳೇನೋ ಬರೀತದೆ, ಗರೀಸಾ ಅಂದರೆ ಸುನೀತಾ ಪ್ಲೀಸ್ ಸುನೀತಾ. ಅಷ್ಟೆಲ್ಲ ಚೇಷ್ಟೆ ಮಾಡಿದ್ದೀವಿ ಅಷ್ಟೇ, ಬಟ್ ತುಂಬ ಸಂತೋಷ ಕಂಡ್ಕೊಂಡಿದ್ದೀವಿ ಇದರಲ್ಲಿ. ವಿಮೆನ್ ಮ್ಯೂಸಿಕ್ ಡೈರೆಕ್ಟರ್ ಹೆಣ್ಮಗಳು ಸಂಗೀತ ನಿರ್ದೇಶನ ಮಾಡೋದಕ್ಕೆ ಈ ಕಾಂಪಿಟೇಷನ್ ಮಧ್ಯೆ ಹೇಗೆ ನಿಲ್ತಾರೆ ಮನಸ ಹೊಳ್ಳ? ಅದೇ ನೆಕ್ಸ್ಟ್ ಮೇಲ್ ಮ್ಯೂಸಿಕ್ ಡೈರೆಕ್ಟರ್ ನಂದು ಒಂದು ಫೋಟೋ ಇರಬೇಕು ಯಾವ್ದು ಅವಾರ್ಡ್. ಇಲ್ಲ ಬರುತ್ತೆ, ನನಗೆ ಫುಲ್ ಕಾನ್ಫಿಡೆನ್ಸ್ ಇದೆ. ಅಂದರೆ ಆಸ್ ಎ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ ಮತ್ತೊಂದಾಗಲಿ ಎಲ್ಲದು ಟೆಕ್ನಿಕಲ್ಲಿ ವಿಷಯಗಳು ಗೊತ್ತಿರೋದ್ರಿಂದ ನನಗೊಂದು ಕಾನ್ಫಿಡೆನ್ಸ್ ಇದೆ, ಇಲ್ಲ ನಾನು ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಇವಾಗ 8ನೇ ಚಲನಚಿತ್ರ ಠಾಣೆ ಅಂತ, ಇವತ್ತು ಆಡಿಯೋ ಲಾಂಚ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದ್ದು. ಸೊ ಇದರಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದಿದೆ, ಮತ್ತು ನಮ್ಮ ಗಾಯಕರು ಬರಬೇಕು ಅನ್ನೋ ತುಂಬ ಇದೆ. ಸೊ ಇವಾಗ ನಂದೇ ಸ್ಟುಡಿಯೋ ಮಾಡ್ಕೊಂಡಿದ್ದೀನಿ, 2 ವರ್ಷ ಆಯಿತು, ನಂದೇ ಓನ್ ಸ್ಟುಡಿಯೋ ಇದೆ. ದೆನ್ ಲೇಖಾ ಆಡಿಯೋ ಅಂತ ಕೂಡ ಆಡಿಯೋ ಕಂಪ್ನಿ ಮಾಡಿದೆ, ರೀಲಾಂಚ್ ಮಾಡಿದ್ವಿ ಇವಾಗ. ಅಪ್ಪು ಸರ್ ಅದನ್ನ ಬಿಡುಗಡೆ ಮಾಡಿಕೊಟ್ಟಿದ್ರು 6 years ಬ್ಯಾಕ್. ಅದನ್ನ ಇವಾಗ ರೀಲಾಂಚ್ ಮಾಡಿ ಠಾಣೆ ಮೂವಿ ಸಾಂಗ್ಸ್ನ ನಾವು ಅದರಲ್ಲೇ ಲಾಂಚ್ ಮಾಡ್ತಿದ್ದೀವಿ. ಸೊ ನಾಟ್ ಓನ್ಲಿ ಮೂವಿ ಸಾಂಗ್ಸ್, ಬಿಕಾಸ್ ಮೂವಿನಲ್ಲಿ ಸಾಂಗ್ಸ್ಗಳು ಕಡಿಮೆ ಆಗ್ತಿದೆ. ಬೇರೆ ನಂದೇ ಸ್ಟುಡಿಯೋದೆ ಎಲ್ಲ ಇದೆ, ಇಂಡಿಪೆಂಡೆಂಟ್ ಸಾಂಗ್ಸ್ ಮಾಡಿ ಒಂದಷ್ಟು ಜನಕ್ಕೆ ಅವಕಾಶ ಕೊಡಬೇಕು ಅನ್ನೋದು ತುಂಬ ಆಸೆ ಇದೆ. ಯಾಕಂದರೆ ಇವಾಗ ಬರೋ ಸಿಂಗರ್ಸ್ ಏನು ಹೇಳ್ತೀನಿ ಅಂದರೆ, ಅಂದರೆ ನಾವೆಲ್ಲ ಬರಬೇಕಾದ್ರೆ
ಪ್ಲೇ ಬ್ಯಾಕ್ ಸಿಂಗರ್ ಆಗ್ಬೇಕು ಅನ್ನೋದೇ ಏಮಿತ್ತು. ಇವಾಗ ಹಂಗಾಗಲ್ಲ, ನಿಮ್ಗೆ 4-5 ಕೆಲಸ ಗೊತ್ತಿದ್ರನ್ನ ಇವಾಗ ಸರ್ವೈವ್ ಆಗೋಕ್ಕಾಗೋದು. ಎಕ್ಸಾಕ್ಟ್ಲಿ. ಆ್ಯಂಡ್ ಸೊ ಅಂಥವ್ರಿಗೆ ನೀವು ಕಂಪ್ಲೀಟ್ ಆಗಿ ಪ್ರೊಫೆಷನ್ ತಗೋಬೇಡಿ, ನೀವು ಬೇರೆ ಕೆಲಸ ಮಾಡಿ, ನಿಮ್ಗೊಂದು ಇಲ್ಲೊಂದು ಅವಕಾಶ ಕೊಡ್ತೀನಿ, ಹಾಡಿ, ನಿಮ್ಮ ಇಷ್ಟಕ್ಕೆ ಹಾಡಿ. ಎಸ್ ಸುಪ್ರಿಯಾ, ವಾಟ್ ನೆಕ್ಸ್ಟ್? ಸೊ ನಿಮಗೆ ಗೊತ್ತಿದ್ದಂಗೆ ಈಗ 1 ವರ್ಷ ಆಗ್ತಾ ಬಂತು ನಂದು ವಂಡರ್ ಹೇರ್ ಇಂಡಿಯಾ ನಂದು ಸ್ಟುಡಿಯೋ ಸ್ಟಾರ್ಟ್ ಮಾಡಿ ಆಂಟ್ರಪ್ರನರ್ ಆಗಿ. ಸೊ ಆ ಕಂಪನಿನ ಇನ್ನ ಇಟ್ಸ್ ಟೇಕಿಂಗ್ ಶೇಪ್, ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ತುಂಬ ನನ್ನ ಕೋರ್ ಉದ್ದೇಶ ಇದ್ದಿದ್ದು ಹೆಂಗಸರಿಗೆ ಹೇರ್ ಕಾನ್ಫಿಡೆನ್ಸ್ ಬರಬೇಕು. ಈಗ ತುಂಬ ಈಗ ಸ್ಟ್ರೆಸ್ಸು, ಅಫ್ಕೋರ್ಸ್ ಹೆಣ್ಣಿಗೆ ಕೂದಲೇ ಕಿರೀಟ. ಸೊ ಇವಾಗಿರೋ ಲೈಫ್ ಸ್ಟೈಲ್ಗೆ ಊಟ ತಿಂಡಿ ನ್ಯೂಟ್ರಿಷನ್ ಲ್ಯಾಕ್ ಇರೋದ್ರಿಂದ ಸ್ಟ್ರೆಸ್ ಲೆವೆಲ್ಸ್, ವಾತಾವರಣ, ಪೊಲ್ಯೂಷನ್, ಆಲ್ ದಿಸ್, ನೀರು, ಬೆಂಗಳೂರು ನೀರು ಆಯಿತಾ. ಸೊ ಎಲ್ಲ ಹೇರ್ ಲಾಸ್ ಜಾಸ್ತಿ ಆಗ್ತಾ ಇರೋದ್ರಿಂದ ತುಂಬ ಜನಕ್ಕೆ ಇದರಿಂದ ಬೆನಿಫಿಟ್ ಆಗ್ತಾ ಇದೆ. ತುಂಬ ಜನ ಅದನ್ನು ಖುಷಿಯಾಗಿ, ತುಂಬ ಜನ ಬಂದು ಕಣ್ಣೀರು ಹಾಕಿದ್ದಾರೆ, ಆನಂದ ಬಾಷ್ಪ. ನಾನು ಈ ಒಂದು ಏನೋ ಹೇರ್ ಲಾಸ್ ಸಮಸ್ಯೆ, ಎಲ್ಲಿದೆ ಇದು? ರಾಜರಾಜೇಶ್ವರಿ ನಗರ, ವಂಡರ್ ಹೇರ್ ಇಂಡಿಯಾ. ಸೊ ಈ ಒಂದು ಸಮಸ್ಯೆಯಿಂದ ನಾನು ಹೊರಗೆ ಹೋಗ್ತಾ ಇರಲಿಲ್ಲ, ಸೋಷಲೈಸ್ ಮಾಡ್ತಾ ಇರಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋ ಕಾನ್ಫಿಡೆನ್ಸ್ ಇರ್ತಾ ಇರಲಿಲ್ಲ ಅಂದ್ಬಿಟ್ಟು ಕಣ್ಣೀರು ಹಾಕಿದ್ದಾರೆ. ನಿಮ್ಮ ಪ್ರಾಡಕ್ಟ್ಸಿಂದ ಇಮಿಡಿಯೇಟ್, ಅದು ಏನು ಪೇನ್ ಫ್ರೀ, ಏನು ಏನೋ ಬರೀ ಕ್ಲಿಪ್ಸ್ ಅಷ್ಟೇ, ಇನ್ಸ್ಟೆಂಟಾಗಿ ಹಾಕ್ಬೋದು, ಇನ್ಸ್ಟೆಂಟಾಗಿ ತೆಗಿಬೋದು. ಇಟ್ಸ್ ಸೋ ಈಸಿ, ಟೆಕ್ನಾಲಜಿ ಇಸ್ ಸೋ ಗುಡ್. ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡ್ತಾ ಇದ್ದೀನಿ. ಸೊ KGF 1 ಶ್ರೀನಿಧಿ ಶೆಟ್ಟಿಗೆ ಡಬ್ ಮಾಡಿದ್ದೆ ನಾನು. ಸೊ ಸೆಕೆಂಡ್ 1 ಅವರೇ ಮಾಡಿದ್ದಾರೆ. ಅದಕ್ಕೊಂದು ಟೆಕ್ನಿಕಲ್ ರೀಸನ್ ಇದೆ. ಸೊ ಎನಿವೆ, ಸೊ ಡಬ್ಬಿಂಗ್ ಇಸ್ ಸಮಥಿಂಗ್ ದಟ್ ನನ್ನ ಕನ್ಸ್ಮನ್ಸಲ್ಲೂ ಅನ್ಕೊಂಡಿಲ್ಲ, ಈ ಥರ ಡಬ್ಬಿಂಗಲ್ಲಿ ಇಳಿತೀನಿ. ಟ್ರ್ಯಾಕ್ ಸಿಂಗಿಂಗ್ ನಂಗೆ ತುಂಬ ಬೇಸರ ಆಗಿ ಲೈವ್ ಮ್ಯೂಸಿಕ್ಕೇ ಮಾಡಬೇಕು ಅಂದ್ಬಿಟ್ಟು ಒಂದು ಬ್ಯಾಂಡ್ ಫಾರ್ಮ್ ಮಾಡಿದೆ. ಸೊ ಬ್ಯಾಂಡ್ ಫಾರ್ಮ್ ಮಾಡಿದಾಗ್ಲಿಂದ ನನ್ನದೇ ಕಾನ್ಸರ್ಟ್ ಸ್ಟೈಲಲ್ಲಿ ನಾನೇ ಖುದ್ದಾಗಿ ಡಿಸೈನ್ ಮಾಡಿ ನಂಗೆ ಯಾವ ರೀತಿ ಬೇಕೋ ಆ ರೀತಿ. ಸೊ ಕಾರ್ಪೊರೇಟ್ ಶೋಸ್ ಆಗಿರ್ಬೋದು, ಫೆಸ್ಟಿವಲ್ಸ್ ಆಗಿರ್ಬೋದು, ಐ ಆಮ್ ಫೋಕಸಿಂಗ್ ಮೋರ್ ಆನ್ ಲೈವ್ ಪರ್ಫಾರ್ಮೆನ್ಸಸ್ ಆ್ಯಂಡ್ ಐ ಆಮ್ ಲವಿಂಗ್ ಇಟ್. ಲೈವ್ ಮ್ಯೂಸಿಕ್ ಇಸ್ ಸೋ ಮೈ ಥಿಂಗ್. ಇವಳು ಹಾಡ್ತಿದ್ರೆ ಯಾವ ಮೇಲ್ ಸಿಂಗರ್ ಬಂದ್ರು ಡಮ್ಮಿನೇ. ಅಂದ್ರೆ ಅದೇನೋ ಗೊತ್ತಿಲ್ಲ, ಸ್ಟೇಜ್ ಮೇಲೆ ಹೋಗ್ತಿದ್ದಂಗೆ ಆ ಪವರ್ ಬರುತ್ತೆ ನನ್ಗೆ. ಅಂಡ್ ಎಲ್ಲ ಐ ಡೋಂಟ್ ಅಲ್ಲ, ಇದನ್ನ ಯಾಕೆ ಹೇಳ್ತೀನಿ ಗೊತ್ತಾ, ನನ್ನ ಹಸ್ಬೆಂಡೇ ಬಂದು ಹೇಳಿದ್ರು. ಓ, ನ್ಯೂ ಇಯರ್ ಶೋನಲ್ಲಿ ಸಿಕ್ಕಿದ್ರು. ನನಗೇನು ಖುಷಿ ಆಗಿದ್ದು ಗೊತ್ತಾ, ನೀವು ಬೆಳೀತಿದ್ದೀರಿ, ನಿಮ್ ಜೊತೆಲಿರೋನು ಬೆಳೆಸ್ತಾ ಇದ್ದೀರಿ. ಹೌದು, ಈ ಗ್ಯಾಂಗ್ ನಿಜವಾಗ್ಲೂ ಸ್ಟಾರ್. ಎಕ್ಸಾಕ್ಟ್ಲಿ. ಸೊ ನನ್ನ ಗ್ಯಾಂಗ್ಸ್ಟರ್ಗೆ ಸೂಟಬಲ್ ವ್ಯಕ್ತಿತ್ವದವ್ರು ನಿಮಗೆ ಸುಮ್ಮನೆ ನೋಡಿ ಇವ್ರು ಹಾಡು ಅಂತ ಹೇಳಿದ ಖುಷಿ. ಎಷ್ಟೊಂದು ಸರಿ ಇವ್ರು ನಡೆದು ಬಂದ ಹಾದಿ ನಾವು ಹೇಗೆ ನಡಿಬೇಕು, ಗಾಡ್ ಫಾದರ್ ಇಲ್ಲದೆ ನಾವೇ ಕಲ್ತು, ಈಗ ನಿಮ್ಮ ಹತ್ರ ಯಾರೋ ಬಂದು ಕೇಳಿದ್ರೆ ನೀವು ಅವ್ರು ಗೈಡ್ ಮಾಡ್ತೀರಾ. ಆಕ್ಚುಲಿ ನಾವು ಒದ್ದಾಡೋದನ್ನ ಅವ್ರು ಒದ್ದಾಡಬಾರ್ದು ಅಂತ ಯಾವಾಗ ಅದು ನನ್ಗೆ ಬಹಳ ಖುಷಿ ಆಗಿತ್ತು. ಇವಾಗ ಒಂದು ಮಾತು ಹೇಳಿದ್ಲು ಗೊತ್ತಾ, ಈಗಿನ ಜನ್ರೇಷನ್ಗೆ ದಯವಿಟ್ಟು ಇದನ್ನು ಪ್ರೊಫೆಷನಲ್ ಆಗಿ ತಗೊಳ್ಬೇಡಿ ಅಂತ. ನಾನು ಎಲ್ರಿಗೂ ಅದನ್ನೇ ಹೇಳೋದು, ಪ್ರೊಫೆಷನಲ್ ಆಗಿ ತಗೊಳ್ಬೇಡಿ, ದಯವಿಟ್ಟು ಪ್ಯಾಷನ್ ಆಗಿ ತಗೊಳ್ತೀನಿ ಅಂದ್ರೆ ಅಟ್ಲೀಸ್ಟ್ ಕರೆಕ್ಟಾಗಿ ಅಭ್ಯಾಸ ಮಾಡಿ. ಕಂಪ್ಲೀಟ್ ಮ್ಯೂಸಿಷಿಯನ್ ಆಗಿ ಬರಬೇಕಾಗುತ್ತೆ. ಖಂಡಿತ ಅಷ್ಟು ಮಾಡಿ. ತುಂಬ ಕಷ್ಟ ಇದೆ, ಸರ್ವೈವ್ ಆಗೋದು ತುಂಬ ಕಷ್ಟ ಇದೆ. ಹಿಂದಿನವರೆಲ್ಲ ದೇ ಆರ್ ಬ್ಲೆಸ್ಡ್. ಹಿಂದಿನ ಏನು ಲೆಜೆಂಡ್ರಿ ಸಿಂಗರ್ಸ್ ಇದ್ದಾರಲ್ಲ, ದೇ ಆರ್ ಬ್ಲೆಸ್ಡ್. ಯಾಕೆಂದ್ರೆ ಅವ್ರಿಗೊಂದು ಕಾಂಪಿಟೇಷನ್ ಥರ ಅನ್ನೋದಕ್ಕಿಂತ ಅವರೇ ರಾಣಿರು. ಈಗ ಒಂದು ಲೈನ್ ಹಾಡಿದ್ರೆ ರಾಣಿರು. ಅದೇ ಇನ್ನೊಂದು ವಿಷಯ ಏನಂದ್ರೆ, 2 ಹಾಡಿಗೆ ವಾಯ್ಸ್ ಚೇಂಜ್ ಮಾಡ್ತಿದ್ದಾರೆ. 2 ಸಾಂಗ್ ಹಿಟ್ ಆಯ್ತು ಅನ್ಕೊಳ್ಳಿ, ಹೊಸ ವಾಯ್ಸ್. ಹೌದು, ಸಸ್ಟೈನ್ ಆಗ್ತಿಲ್ಲ. ಸೊ ಪ್ರತಿ ದಿನದ ಕ್ರಿಯೇಟಿವಿಟಿ, ಪ್ರತಿ ದಿನ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೋಬೇಕು. ಈ ಚಾಲೆಂಜಸ್ ಅಂತೂ ಇದ್ದೇ ಇದೆ. ಹೌದು, ಸಾಯೋ ತನಕ ಇದೆ. ಆ ಮಟ್ಟದಲ್ಲಿ ನೀವು ಈ ಸ್ಟೇಜ್ ರೀಚ್ ಆಗಿರೋದು, ಮತ್ತು ಒಂದಷ್ಟು 4 ಜನ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕೂತ್ ಮಾತಾಡಿದ್ ಬಹುಶಃ ಫಸ್ಟ್ ಟೈಮ್. ಅದು ಒಂದೇ ಮನಸ್ಥಿತಿಯ ಜನ ಇವರೆಲ್ಲ. ನಾನು ಯಾವಾಗ್ಲೂ ಮೆನ್ಷನ್ ಮಾಡ್ತೀನಿ, ಮನಸ್ಥಿತಿ ಇವ್ರನ್ನ ತಂದಿಲ್ಲ, ಮನೆ ಸ್ಥಿತಿನೂ ತಂದಿಲ್ಲ, ಮನಸ್ಥಿತಿ ತಂದಿದೆ ನಿಮ್ಮನ್ನ ಪ್ಲಾಟ್ಫಾರ್ಮ್ಗೆ ಅಂತ. ಅದು ಮಾ ಮ್ಯೂಸಿಕ್ ಮೂಲಕ. ಹೌದು, ಥ್ಯಾಂಕ್ ಯು. ಸುಪ್ರಿಯಾ ರಾಮ್, ಮಾನಸ ಹೊಳ್ಳ, ಜೋಗಿ ಸುನೀತಾ ಮತ್ತು ಕುಶಾಲ್ ಇವತ್ತಿನ ಗ್ಯಾಂಗ್ ಸ್ಟಾರ್ನ ಸ್ಪೆಷಲ್ ಅತಿಥಿಗಳಾಗಿದ್ರು. ನಾನು ಆಕ್ಚುಲಿ ಕಡೆ ಮಾತಾಡಿದ್ದೀನಿ, ಒಂದಷ್ಟು ಮ್ಯೂಸಿಕಲ್ಲಿ ಜರ್ನಿ ಮಾಡಿದೀವಿ ಅಂತ ಅನಿಸ್ತದೆ. ಅದು ನಮ್ಮ ಡಿಜಿಟಲ್ ಚಾನಲ್ ಆಗಿರೋದ್ರಿಂದ ಪೂರ್ತಿ ಹಾಡನ್ನು ಹಾಕಕ್ಕಾಗಲ್ಲ, ಒಂದಷ್ಟು ನಮಗೆ ರೆಸ್ಟ್ರಿಕ್ಷನ್ಸ್ಗಳಿವೆ. ಆದರೆ ಒಂದಷ್ಟು ಜಲಕ್ಕಂತೂ ನಾನು ನಿಮಗೆ ಕೊಡ್ತೀನಿ ಈ ಎಪಿಸೋಡಿಂದ. ನಮ್ಮ ಕಾರ್ಯಕ್ರಮದ ಕೊನೆಯದಾಗಿ ಅವ್ರಿಗೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ಕಳಿಸ್ಕೊಡ್ಬೇಕು ಅಂತ
ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಸುಪ್ರಿಯಾಗಿ ಇಷ್ಟ ಆಕ್ಚುಲಿ, ಚೆನ್ನಾಗಿ ತಿಂತಾರೆ ಅವ್ರು ಹೇಳಿ ಮಾಡಿಸಿದ ತಿಂಡಿನೇ ಇದು, ಅವ್ರಿಗೋಸ್ಕರ ಇದೆ. ಥ್ಯಾಂಕ್ ಯು ಸೋ ಮಚ್. ಕೇಕ್ ಆಫ್ ದಿ ಡೇ ಮತ್ತು ಆಕೆ ಕಾಫಿ ಆಮೇಲೆ ಲೆಮನ್ ಟೀ ಇವೆಲ್ಲ ಭಾಳ ಕುಡಿತಾರೆ, ಸೊ ನಮ್ಮ ಜೊತೆಲಿ ಕುಡಿಲಿ ಅಂತ ಅಷ್ಟೇ ಅವ್ರಿಗೊಂದು. ಸೊ ಲೆಟ್ಸ್ ಗೋ ಕೇಕ್ ಆಫ್ ದಿ ಡೇ ಕಡೆಯಿಂದ. ಥ್ಯಾಂಕ್ ಯು ಸುಪ್ರಿಯಾ. ಥ್ಯಾಂಕ್ ಯು ಸೋ ಮಚ್. ಮಗದು ಅತಿಥಿ ಮ್ಯೂಸಿಕ್ ಡೈರೆಕ್ಟರ್ ಸಿಂಗರ್ ಮಾನಸ ಹೊಳ್ಳ, ಅಫ್ಕೋರ್ಸ್ ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಇದು. ಥ್ಯಾಂಕ್ ಯು ಮಾನಸ. ಥ್ಯಾಂಕ್ ಯು ಸೋ ಮಚ್. ಮಾನಸ ಹೊಳ್ಳ ಅವರಿಗೆ ಕೇಕ್ ಆಫ್ ದಿ ಡೇ ಮತ್ತು ನ್ಯೂಸೋ ನಮ್ಮದೊಂದು ಜಗ್. ಥ್ಯಾಂಕ್ ಯು ಮಾನಸ. ಥ್ಯಾಂಕ್ ಯು. ನಮ್ಮನ್ನೆಲ್ಲ ಒಟ್ಟುಗೂಡಿಸಿದಕ್ಕೆ ನಿಮಗೂ ಥ್ಯಾಂಕ್ಸ್. ಸುನೀತಾ ಅವರಿಗೆ ಈ ಪ್ರೀತಿಯ ಗೌರವ, ತುಂಬಾ ಜಾಸ್ತಿ ಮರ್ಯಾದೆ ಕೊಡ್ತಾ ಇದ್ದೀನಿ ಈ ಮೂಲಕ ಅಂತ, ಕೇಕ್ ಆಫ್ ದಿ ಡೇ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಸುನೀತಾ, ದಿಸ್ ಫಾರ್ ಯು. ಥ್ಯಾಂಕ್ ಯು ಸೋ ಮಚ್. ಕೇಕ್ ಆಫ್ ದಿ ಡೇ ಅವ್ರ ಕಡೆಯಿಂದ ಒಂದು ಪ್ರೀತಿಯ ಗೌರವ ಮತ್ತು ನಮ್ಮ ಚೆಕ್. ಥ್ಯಾಂಕ್ ಯು ಸೋ ಮಚ್. ಈ ಶೋನಲ್ಲಿ ನನಗೆ ನಿಜಾರ್ಥದಲ್ಲಿ ಹೊಸ ಕಲಾವಿದ ಪರಿಚಯ ಆದರು, ಅವರು ಕುಶಾಲ. ಅಂಡ್ ಥ್ಯಾಂಕ್ ಯು ಕುಶಾಲ, ನೀವು ಬಂದಿದ್ದಕ್ಕೆ. ಒಬ್ಬ ದಿಗ್ಗಜ ಗಾಯಕಿಯ ಮಗಳು, ಜನಕ್ಕೂ ಗೊತ್ತಾಗ್ಬೇಕು ಈ ಮೂಲಕ. ಅಂಡ್ ನಿಮ್ಮ ಟ್ಯಾಲೆಂಟು ಅನ್ಮ್ಯಾಚಬಲ್. ಸ್ಪೆಷಲ್ ಥ್ಯಾಂಕ್ಸ್ ಟು ಯು. ಇವಳನ್ನು ಕರೆದಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ ನಿಮಗೆ. ಯಾಕೆಂದರೆ ಎಲೆಮರೆಕಾಯಿ ತುಂಬ ಇಷ್ಟ ಇಲ್ಲ ಇವಳಿಗೆ ಹೊರಗಡೆ ಬರೋದಕ್ಕೆಲ್ಲ, ಸಾಧನೆ ಅಷ್ಟೇ ಇದೆ. ಆ್ಯಂಡ್ ನನ್ನನ್ನು ತುಂಬ ಚೆನ್ನಾಗಿ ತಿದ್ದಿದ್ದಾಳೆ ಹೇಳಬೇಕು ಅಂದರೆ. ಸೋ ನೈಸ್. ಥ್ಯಾಂಕ್ ಯು ಕುಶಾಲ. ಕೇಕ್ ಆಫ್ ದಿ ಡೇ ಮತ್ತು ತಾಜಾ ಮಿಠಾಯಿ ಕಡೆಯಿಂದ ಕುಶಾಲ ಅವ್ರಿಗೆ ಥ್ಯಾಂಕ್ ಯು. ಸೋ ನೈಸ್. ಕುಶಾಲ್ ಅವರಿಗೆ ಮಗದೊಂದು ಗೌರವ, ಅದು ಕೇಕ್ ಆಫ್ ದಿ ಡೇ ಮತ್ತು ನಮ್ಮ ಚೆಕ್. ಥ್ಯಾಂಕ್ ಯು ಕುಶಾಲ್ ಅವರೇ. ಥ್ಯಾಂಕ್ ಯು ಸರ್. ಹೊರಗಡೆ ನೋಡೋದಕ್ಕೆ ಅದ್ಭುತ ಅನ್ಸುತ್ತೆ, ಆದರೆ ಅವರು ಕ್ರಮಿಸಿರೋ ಹಾದಿ ಇದೆಯಲ್ಲ, ಅದು ಶ್ರದ್ಧೆ ಮತ್ತು ಭಕ್ತಿ ಅದರ ಮೇಲೆ ಮತ್ತು ನಿರಂತರವಾಗಿರೋ ಪರಿಶ್ರಮ ಅದಿದ್ರೆ ಮಾತ್ರ ಸಾಧ್ಯ ಆಗುವಂಥದ್ದು ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ಕ್ರಮಿಸಿ ಬಂದಿದ್ದಾರೆ, ಬೇರೆಯವ್ರಿಗೂ ಮಾದರಿಯಾಗಿದ್ದಾರೆ. ನಿಮ್ಮ ಪಯಣ ಅದ್ಭುತವಾಗಿ ಸಾಗಲಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲರೂ ಜಾಯ್ನ್ ಆಗಿ ನಿಮಗೂ ತುಂಬ ಥ್ಯಾಂಕ್ ಯು. ಯಾಕೆ ನಾವು 4 ಜನ ಒಟ್ಟಿಗೆ ಸೇರೋದು ತುಂಬ ಕಮ್ಮಿ ಅದರಲ್ಲಿ ಈಗಿನ ಟೈಮ್ನಲ್ಲಿ. ಬಟ್ ಇಷ್ಟು ತನಕ ನಮ್ಮನ್ನು ಕರೆಸಿ ನಮ್ಮ ಚೇಷ್ಟೆಗಳು ನಮ್ಮ ಎಮೋಷನ್ಸು ತುಂಬ ಇತ್ತು. ಸೊ ಹಾಗಾಗಿ ಅದು ಹೊರಗಡೆ ಬಂತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ನ್ಯೂಸೋ ಇದ್ದಿದ್ದಂಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್ ಅ ಲಾಟ್. ಥ್ಯಾಂಕ್ ಯು. ಈ ಸ್ಪೆಷಲ್ ಎಪಿಸೋಡ್ ಗ್ಯಾಂಗ್ ಸ್ಟಾರ್ಸ್ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಮತ್ತೆ ಇನ್ನೊಂದು ಗ್ಯಾಂಗ್ ಜೊತೆ, ಇನ್ನೊಂದು ಸ್ಟಾರ್ಗಳ ಜೊತೆ ಮತ್ತೊಂದು ಎಪಿಸೋಡ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಜಾಯ್ನಿಂಗ್ ಅಸ್. ನ್ಯೂಸೋ ನೀವು ನೋಡಿದ್ದಕ್ಕೆ ನಮಗೆ ಖುಷಿ ಆಯಿತು. ನಮಸ್ಕಾರ.